ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅಡಿಗಡಿಗೆ ಎನ್ನ ಮನವ ಜಡಿದು ನೋಡದಿರಯ್ಯ, ಬಡವನೆಂದು ಎನ್ನ ಕಾಡದಿರಯ್ಯ, ಎನಗೂ ಒಡೆಯರುಂಟು ನನ್ನ ಅಭಿಮಾನಿ ದೊರೆಗಳು. ಅಂಜದೆ ಕುಂದದೆ ರಾಕ್ಷಸಂತರ ನುಗ್ಗಿ ನಟ ರಾಕ್ಷಸ ಅಂತಾನೆ ಡಾಲಿ ಧನಂಜಯ್. ತುಂಬಾ ಸಾಧನೆ ಮಾಡಿರೋರು ಕೂತಿರೋಂಥ ಸೀಟು ಇಲ್ಲಿ ಕೂರೋದ್ರಿಂದ ಮೋಸ್ಟ್ಲಿ ಇನ್ನೊಂದಿಷ್ಟು ಸಾಧನೆಗಳನ್ನ ಮಾಡಕ್ಕೆ ಸ್ಫೂರ್ತಿ ಆಗ್ಲಿ ಅಂತ ಹೇಳಿ ಪ್ರಾರ್ಥಿಸ್ಕೊಂಡು ಕೂರ್ತೀನಿ ಸರ್. ಧನಂಜಯ ಎಂದ ಬರ್ತೀಯ ಊರಿಗೆ? ಗುರುದೇವ, ಕಾಕಿ ಹಾಕೊಂಡ್ರ ಪವರು ಕದರು ಅಂತ ಬಾಳ್ ಹರಡ್ತೀರಿ. ನನ್ನೊಳಗೊಬ್ಬ ವಿಲನ್ ಅದನ, ನೋಡ್ತೀಯನಾ? ಅವಳು ಪಕ್ಕ ಮಗುನೆ. ನಮ್ಮಪ್ಪ ನಮ್ಮ ಅಜ್ಜಿ ಎಲ್ಲ ಎಷ್ಟೊಂದ್ಸರಿ ಹೇಳ್ತಿರ್ತಾರೆ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ರೆ ಅವಳು ಯೋಗ ಅಂತ. ಆಯ್ತು ಧನಂಜಯ, ತುಂಬ ಖುಷಿ ಆಗ್ತಾನೇ ಇದೆ. ಯು ಕಮ್ ಹಿಯರ್. ನಾನು ಖಂಡಿತ ಶೋಕ್ ಬರ್ತೀನಿ ಅಂತ ಹೇಳಿದ್ರು, ಈಗ ಅವ್ರು ನಮ್ಮ ಜೊತೆ ಇಲ್ಲ. ನಾನು ಆಕ್ಚುಲಿ ಬರ್ಬೇಕಾದ್ರೆ ತುಂಬಾ ಸ್ಟ್ರಾಂಗ್ ಆಗಿರ್ಬೇಕು ಅಂತ ಬಂದೆ. ನೀವು ಫಸ್ಟ್ ಎಮೋಷನ್ ಮಾಡ್ತಾ ಇದ್ದೀರಿ. ಹಲೋ, ನಮಸ್ಕಾರ. ನೈಸ್ ಮೀಟಿಂಗ್ ಯು. ಹಲೋ 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 ಹಲೋ. ರೈಟ್, ನೈಸ್ ಸೀಯಿಂಗ್ ಯು ಆಲ್. ಹಾಯ್, ಹಲೋ, ನಮಸ್ಕಾರ ಕರ್ನಾಟಕ. ಮತ್ತೆ ವೀಕೆಂಡ್ ಬಂತು, ರಾತ್ರಿ 9 ಗಂಟೆ ಆಯ್ತು. ಶುರು ಮಾಡೋಣ. ಡನ್ is Nippon Paint Weekend with Ramesh Season 5, co-powered by Amrit Noni Gastron, special partner Parishrama Neat Academy, GRB Tuppa, Cadbury Gems, Sudarshan Silks Malleshwaram, prayer partner Cycle Pure Agarbatti, steel partner Turbo Steel, LPS TMT Bars, associate sponsor Volkswagen, Waters, digital streaming partner Z5. ಹನುಮಂತ ಯಾಕೆ ನಮ್ಮೆಲ್ರಿಗೂ ಅಷ್ಟು ಇಷ್ಟ ಆಗ್ತಾನೆ ಅಂದ್ರೆ ಅವನ ಗಮನ ಇದ್ದಿದ್ದಲ್ಲ ಒಂದೇ ಕಡೆ, ರಾಮ 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 ಅಂತ. ಅದನ್ನೇ DVG ಅವ್ರು ಹೇಳಿದ್ದು, ಒಂದು ಘನ ತತ್ವದ ಕಡೆ ನಿಮ್ಮ ಜೀವನದ ಶಕ್ತಿಗಳನ್ನೆಲ್ಲ ಕೇಂದ್ರೀಕರಿಸಿದ್ರೆ ಖಂಡಿತವಾಗ್ಲೂ ಗೆಲುವು ನಿಮ್ಮದಾಗುತ್ತೆ ಅಂತ. ಸೊ ನಮ್ಮ ಇವತ್ತಿನ ಸಾಧಕರು ಹಾಗೆ, ಏನಾದ್ರೂ ಸರಿ ಒಂದಲ್ಲ ಒಂದಿನ ಹೀರೋ ಆಗೇ ಆಗ್ತೀನಿ ಅಂತ ಹಠ ತೊಟ್ರು. ಆ ಹಾದಿಯಲ್ಲಿ ಹಲವಾರು ಏರುಪೇರುಗಳು ಎದುರಾದ್ರೂ ಕೂಡ ಅಂಜದೆ ಕುಂದದೆ ರಾಕ್ಷಸಂತರ ನುಗ್ಗಿ ನಟ ರಾಕ್ಷಸ ಅಂತಾನೆ ಜನಪ್ರಿಯ ಗಳಿಸಿದ್ದಾರೆ. ಸೊ ಪ್ರೀತಿಯಿಂದ ಸ್ವಾಗತಿಸಿ ಚಂದನವನದ ನಟ ರಾಕ್ಷಸ ಡಾಲಿ ಧನಂಜಯ್. ಕೂರಕ್ಕಿಂತ ಮುಂಚೆ ಸರ್, ನಿಮ್ಮ ದೊಡ್ಡ ಅಭಿಮಾನಿ, ನಿಮ್ಮ ಎಲ್ಲ ಸಿನಿಮಾಗಳನ್ನ ನೋಡ್ಕೊಂಡು ಬೆಳೆದಿರೋದು. ಆ್ಯಂಡ್ ನೆನ್ನೆ ತಾನೇ ಶಿವಾಜಿ ಸುರತ್ಕಲ್ ರಿಲೀಸ್ ಆಗಿದೆ. ಒಳ್ಳೇದಾಗಲಿ ಸರ್, ತುಂಬ ಚೆನ್ನಾಗಾಗಲಿ. ಥ್ಯಾಂಕ್ ಯು ಧನಂಜಯ್. ಪ್ಲೀಸ್. ತುಂಬ ದೊಡ್ಡವರು ತುಂಬ ಸಾಧನೆ ಮಾಡಿರೋರು ಕೂತಿರೋಂಥ ಸೀಟು. ನಾನು ಎಷ್ಟು ಮಟ್ಟಿಗೆ ಇಲ್ಲಿ ಕೂರಕ್ಕೆ ಹರಗನೋ ಇಲ್ವೋ ಗೊತ್ತಿಲ್ಲ. ಇಲ್ಲಿ ಕೂರೋದ್ರಿಂದ ಮೋಸ್ಟ್ಲಿ ಇನ್ನೊಂದಿಷ್ಟು ಸಾಧನೆಗಳನ್ನ ಮಾಡೋಕ್ಕೆ ಸ್ಫೂರ್ತಿ ಆಗಲಿ ಅಂತ ಹೇಳಿ ಪ್ರಾರ್ಥಿಸ್ಕೊಂಡು ಕೂರ್ತೀನಿ ಸರ್. ಪ್ಲೀಸ್ ಪ್ಲೀಸ್ ಪ್ಲೀಸ್. ರೈಟ್. ಇವರು ಧನಂಜಯ್ ಹುಟ್ಟಿದ್ದು 1985 ಆಗಸ್ಟ್ 23 ಅರಸೀಕೆರೆಯಲ್ಲಿ. ತಾಯಿ ಸಾವಿತ್ರಮ್ಮ, ತಂದೆ ಅಡವಿ ಸ್ವಾಮಿ. ಈ ದಂಪತಿಯ 4 ಜನ ಮಕ್ಕಳಲ್ಲಿ ಇವರು ಕೊನೆಯವರು. ಕಂಪ್ಯೂಟರ್ ಸೈನ್ಸ್ ವಿಷಯದಲ್ಲಿ ಇಂಜಿನಿಯರಿಂಗ್ ಪದವಿ, ಜೊತೆಗೆ ರಂಗಭೂಮಿಯ ಒಡನಾಟ. 2013ರಲ್ಲಿ ಡೈರೆಕ್ಟರ್ ಸ್ಪೆಷಲ್ ಚಿತ್ರದ ಮೂಲಕ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡ್ತಾರೆ. ಇಲ್ಲಿಯವರೆಗೆ ಕನ್ನಡದಲ್ಲಿ 25 ಚಿತ್ರಗಳು, ತೆಲುಗಿನಲ್ಲಿ 2, ತಮಿಳಿನಲ್ಲಿ 1 ಚಿತ್ರಗಳಲ್ಲಿ ಡಾಲಿ ಆಕ್ಟ್ ಮಾಡಿದ್ದಾರೆ. ಇದರ ಜೊತೆಗೆ ಬರವಣಿಗೆ, ಸಾಹಿತ್ಯ, ಕಥೆ, ಚಿತ್ರಕಥೆಯಲ್ಲೂ ತೊಡಗಿಸಿಕೊಂಡಿರುವ ಇವರು ಡಾಲಿ ಪಿಕ್ಚರ್ಸ್ ಮೂಲಕ ನಿರ್ಮಾಪಕರಾಗಿ ಹೊಸ ಪ್ರತಿಭೆಗಳಿಗೆ
ಅವಕಾಶಗಳನ್ನ ನೀಡ್ತಿದ್ದಾರೆ. ಇವರ ಕಲಾ ಸೇವೆಗೆ ಸತತವಾಗಿ 4 ಬಾರಿ ಸೈಮಾ ಪ್ರಶಸ್ತಿ, 3 ಬಾರಿ ಫಿಲ್ಮ್ ಫೇರ್ ಪ್ರಶಸ್ತಿ, ಜಿ ಕನ್ನಡದ ಹೆಮ್ಮೆಯ ಕನ್ನಡಿಗ ಪ್ರಶಸ್ತಿ ಸೇರಿದಂತೆ ಹಲವಾರು ಪ್ರಶಸ್ತಿ ಪುರಸ್ಕಾರಗಳು ಲಭಿಸಿದೆ. ಸೊ ದಿಸ್ ವೀಕೆಂಡ್ ಇಸ್ ವರ್ತ್ ಡಾಲಿ ಧನಂಜಯ್. ಎಸ್ ಡಾಲಿ ಅವರೇ, ನಿಮ್ಮ ಜೀವನವನ್ನ ರಿವೈಂಡ್ ಮಾಡಿ ತೋರ್ಸಕ್ಕೆ ನಾವು ರೆಡಿ. ನೀವು ರೆಡಿನಾ? ಓಕೆ ಸರ್. ನಿಮ್ಮ ಜೀವನಕ್ಕೆ ನಿಮಗೆ ಸ್ವಾಗತ. ಒಂದ್ ನಿಮಿಷ, ನಾನು ನಿಮ್ಮ ಮನೆಗೆ ರಿಸರ್ಚ್ ಜೊತೆ ಹೋಗಿದ್ದಾಗ ಅದೇನೋ ನಿಮ್ಮ ಅಮ್ಮ ಕೊಟ್ಟರು, ಒಳಗಿದೆ ನೋಡಿ ಸರ್. ಇದರ ಬ್ಯಾಕ್ ಗ್ರೌಂಡ್ ಏನು? ಸರ್, ಹಾಲು ಕುಡ್ಸೋಕ್ಕೆ ಇಟ್ಕೊಂಡಿರೋಂಥ ಒಳ್ಳೆ ಸರ್ ಅದು. ನಮ್ಮ ಅಮ್ಮಂಗೆ ಒಂದು ಅಭ್ಯಾಸ ಇದೆ ಸರ್. ಅವ್ರ ವಸ್ತುಗಳಿಂದ ಅವ್ರನ್ನ ಬೇರ್ಪಡಿಸೋದು ತುಂಬಾ ಕಷ್ಟ. ಓಕೆ. ಅವ್ರು ಎಷ್ಟು ಎಮೋಷನಲಿ ಅಟ್ಯಾಚ್ಡ್ ಆಗಿರ್ತಾರೆ ಅಂದ್ರೆ, ರೈಟ್. ನಮ್ಮ ಹಳೆ ಮನೆನ ಹೊಡೆದು ಹೊಸ ಮನೆ ಕಟ್ಬೇಕಾದ್ರೆ ಎಲ್ಲ ನಮ್ಮ ಅಣ್ಣ ದಿನ ಫೋನ್ ಮಾಡೋನು, ನಂಗೆ ಜಗಳ ಆಡಿ ಸಾಕಾಗಿದೆ, ಯಾವ್ದೂ ಹಳೇದ್ ಬಿಸಾಕಕ್ ಬಿಡ್ತಾ ಇಲ್ಲ ಇವರು ಅಂತ. ಇಲ್ಲ, ಅದೇ ಎಲ್ರು ಎಷ್ಟೊಂದ್ ಜನ ಮನೇಲಿ ಇದಿದೆ. ಇದು ಬಂದು ಒಂದು ನೆನಪು ಅವ್ರಿಗೆ, ಹಾಗಾಗಿ ಇಟ್ಕೊಂಡಿದ್ದಾರೆ. ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಮೆಮರಿ ಅನ್ಸುತ್ತೆ. ರೈಟ್. 1985 ಆಗಸ್ಟ್ 23ಕ್ಕೆ ನೀವು ಹುಡ್ತೀರಾ. ನಿಮ್ಮ ಬರ್ತ್ ಬಗ್ಗೆ ನೀವು ಕೇಳಿರುವಂತ ಕಥೆಗಳೇನಾರಿದೆಯಾ? ನನ್ ಕಂಡ್ರೆ ತುಂಬಾ ಇಷ್ಟ. ನಮ್ಮ ದೊಡ್ಡಪ್ಪ ಚಿಕ್ಕಪ್ಪದ್ರಿಂದ ಹಿಡಿದು ಎಲ್ರಿಗೂ, ನಮ್ಮ ಅಜ್ಜಿ ತಂಗಿ ಒಬ್ರು ಇದ್ದಾರೆ, ಕೋಳಗಂದ ಅಜ್ಜಿ ಅಂತ ಕರಿತೀವಿ. ಅವರು ತುಂಬಾ ಸರಿ ಹೇಳೋರು. ಅಂದ್ರೆ ನಿನ್ನ ಕರ್ಕೊಂಡೋಗಿ ಅಭಾಷಣ ಮಾಡ್ಸಕ್ ಕರ್ಕೊಂಡು ಹೋಗ್ಬಿಟ್ಟಿದ್ರು ಕಣೋ, ಅಲ್ಲಿ ನಾನು ಆ ನರ್ಸು ಹೇಳಿ ಬುದ್ಧಿ ಹೇಳ್ಬಿಟ್ಟು ಕರ್ಕೊಂಡ್ ಬಂದಿದ್ವಿ. ಈ ಕತೆ ನೀವು ಹೇಳಕ್ ಮುಂಚೆ ನಮ್ಮ ಟೆಂಟ್ ಏನ್ ಹೇಳುತ್ತೆ ನೋಡೋಣ. ಡಾಲಿ ಅವರೇ, ಮಗ ಚೆನ್ನಾಗಿದ್ದೀನಪ್ಪ. ನನಗೆ 4 ಜನ ಮಕ್ಕಳು, 4ನೇ ಧನಂಜಯ. ನಾವು ಫಸ್ಟ್ 2 ಹೆಣ್ಮಕ್ಳೇ ಆಗಿದ್ರು. 3ನೇ ಗಂಡು ಮಗ ಆದಾಗ ಆಪರೇಷನ್ ಮಾಡ್ಸಕ್ ಓಡಾಡಿದ್ವಿ. ಬೇಡ ಸಾಕು 3 ಜನ ಮಕ್ಕಳು ಅಂತ ಹೇಳ್ಬಿಟ್ಟು ನಾನು ತೀರ್ಮಾನ ಮಾಡಿದ್ದೆ. ನಿಮ್ಮಮ್ಮ ಒಂದು 2 ತಿಂಗಳು ಗರ್ಭಿಣಿ ಆದಾಗ ಅಬಾಸಿನ್ ಮಾಡಿಸ್ಬೇಕು ಅಂತ ಬಿಟ್ಟು ನಾನು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಕಳಿಸಿ. ಧನಂಜಯ ಅವರೇ, ನಾನು ಯಾರು ಅಂತ ನಿಮಗೆ ಗೊತ್ತಿಲ್ಲ. AH ಪೀಟರ್ ಅಂತ 1981ನಲ್ಲಿ ಸಾರ್ವಜನಿಕ ಹಾಸ್ಪಿಟಲ್ ಅರಸೀಕೆರೆ, ಇಲ್ಲಿ ನಾನು ಸ್ಟಾಫ್ ನರ್ಸ್ ಆಗಿ ಹೆರಿಗೆ ವಾರ್ಡಲ್ಲಿ ಕೆಲಸ ಮಾಡ್ತಿದ್ದೆ. ನಿಮ್ಮಮ್ಮ ಮಗು ಬೇಡ, ಕ್ಲೀನ್ ಮಾಡ್ಕೊಡಿ ಅಂತ. ಆಗ ಡಾಕ್ಟರ್ ಮಣಿಕರ್ಣಿಕ್ ಅವರು ಲೇಡಿ ಮೆಡಿಕಲ್ ಆಫೀಸರ್ ಆಗಿದ್ರು. ಆವಾಗ ಅವರು ಒಳ್ಳೆ ಮಗು ಹುಟ್ಟುತ್ತೆ, ಬೇಡ ಕ್ಲೀನ್ ಮಾಡಿಸ್ಬೇಡಿ ಅಂತ ಅಂದ್ರು. ಇವಾಗ ಡಾಕ್ಟರ್ ಮಣಿಕರ್ಣಿಕ್ ಅವ್ರು ಎಲ್ಲಿದಾರೋ ಗೊತ್ತಿಲ್ಲ. ಒಬ್ರು ಸಿಸ್ಟ್ರು ಕಣಪ್ಪ. ಅವತ್ತು ಇದೇ ಹಾಸ್ಪಿಟ್ಲಲ್ಲೇ ನೀನು ಹುಟ್ಟಿದ್ದು. ನಿನ್ನನ್ನು ಬೆಳಗಿನ ಜಾವ ಡೆಲಿವರಿ ಮಾಡಿದ್ರು ಕಣಪ್ಪ. ಡೆಲಿವರಿ ಮಾಡಿ ನಿನ್ನನ್ನು ತಂದು ನಿಮ್ಮ ಅಮ್ಮನ ಮಡ್ಲಿಗೆ ಹಾಕಿದ್ರು ಕಣಪ್ಪ. ಡಾಕ್ಟ್ರು ಬೇಜಾರ ಮಾಡ್ಕೊಂಡ್ರು. ಯಾಕೆ ಅಂತಂದ್ರೆ ನೀನು ಹುಟ್ಟಿದ್ದಿನ ನಿಮ್ಮ ಅಮ್ಮನ ಕೈಲಿ ನಿನ್ನನ್ನು ಕೊಟ್ಬಿಟ್ಟು, ನೀನು ಏನಮ್ಮ ಇಂಥ ಮಗು ತೆಗಿಸ್ತಿದ್ದಲ್ಲಮ್ಮ ನೀನು ಅಂತ ಬೈತಿದ್ರು ಕಣಪ್ಪ. ನೋಡಿ ಇವಾಗ ಎಂಥ ದೊಡ್ಡ ಕಲಾವಿದ ಆಗಿದೀಯಾ. ಹುಟ್ಟಿದಾಗ ನಾನಿಲ್ಲ. ನೀನು ಹುಟ್ಟಿದ ಒಂದು 4 ದಿವಸದ ಮೇಲೆ ನಾನು ಬಂದಾಗ ನೋಡಿದೆ ನಿನ್ನ ಕಿವಿ ಭಾಳ ಅಗಲವಾಗಿತ್ತು. ಭಾಳ ಅದೃಷ್ಟವಂತ ಮಗ ಹುಟ್ಟಿದ. ಇಂಥ ಮಗನ ನಾನು ಕಳ್ಕೊಂತದ್ನಲ್ಲ ಅಂತ ತುಂಬ ನನಗೊಂದು ಕಡೆ ಬೇಸರ ಆಯ್ತು. ಈಗ ಧನಂಜಯ ಇದಾರಲ್ಲ, ಅವ್ರ ತಾಯಿ ತಮ್ಮ ನಾನು. ನಮ್ಮ ಊರು ಬಂದು ಅರಸೀಕೆರೆ ಹತ್ರ ಸಂಕೋಡ್ನಹಳ್ಳಿ ಅಂತ. ಗೌರ್ಮೆಂಟ್ ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಮಾಡಿಸ್ಕೊಂಡು ಕರ್ಕೊಂಬಂದಾಗ ನಮ್ಮ ತಾಯಿ ಇದೇ ಕೋಣೆಯಲ್ಲಿ ಇದೇ ಮಂಚದ ಮೇಲೆ 9 ತಿಂಗಳು ಬಾಣಿತನ ಮಾಡಿದ್ರು. ನೀರು ಕಾಯಿಸೋದು, ಸ್ನಾನ ಮಾಡಿಸೋದು, ಈ ಮಂಚದ ಮೇಲೆ ಅಲ್ಲೇ ಮಲಗಿಸ್ಕೊಂಡು ಇಟ್ಕೊಂಡೆಲ್ಲ ಮಾಡಿ ಅವನ್ನ ಕೊನೆಗೆ ಅವ್ರಿಗೆ ಕಳಿಸ್ಕೊಟ್ವಿ ಕಳೆನಳ್ಳಿಗೆ. ಮಗ, ನಿಜವಾಗ್ಲೂ ನಿನ್ನ ಮಗ ಅಂತ ಹೇಳಿಕ್ಲಿಕ್ಕೆ ನಂಗೆ ದೊಡ್ಡ ಹೆಮ್ಮೆ ಆಗ್ತಾ ಇದೆ. ಇನ್ನೂ ಚೆನ್ನಾಗಿ ಬೆಳೆಯಪ್ಪ, ದೇವ್ರು ಇನ್ನೂ ಚೆನ್ನಾಗಿಟ್ಟಿರ್ತಾರೆ ನಿನ್ನ. ನೀವೇನೋ ಕತೆ ಹೇಳಕ್ ಶುರು ಮಾಡಿದ್ರಿ, ನಾನು ಅರ್ಧದಲ್ಲಿ ನಿಲ್ಲಿಸ್ದೆ. ಅಲ್ಲಿ ನೋಡಿದ್ರೆ ಅದೇ ಕತೆ ಮುಂದುವರಿಯುತ್ತೆ. ಅಲ್ಲೂ ಅದ್ರ ಬಗ್ಗೆ ಯಾರೋ ಒಂದು ವಿಷಯ ಹೇಳಿದ್ರು. ಏನದು? ವಾಟ್ಸ್ ಆಲ್ ದಿಸ್? ನಾನು ತುಂಬಾ ಅದೃಷ್ಟವಂತ. ಯಾಕೆಂದ್ರೆ ನಮ್ಮ ತಂದೆ ಕಡೆ ಆಗ್ಲಿ ತಾಯಿ ಕಡೆ ಆಗ್ಲಿ ತುಂಬಾ ಕುಟುಂಬದಲ್ಲಿ ಬೆಳೆದಿರೋನ್ ಸರ್. ನಮ್ಮ ತಂದೆ, ನಮ್ಮ ದೊಡ್ಡಪ್ಪ ಚಿಕ್ಕಪ್ಪ ಎಲ್ಲ ಅವರೊಂದು 5 ಜನ. ಈ ಕಡೆ ನಮ್ಮಮ್ಮ, ಅವ್ರ ಅಕ್ಕ ತಂಗಿರು ಅವ್ರೊಂದು 3-4 ಜನ, ನಮ್ಮ ಮಾವಂದ್ರು ಒಂದು 5-6 ಜನ. ಈ ಕಡೆ ನಮ್ಮ ತಾತಗೊಂದು 2 ಹೆಂಡ್ತಿರು, ಆ ಕಡೆ ತಾತಗೊಂದು 2 ಹೆಂಡ್ತಿರು. ನಮ್ಗೆ ಈ ಕಡೆ ತಾತರು ಒಂದೇ ಅಜ್ಜಿ ನಾವು ನೋಡಿದ್ದು, ಇನ್ನೊಂದು ಅಜ್ಜಿ ನೋಡಿರ್ಲಿಲ್ಲ. ಬಟ್ ಆ ಕಡೆ ತಾಯಿ ಕಡೆ ಇಬ್ರು ಅಜ್ಜಿಯರಿದ್ರು. ನಮ್ಗೆ ಯಾರ ಮಕ್ಕಳು ಅದು ಯಾವುದು ಗೊತ್ತೇ ಇರ್ಲಿಲ್ಲ. ನಾವು ಹಂಗೆ ಬೆಳೆದಿದ್ದು ಸಂಕೋಡ್ನಹಳ್ಳಿಲಿ, ಮತ್ತೆ ಕಾಳೆನಹಳ್ಳಿಲೂ ಅಷ್ಟೇ. ನಮ್ಮ ತಂದೆ ಕಡೆ ಇದ್ರಲ್ಲೂ. ಇದ್ರ ಜೊತೆಗೆ ನಮ್ಮ ಅಮ್ಮನ್ನ ದತ್ತು ತಗೊಂಡು ನಮ್ಮ 2 ಅಜ್ಜಿ ತಂಗಿ ಒಬ್ರು ಬೆಳೆಸಿದ್ರು, ತಳಲ್ತೋರೆ ಅಂತ ಊರಲ್ಲಿ. ಗೌರಜ್ಜಿ ಅಂತ, ಗೌರಜ್ಜಿ, ಲಕ್ಷ್ಮಜ್ಜಿ, ಪಾರಜ್ಜಿ. ಈ ಕಡೆ ನಮ್ಮ ಮಲ್ಲಜ್ಜಿ, ಅಲ್ಲಿ ತಳಲ್ತೋರೆ ಅಲ್ಲಿ ಇನ್ನೊಂದು ಅಜ್ಜಿ, ಅವ್ರು ನನ್ನ ತಾಯಿನ ಸಾಕಿದ್ದು. ಸೊ ಅಷ್ಟೂ ಜನರದು ಒಂದು ಒಡನಾಟದಲ್ಲಿ ಬೆಳೆದಿದ್ದು ಸರ್ ನಾನು. ಅಷ್ಟು ಜನ ಅಕ್ಕ ತಂಗಿರು, ಅಷ್ಟು ಜನ ಅಜ್ಜಿರು. ರೈಟ್.
4-5 ಅಜ್ಜಿಗಳು, 3-4 ಜನ ಅಮ್ಮಂದ್ರು, ಆ ಕಸಿನ್ಸು, ಆ ಥರ ಜನದ ಜೊತೆನೇ ಬೆಳೆದಿದ್ದೀರಾ ನೀವು. ಅದೃಷ್ಟವಂತ ಸರ್. ಅದೃಷ್ಟ ರೀ, ಖಂಡಿತ ಅದೃಷ್ಟ. ನಾನು ಆ್ಯಕ್ಚುಲಿ ಇಲ್ಲಿ ಬರಬೇಕಾದ್ರೇ ತುಂಬ ಸ್ಟ್ರಾಂಗ್ ಆಗಿರಬೇಕು ಅಂತ ಬಂದೆ. ನೀವು ಫಸ್ಟೇನೆ ಎಮೋಷನ್ ಮಾಡ್ತಾ ಇದ್ದೀರ. ಇಲ್ಲ, ನನಗೆ ಒಂದು ನಿಮಿಷ ಸುಧಾರಿಸ್ಕೊಂಡ್ಬಿಡ್ತೀನಿ. ಪ್ಲೀಸ್ 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 ಸಮಯ ತಗೊಳ್ಳಿ. ಸಡನ್ ಆಗಿ ನೀವು ಫೋಟೋ ಹಾಕ್ಬಿಟ್ರಲ್ಲ, ಗೌರಜ್ಜಿ ನಾನು ಕಂಡ್ರೆ ಒಂದೇ ನಿಮಿಷ ಸರ್, ಅದು ತುಂಬ ಖುಷಿಯಾಗಿ ಹೇಳಬೇಕು. ನಾನು ಹೇಳಿದ್ನಲ್ಲ, ನಮ್ಮ ತಾಯಿಯ ಸಾಕು ತಾಯಿ. ಓಕೆ, ನನ್ನ ಕಂಡ್ರಂತೂ ತುಂಬ ಇಷ್ಟ. ನಾನೇನಾದರೂ ಆ ಊರು ಪಾಸಾಗಿ ನಮ್ಮ ಹಳ್ಳಿಗೆ ಹೋಗ್ಬೇಕು, ಆ ಹಳ್ಳಿ ಪಾಸಾಗಿ ನಾನು ಅಲ್ಲಿಂದ ಪಾಸಾಗಿ ನಾನೇನಾದ್ರು ಅಲ್ಲಿ ನಾನು ಹೋಗ್ದಲೇ ಹೋಗಿದ್ದೆ ಅಂದರೆ ಅಲ್ಲಿಂದ ಬುಲೋ ಬರೋದು, ಗೌರಜ್ಜಿ ನೋಡ್ದಂಗೆ ಅದು ಹೆಂಗೆ ಹೋಗ್ಬಿಟ್ಟ ಅವನು ಅಂತ. ಆ್ಯಂಡ್ ಯಾವಾಗಲೇ ಜಾತ್ರೆಗೆ ಹೋಗ್ಲಿ, ಹಬ್ಬಕ್ಕೆ ಹೋಗ್ಲಿ, ಇದು ಯಾರಿಗೂ ಕಾಣ್ದಂಗೆ ಕದ್ದು ಮುಚ್ಚಿ ನನಗೊಂದು 10 ರೂಪಾಯಿ 20 ರೂಪಾಯಿ ಹಿಂಗೆ ಕೊಟ್ಬಿಡೋರು. ನನಗೆ ಚಿಕ್ಕ ಹುಡುಗನೆಲ್ಲ ಖರ್ಚು ಮಾಡ್ತಾ ಇದ್ದೆ. ಅದಾದ್ಮೇಲೆ ದೊಡ್ಡವನಾಗ್ತಾ ಆಗ್ತಾ ನನಗೆ ಹೆಂಗೆ ಅನ್ಸೋದು ಅಂದರೆ, ಈ ವಯಸ್ಸಾಗ್ತಿತ್ತಲ್ಲ ಅವ್ರಿಗೂ ಎಲ್ಲ ಒಂಥರ ಮೆಮೊರೀಸ್ ಥರ ಅದನ್ನ ಇಟ್ಕೊಳಕ್ಕೆ ಶುರು ಮಾಡಿದ್ದೆ. ನಂದೊಂದು ಟ್ರಂಕಲ್ಲಿ ಗೌರಜ್ಜಿ ಕೊಟ್ಟಿದ್ದು, ನಮ್ಮ ಲಕ್ಷ್ಮಜ್ಜಿ ಕೊಟ್ಟಿರೋ ದುಡ್ಡಿನ ಮೇಲೆ ಅವ್ರ ಹೆಸರು ಬರೆದ್ಬಿಟ್ಟು ಆ್ಯಕ್ಚುಲಿ ಇಟ್ಕೊಂಡಿದ್ದೆ. ಬಟ್ ತುಂಬ ಅಟ್ಯಾಚ್ಡ್ ಆಗಿ ತುಂಬ ಜನಗಳನ್ನ ನೋಡ್ಕೊಂಡಿದ್ದಾರೆ ಸರ್. ಇಲ್ಲ, ಅದು ಬ್ಯೂಟಿಫುಲ್. ಅಂದ್ರೆ ನನಗೆ ಮಕ್ಕಳಿಲ್ಲ, ಆದ್ರೆ ನಮ್ಮ ಅಕ್ಕನ ಮಕ್ಕಳು, ನನ್ನ ತಂಗಿ ಮಕ್ಕಳು, ನನ್ನ ತಮ್ಮನ ಮಕ್ಕಳೆಲ್ಲ ನನ್ನ ಮಕ್ಕಳು ಹತ್ರ ನೋಡ್ಕೊಳ್ಳೋ ಆ ಮನಸ್ಥಿತಿ ಇದೆಯಲ್ಲ, ತುಂಬ ಜನ ಸಾಕಿದ್ದಾರೆ ಸರ್. ಅದಕ್ಕೆ ಅವ್ರನ್ನ ನೋಡಿದಾಗ, ಅವ್ರನ್ನ ಕಂಡ್ರೆ ನಂಗೆ ತುಂಬ ಇಷ್ಟ. ಆ್ಯಂಡ್ ನನಗೆ ತುಂಬ ಇನ್ಸ್ಪೈರಿಂಗ್ ಪರ್ಸನಾಲಿಟಿ ಅದು. ರೈಟ್, ಇನ್ನೂ ಕೆಲವು ಇನ್ಸ್ಪೈರಿಂಗ್ ಪರ್ಸನಾಲಿಟೀಸ್ ನಿಮ್ಮ ಬಗ್ಗೆ ಮಾತಾಡಿದ್ದಾರೆ ನೋಡಿ. ಓ, ಬಂದೇ ಬಿಟ್ರು ಸರ್. ಎಸ್, ಬನ್ನಿ 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 ಬನ್ನಿ. ಧನಂಜಯ ಅವರ ತಾಯಿ ಸಾವಿತ್ರಮ್ಮ, ತಂದೆ ಅಡವಿ ಸ್ವಾಮಿ ಅವ್ರು ಬಂದಿಯಾರಮ್ಮ. ನಮಸ್ಕಾರ. ನಮಸ್ಕಾರ, ಬನ್ನಿ ಬನ್ನಿ ಬನ್ನಿ. ಇದೆಲ್ಲಿ ಇಟ್ಟಿದ್ದಮ್ಮ ಹಾಲಿನೊಳ್ಳೆ. ಎಸ್ ಸರ್, ಅವರ ಹುಟ್ಟಿನ ಬಗ್ಗೆ ಮಾತಾಡ್ತಾ ಇದ್ವಿ. ಸರಿ, ಕತೆ ಮುಗಿಲಿಲ್ಲ, ಅರ್ಧ ಶುರು ಆಯ್ತು, ನಿಂತೋಯ್ತು. ಏನಾಯ್ತು ಎಕ್ಸಾಕ್ಟ್ಲಿ? 3 ಜನ ಮಕ್ಕಳು, 2 ಹೆಣ್ಮಕ್ಳು, ಹಿರಿಯ ಮಗಳು ಹೆಣ್ಮಗಳು, 2ನೇ ಮಗಳು ಹೆಣ್ಮಗಳು. ಅವಳು ಸ್ವಲ್ಪ ಹ್ಯಾಂಡಿಕ್ಯಾಪ್ಟ್ ಆಗ್ಬಿಟ್ಲು. ಅಲ್ಲಿ 3ನೇ ಮಗ ಬೇಕು ಅಂತ ಹೇಳ್ಬಿಟ್ಟು ಗಂಡು ಮಗು ಆಯ್ತು. ಗಂಡು ಮಗು ಆದ್ಮೇಲೆ ನನಗೆ ಮಕ್ಕಳು ಸಾಕಿನ ಅಂತೇಳಿ ನಾನು ತೀರ್ಮಾನ ಮಾಡಿದೆ. 4ನೇ ಇವನು ಪ್ರೆಗ್ನೆಂಟ್ ಆದಾಗ 4ನೇ ಮಗು ಬಗ್ಗೆ ಅಷ್ಟು ಇಂಟ್ರೆಸ್ಟ್ ಇಲ್ಲ. ನಾನು ಶಾಲಾ ಶಿಕ್ಷಕ, ನಾನು ಡ್ಯೂಟಿ ಮಾಡ್ಕೊಂಡು ನನ್ನಷ್ಟಕ್ಕೆ ನಾನು ಆರಾಮಾಗಿದ್ದೆ. ಆಮೇಲೆ ಹಂಗೆ ಗೊತ್ತಾದಾಗ ಇಲ್ಲೆಲ್ಲ 4ನೇ ಮಗು ಬೇಡ, ಅದನ್ನು ಅಬಾಸಿನ್ ಮಾಡಿಸ್ಬಿಡಿ ಅಂತ ಹೇಳ್ಬಿಟ್ಟು, ನೀವು ಬೇಡ ಅಂದರೂ ಕೂಡ ಇವಳನ್ನ ಬಲವಂತ ಮಾಡಿ ನಾನೇ ಕಳಿಸ್ದೆ. ಹೋದ್ರು, ಒಂದು ದಿವಸ ಹೋಗಿ ಎಲ್ಲ ಚೆಕಪ್ ಎಲ್ಲ ಆದಮೇಲೆ ಮತ್ತೆ ಡಾಕ್ಟರ್ ಮಣಿಕರ್ಣಿಕ ಅಂತ ಕರೆದ್ರು ನನ್ನ. ಬೇಡ ಮಾಸ್ಟ್ರೆ, ಅಲ್ಲೇ 4 ತಿಂಗಳಾಗಿದೆ, ದೇವ್ರಿದೇನೆ, ಬೇಡ ನೀವು ನಡ್ರಿ ಅಂತ ಹೇಳ್ಬಿಟ್ಟು ಹೇಳಿದ್ರು. ಹಂಗಾಗಿ ನಾನು ಬೇಡ ಅಂದರೂ ಕೂಡ ಇವನು ಹುಟ್ಟಿ ಈಚೆಗೆ ಬಂದ ಸರ್. ರೈಟ್, ಎಸ್ ಅಮ್ಮ. ಅವ್ರು ಡಾಕ್ಟ್ರು ಬೇಡ, ಇನ್ನೊಂದ್ಸರಿ ಆಪರೇಷನ್ ಮಾಡಿಸ್ಕೊಳ್ರಿ, ಇದೊಂದ್ಸರಿ ಆಗ್ಲಿ ಅಂತ ಹಿಂದಕ್ಕೆ ಕಳ್ಸಿದ್ರು. ರೈಟ್. ಸೊ ನೀವಿಬ್ರು ಬೇಡ ಅಂತ ಡಿಸೈಡ್ ಮಾಡಿದ್ರಿ. 3ನೇವರು ಒಬ್ರು ಡಾಕ್ಟರು, ಧನಂಜಯ್ ಬರಬೇಕು ಜಗತ್ತಿಗೆ ಅಂತ ಡಿಸೈಡ್ ಮಾಡಿದ್ದಾರೆ. ಮಣಿಕರ್ಣಿಕಾ ಅಂತ ಡಾಕ್ಟರು, ಅವ್ರು ಏನ್ ಹೇಳಿದ್ದಾರೆ ನೋಡೋಣ. ಬನ್ನಿ 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 ಬನ್ನಿ. ಎಲ್ಲಿ ಸಿಕ್ರು ಸರ್? ಇವ್ರನ್ನ ಹುಡ್ಕೊಂಡು ದೊಡ್ಡ ಕತೆ ಆಯ್ತು ಧನಂಜಯ್. ನಾನು ಇವತ್ತೇ ನೋಡ್ತಿರೋದಮ್ಮ. ಥ್ಯಾಂಕ್ ಯು. ನೀವು ಅವತ್ತು ಆ ಥರದ್ದು ಒಂದು ಡಿಸಿಷನ್ ತಗೊಳ್ಳಿಲ್ಲ ಅಂದ್ರೆ ತುಂಬಾ ಜನರು ಪ್ರೀತಿ ಕಳ್ಕೊಂಡ್ಬಿಡ್ತಾ ಇದ್ದಾರೆ. ನೈಸ್ ಧನಂಜಯ್. ಜನ್ಮ ಕೊಟ್ಟವ್ರು ಇಲ್ಲಿದ್ದಾರೆ, ಜೀವ ಕೊಟ್ಟವ್ರು ಇಲ್ಲಿದ್ದಾರೆ. ಎಸ್ ಮ್ಯಾಮ್. ನಾನು 1983ರಿಂದ 87ವರೆಗೂ ಜನರಲ್ ಹಾಸ್ಪಿಟಲ್ ಅರಸೀಕೆರೆಯಲ್ಲಿ ಕೆಲಸ ಮಾಡ್ತಾ ಇದ್ದೆ. ತುಂಬ ಹೆಂಗಸರು ಒಂದು 2-3 ಮಕ್ಕಳಾದ್ಮೇಲೆ ಈ ಮಕ್ಕಳು ಬೇಡ ಸಾಕು ಅಂತ ಹೇಳ್ತಾರೆ. ಆದರೆ ಇವರು ಬಂದಾಗ 4.5 ತಿಂಗಳಾಗಿತ್ತು. ಯಾವಾಗಲೂ 4.5 ತಿಂಗಳಾದ್ಮೇಲೆ ಅಬಾರ್ಷನ್ ಸ್ವಲ್ಪ ತಾಯಿಗೂ ತೊಂದರೆ ಆಗುತ್ತೆ. ಹಾಗಾಗಿ ನಾನು ಬೇಡ, ಈಗ 4.5 ತಿಂಗಳಾಗಿದೆ, ಈ ಮಗು ಆಗೋಗ್ಬಿಡ್ಲಿ, ಆಮೇಲಿಂದ ಬೇಕಾದರೆ ಟ್ಯೂಬೆಕ್ಟಮಿ ಮಾಡಿಸ್ಕೊಳ್ಳಿ ಅಂತ ಹೇಳಿದ್ದೆ. ತುಂಬ ಸಂತೋಷ ಆಯಿತು ನಿಮ್ಮನ್ನು ನೋಡಿ. ಐ ವಿಶ್ ಯು ಆಲ್ ದಿ ಬೆಸ್ಟ್ ಇನ್ ಯುವರ್ ಫ್ಯೂಚರ್. ಥ್ಯಾಂಕ್ ಯು. ನನ್ನ ಜೀವನದಲ್ಲಿ ಪ್ರತಿ ಸರಿನೂ ನಾನು ಒಂದ್ಸರಿ ಹಿಂದಕ್ಕೆ ನಾನು ನೋಡಿದ್ರೆ
ಪ್ರತಿಯೊಂದು ಹೆಜ್ಜೆಲೂ ಒಬ್ರೊಬ್ರು ಯಾರಾದ್ರೂ ಬಂದ್ ಕೈ ಹಿಡ್ಕೊಂಡು ಮುಂದಕ್ಕೆ ಕರ್ಕೊಂಬಂದಿದ್ದಾರೆ. ಹಂಗೆ ಭೂಮಿ ಕರ್ಕೊಂಬಂದಿರೋದು ಅವ್ರು. ನನ್ಗೆ ಅವ್ರ ಹೆಸರು ಗೊತ್ತಿರಲಿಲ್ಲ, ನಾನು ಅವ್ರನ್ನ ನೋಡ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ. ನಿಮ್ಗಳಿಗೆ ಥ್ಯಾಂಕ್ಸ್ ಹೇಳ್ಬೇಕು, ಕರ್ಕೊಂಬಂದು ಅವ್ರನ್ನ ದೊಡ್ಡ ಡಿಸಿಷನ್ ಮಾಡಿದಂತ ನಮ್ಮ ಮೇಡಮ್ ಅಮ್ಮನ್ ಕರ್ಕೊಂಬಂದು ನಿಲ್ಸಿದ್ದಾರೆ. ಇನ್ನೊಂದು ತಾಯಿ ಅಂತ ಹೇಳ್ಬೇಕು. ಎಕ್ಸಾಕ್ಟ್ಲಿ. ಥ್ಯಾಂಕ್ ಯು ರೀ, ಥ್ಯಾಂಕ್ ಯು ಮಾ. ಬನ್ನಿ ಕೂತ್ಕೊಳ್ಳಿ. ಎಸ್ ಧನು ಅವರೇ, ನಿಮಗೆ ಇಬ್ರು ಅಕ್ಕಂದ್ರು, ಒಬ್ರು ಅಣ್ಣ. ಅವ್ರು ಏನ್ ಹೇಳಿದ್ದಾರೆ ನಿಮ್ಮ ಬಗ್ಗೆ ಕೇಳೋಣ ನಮ್ಮ ವೀಕೆಂಡ್ ಟೆಂಟಲ್ಲಿ. ಆಯ್ದನು ಏ ಧನಂಜಯ, ಎಲ್ಲೇ ಇದೆಯಾ ನೀನು? ಎಂದ ಬರ್ತೀಯ ಊರಿಗೆ? ವೀಕೆಂಡ್ ವಿತ್ ರಮೇಶ್ ಅಲ್ಲಿ ನಿನ್ನ ನೋಡೋಕ್ಕೆ ತುಂಬಾ ಕಾಯ್ತಾ ಇದ್ವಿ. ಇವತ್ತು ಆ ದಿನ ನೋಡಿ ತುಂಬಾ ಖುಷಿ ಆಗ್ತಾ ಇದೆ. ನೀನು ಹುಟ್ಟಿದಾಗ ನಾನು 6ನೇ ಕ್ಲಾಸಲ್ಲಿ ಇದ್ದೆ. ಇನ್ನು ನೀನು ಹುಟ್ಟಿದಾಗ ತುಂಬ ಖುಷಿ ಆಯಿತು. ಅಷ್ಟು ಮುದ್ದು ನೀನು, ತುಂಬ ಪ್ರೀತಿ. ಹುಟ್ಟಿದ ತಾರೀಕು ಗೀರಿಕು ಇಂಥ ದಿವ್ಸ ಹುಟ್ಟೇನೆ ಅನ್ನೋ ನಮಗೆ ಗೊತ್ತಲ್ಲ. ಅವನ್ನ ಹುಟ್ಟಿದಾಗ ಹೋಗಿ ನೋಡಿದ್ದು, ಎತ್ಕೊಂಡಾಗ ನೀನು ಹುಟ್ಟಿದ್ಯಲ್ಲಪ್ಪ ರೋಸ್ತು ಸಾಕು ತಗೊಳ, ಇನ್ನು ಯಾರು ಬೇಡ, ಇನ್ನು ಸಾಕು ಇಬ್ರೇ ಅಂದೆ. ಸ್ಕೂಲಿಂದ ಬಂದರೆ ಆಟ ಆಡೋನು, ನಾನು ಜಗಳ ಮಾಡುವೆ. ಟಿವಿ ಮುಂದೆ ಕುಣಿಯೋದು ನೀನು ಮಾಡ್ತಾ ಇದೆಯಲ್ಲ ಅಂತ ನಾವು ಗುದ್ದಾಡಿವು. ನೀನು ಸುಮ್ಮನೆ ಕುತ್ಕೊಳ್ಳೋಜ್ಜಿ, ನಾನು ಸುಮ್ಮನೆ ಕುತ್ಕೊಂತ ನನ್ನೇನು ಗದ್ಲಿಸ್ತಾ ಇದೆಯಾ, ಹಾಕಿಬಿಡ್ತೀನಿ ಇಡ್ಲು ಮಾಡಿ ತಗೊಂಡು ಅಂತ ಬಾಯಿ ಮಾಡುವೆ. ಚಿಕ್ಕ ಹುಡುಗನಲ್ಲಿ ನಾನು ನೀನು ಆಕ್ಟಿಂಗ್ ಮಾಡ್ತಾ ಇದ್ವಿ. ನಂಗೆ ಒಂದು ಸೀನ್ ಜ್ಞಾಪನ ಬರುತ್ತೆ, ಭಕ್ತ ಪ್ರಹ್ಲಾದ ಮೂವಿಯಿಂದ ಬರುತ್ತೆ. ಆ ಡೈಲಾಗು ಇವಾಗ ನಾನು ಟ್ರೈ ಮಾಡಿದ್ರು ನನ್ನ ಕೈಲಿ ಹೇಳಕ್ಕಾಗಲ್ಲ, ಅದು ನೀನೇ ಹೇಳಿದ್ರೇನೆ ಚೆನ್ನಾಗಿರುತ್ತೆ. ಅವಾಗ ಪುಟ್ನಂಜ ಫಿಲಮ್ ರಿಲೀಸ್ ಆಗಿತ್ತು. ಅದ್ರದ್ದು ಹಾಡು ಅಷ್ಟೂ ಬಾಯಲ್ಲಿ ಹೇಳೋನು, ಅಷ್ಟು ಚೆನ್ನಾಗಿ ಹೇಳೋನು. ರಾಜ್ಕುಮಾರ್ನ ಗದ್ದಿಗೆ ಬಾಗಲ್ ತೆಗ್ದಿದ್ರು, ಒಳಗೆ ಬಿಟ್ರು, ಹೋದೆ. ನೀವು ಬೆಳೆದಂಗೆ ನಮ್ಮ ಮಕ್ಕಳನ್ನ ಬೆಳೆಸ್ಕೊಳ್ರಪ್ಪ ಅಂತ ಹೇಳಿದೆ. ಕೈ ಮುಗ್ದೆ, ಅಡ್ಡ ಬಿದ್ದೆ, ಬಂದೆ. ತುಂಬ ಮೆಮೊರೇಬಲ್ ಉಳ್ಕೊಳ್ಳೋದು ಅಂದರೆ, ನನ್ನದು ಡೆಲಿವರಿ ಇತ್ತು ನಾಳೆ. ಸ್ವಲ್ಪ BP ಎಲ್ಲ ಜಾಸ್ತಿಯಾಗಿ ಕಾಲೆಲ್ಲ ಊದ್ಕೊಂಡಿತ್ತು. ಬಟ್ ಮುಂಚೆನೇ ಡಾಕ್ಟರ್ ಹೇಳಿದರು, ನೀವು ಕಾಲುಂಗ್ರ, ಸರ, ಬಳೆ ಎಲ್ಲ ಬಿಚ್ಚಿಡ್ಬೇಕಂತ. ನಾನು ಕಾಲುಂಗ್ರ ಬಿಚ್ಚಿಡೋದು ಮರ್ತಿದ್ದೆ. ಸರಿ, ನಮ್ಮನೆಯವ್ರಿಗೆ ಕೋಪ ಬಂತು, ನೀನು ಬಿಚ್ಚಿಡೋಕ್ಕಾಗಲ್ವಾ ಅಂದರು. ನಮ್ಮ ಅಂಕಲ್ ಆಚಾರನ ಕರೆಸ್ತೀನಿ ಅಂದರು. ಸರಿ, ಸೀದಾ ನೀನು ಬಂದೆ, ತೊಡೆ ಮೇಲೆ ಕಾಲು ಇಟ್ಕೊಂಡ್ಬಿಟ್ಟು ನನ್ನ ಕಾಲುಂಗ್ರನ ಬಾಡಿ ಲೋಷನ್ ಎಲ್ಲ ಹಚ್ಚಿ ಬಿಚ್ಚಿದೆ. ಆಗ ನಂಗೆ ನನ್ನ ತಂದೆ ನೆನಪಾದರು. ಬಿಕಾಸ್ ನನ್ನ ತಂದೆ ಆಗಿದ್ದರೆ ಮಾಡ್ತಿದ್ರು ಅವಾಗ ಅಂತ. ನನ್ಗೆ ಅಷ್ಟು ಇಷ್ಟ ನೀನು ಅಂದರೆ. ಗೊತ್ತಿಲ್ಲ, ನೀನು ಅಷ್ಟು ಒಳ್ಳೆಯವನು, ಅದು ಹತ್ರದಿಂದ ನೋಡಿರೋರಿಗೆ ಅದು ಗೊತ್ತಾಗುತ್ತೆ ನೀನೇನು ಅಂತ. ಅವತ್ತು ನನಗೆ ತುಂಬ ಖುಷಿ ಆಯಿತು. ಓದಿದ್ರೆ ಧನಂಜಯ್ ಓದಬೇಕು ಅಂತ ಇದ್ದಿದ್ದು ಜನ, ಏನು ಓದಿದ್ರೆ ಏನು ಪ್ರಯೋಜನ, ಗಡ್ಡ ಬಿಟ್ಕೊಂಡು ಓಡಾಡ್ತಾ ಇದ್ದಾನೆ ಅಂತೇಳಿ ಅಂದಿದ್ರು. ಅದನ್ನ ಕೇಳಿಸ್ಕೊಂಡು ತುಂಬ ಬೇಜಾರಾಗಿತ್ತು. ಬಟ್ ಈಗ ನೀನು ಪ್ರೂವ್ ಮಾಡಿದ್ಮೇಲೆ ಅದೇ ಜನಕ್ಕೆ ಅರ್ಥ ಆಗಿದೆ ಧನಂಜಯ್ ಅಂದರೆ ಏನು, ಧನಂಜಯ್ ಏನು ಸಾಧನೆ ಮಾಡಿದ್ದಾನೆ ಅಂತ. ರಾಟೆ ಫಿಲಮ್ ನೋಡಿದ್ಮೇಲೆ ತುಂಬ ಖುಷಿಪಟ್ಟು ಬರ್ಕೊಂಡಿದ್ದೆ ಫೇಸ್ಬುಕ್ಕಲ್ಲಿ, ನೀನು ಸಾಧನೆ ಮಾಡಿದ್ಯಾ ಅಂತೇಳಿ. ಅದು ಇವತ್ತಿಗೆ ವೀಕೆಂಡ್ ವಿತ್ ರಮೇಶಿಗೆ ಬಂದು ಸೀಟಲ್ಲಿ ಕೂತಿದೆಯಲ್ಲ, ನಮ್ಮೆಲ್ಲರಿಗೂ ಒಂಥರ ತುಂಬ ಹೆಮ್ಮೆ ಅನಿಸ್ತಾ ಇದೆ. ನಡೇರಿ ಮೇಲೆ ಕುದುರೆ ಸಾಲಿ ಟಂಗೆ ಮುಂದೆ ಬಂದವ್ರೆ ನಮ್ ಧನಂಜಯ, ಮುಂದೆ ಬಂದವನೇ ನಮ್ ಧನಂಜಯ. ನಮ್ಮ ಮನೆಗೆ ಹೊಸ ಮನೇಲಿ ಶೋಭಾನ ಹೇಳ್ಬೇಕು, ಹೊಸ ಮನೇಲಿ ಶೋಭಾನ ಹೇಳ್ಬೇಕು ಧನಂಜಯ. ನಿನ್ ಮದುವೆ ಆಗಬೇಕು ಕಣೋ, ಮುಂದೆ ಒಳ್ಳೇದಾಗತ್ ಕಣೋ, ಜಗತ್ಗುರುವೇ ಜಗತ್. ಅಯ್ಯೋ, ಹಿರಿಯ ಜೀವ ಆಸೆ ಪಡ್ತಾ ಇದೆ. ಏನು ಉತ್ತರ ಹೇಳಿ? ನಿನ್ ಮದುವೆ ಆಗಬೇಕು ಅಂತ ಹೇಳ್ತಿದಾರಮ್ಮ. ಎಷ್ಟು ಸ್ವೀಟ್ ಆಗಿದ್ದಾರೆ ಸರ್, ಎಲ್ಲರೂ ಒಬ್ರಿಗಿಂತ ಒಬ್ರು. ಪ್ರತಿ ಸರಿನೂ ಬನ್ನಿ ಅಜ್ಜಿ. ಖುಷಿ ಆಯ್ತು. ಬನ್ನಿ ಬನ್ನಿ ಬನ್ನಿ. ಅಜ್ಜಿ ಮಲ್ಲಮ್ಮ ಅವ್ರು ಬಂದಿದ್ದಾರೆ. ನಮಸ್ಕಾರ. ನಮಸ್ಕಾರ. ನನ್ನ ಹೆಸರು ರಮೇಶ್ ಅಂತ. ಹೌದು. ಧನಂಜಯ್ ಅವರು ಚಿತ್ರರಂಗಕ್ಕೆ ಬಂದಾಗ ನೀವು ಡಾಕ್ಟರ್ ರಾಜ್ಕುಮಾರ್ ಸಮಾಧಿಗೆ ಹೋಗಿ ಏನೋ ಬೇಡ್ಕೊಂಡ್ರಂತಲ್ಲ, ಏನದು? ನೀವು ಬೆಳೆದಂಗೆ ನನ್ನ ಮೊಮ್ಮಕ್ಕಳು ಬೆಳಿಬೇಕ್ರಿ ಗುರುವೇ ಅಂತ ನಮಸ್ಕಾರ ಮಾಡಿದ್ವಿ ರಾಜ್ಕುಮಾರ್. ನೋಡಿ, ಇವ್ರ ಹಾರೈಕೆ ಏನ್ ಚಂದ ಇದಾರೆ, ಇದು ಬಹಳ ಖುಷಿ ಆಯ್ತು. ಧನ್ಯವಾದಗಳಮ್ಮ. ಎಸ್, ನಿಮ್ಮ ಬ್ರದರ್ಸು ಸಿಸ್ಟರ್ಸ್ ಎಲ್ಲ ಬಂದಿದ್ದಾರೆ. ಏನ್ ಮೇಡಮ್? ಸರ್ಪ್ರೈಸ್ ಸರ್. ಸರ್ಪ್ರೈಸ್.
ಏನಿದು ಏನ್ರಿ ಇದು? ಅವನಿಗೆ ನೆನಪಾಗುತ್ತೆ. ಜಾತ್ರೆಗೆ ಹೋಗಿದ್ದೆ ಮೊನ್ನೆ, ಜಾತ್ರೆ ಆಯ್ತು, ಅವನದು ನೆನಪಾಯ್ತು. ಸಣ್ಣ ಹುಡುಗರಲ್ಲಿ ಆಟದ ಸಾಮಾನೆಲ್ಲ ತಗೊಂಡು ಗುಡ್ಡ ಹಾಕೊಂಡವರು ಜಾತ್ರೆಗೆ ಬಂದಾಗ ಅಜ್ಜಿ ಮನೆಗೆ, ಹಂಗಾಗಿ ನೆನಪಾಯ್ತು, ತಗೊಂಬಂದೆ ಅವನಿಗೆ. ಇಲ್ಲ ಅಲ್ಲ, ಆ ವಯಸ್ಸಲ್ಲಿ ನಮ್ಮ ಊರಿನ ಜಾತ್ರೆಗೆ ಹೋಗೋ ಮಜಾನೇ ಬೇರೆ ರೀ. ಇದು ನೀರ್ ಗನ್ನು, ಏರೋಪ್ಲೇನ್, ಬಿಟ್ಟೇ ಇಲ್ಲ ಆಗ್ಲಿಂದ. ಅವಾಗೆಲ್ಲ ಚಿಕ್ಕ ಚಿಕ್ಕ ಗನ್ಗಳು ಸರ್ ಹಾಕೊಂಡು ಅವಾಗೆಲ್ಲ ಬಿಟ್ಟದ್ದು, ಈಗ ಬಿಟ್ಟದ್ದು ಬರಲ್ಲ ಅಂತ. ಮದುವೆ ಮಾಡ್ಬೇಕ್ರಿ. ಮದುವೆ ಮಾಡ್ಬೇಕಜ್ಜಿ. ಅದೇ ಅವ್ರು ನಾನು ಅವ್ರು ಬಂದಾಗ್ಲಿಂದ ಹೇಳ್ತಾ ಇದ್ದೀನಿ. ನಾವು ಕೇಳ್ತೀವಿ, ನಾನು ಇದ್ದಂಗೆ ನೀನು ಮದುವೆ ಮಾಡಬೇಕು, ಮದುವೆ ಆಗಪ್ಪ ಅಂತ ಹೇಳಿದ್ರೆ ಆಗಂತ ತಗೊಳಜ್ಜಿ ಅಂತ ಇದ್ರಾಗೆ ಹೇಳ್ಬತ್ತಾನೆ ನಮ್ಮನ್ನ. ನೋಡಿ ಅವ್ರು ಹೇಳ್ತಾರೆ, ಅವ್ರು ಇರ್ಬೇಕಾದ್ರೇನೆ ನಿಮ್ ಮದುವೆ ನೋಡ್ಬೇಕಂತೆ. ಎಲ್ಲರ ಮದುವೆನೂ ಮಾಡಿದೀವಿ. ಎಲ್ರ ಮದುವೆನೂ ಮಾಡಿದಾರ ಅವರು. ಒಳ್ಳೆ ಹುಡುಗಿ ಹುಡುಕ್ಬೇಕು ನೀವು. ಒಳ್ಳೆ ಹುಡುಗಿ ಅವ್ರು ಒಪ್ಕೋಬೇಕಲ್ಲ, ನಾವು ಹುಡುಕಿದ್ದ ಅವ್ರು ಒಪ್ಕೊಂಬರ್ಲಿ, ನಾವು ಮಾಡ್ತೀವಿ. ನೋಡಪ್ಪ, ನೀವು ಒಪ್ಕೊಂಬಂದ್ರೆ ಅವರೇ ಮಾಡ್ತಾರಂತೆ. ಅಲ್ಲ, ನನಗೆ ಕಾನ್ಫಿಡೆನ್ಸ್ ಏನು ಅಂದ್ರೆ ಸರ್, ನಮ್ಮ ಅಜ್ಜಿಗೆ ಆಲ್ಮೋಸ್ಟ್ ಕರೆಕ್ಟ್ ಏಜ್ ಗೊತ್ತಿಲ್ಲ ನಂಗೆ. ನಮ್ಮ ದೊಡ್ಡಪ್ಪ ಅವ್ರ ಏಜ್ ಇದೆಲ್ಲ ಲೆಕ್ಕ ಹಾಕೋರು 95+ ಅಂತೂ ಇದಾರೆ. ಇನ್ನೂ ಆರಾಮಾಗಿ ಇನ್ನೊಂದು 10-15 ವರ್ಷ ಇರ್ತಾರೆ, ಆರಾಮಾಗಿ ಆಗೋಣ ಅಂತ. ಸೆಂಚುರಿ ಪಾಸ್ ಅಂತ ಗ್ಯಾರಂಟಿ. ಲವ್ಲಿ. ಅಜ್ಜಿ, ನೀವೊಂದು ಹಾಡು ಆಡ್ತಾ ಇದ್ರಲ್ಲ ಅಲ್ಲಿ, ಏನ್ ಚೆನ್ನಾಗಿತ್ತು ಹಾಡೋದು. 2 ಲೈನ್ ಮಾಡ್ತೀರಾ? ಒಂದ್ 2 ಲೈನ್ ಹಾಡಿ. ನಾವು ಹೇಳಿಕೆ ಬಿಟ್ಟು ಅವಾಗ ಇನ್ನೊಂದ್ಸಲ ಹಾಡಿ. ದನ ನಂಜಯ್ಯ ಕುದುರೆ ಸಾಲಿಟ್ಟಂಗೆ ಮುಂದೆ ಬರುತ್ತಾನೆ ನಮ್ಮ ಗುರು, ಮುಂದೆ ಬರುತ್ತಾರೆ ನಮ್ಮ ಗುರು ಧನಂಜಯ. ಹೊಸಮನೇಲಿ ಶೋಭನ, ಹೊಸಮನೆ ಒಳಗೆ ಶೋಭನ, ಧನಂಜಯ್ ಹೊಸ ಮನೆ ಒಳಗೆ. ನೋಡ್ರಪ್ಪ, ಅಜ್ಜಿ ಎನರ್ಜಿಗೆ ಒಂದ್ಸಲ ಚಪ್ಪಾಳೆ. ಉತ್ತರ ಕೊಡಿ ಸ್ವಾಮಿ ನೀವು. ಸರ್ ಖಂಡಿತ, ಈಗ ಯಾರು ನೋಡಿ ಇಷ್ಟ ಆಗಿ ನನ್ಗೆ ಅನ್ಸ್ಬೇಕಲ್ಲ, ಅವಾಗ ಖಂಡಿತ ಆಗಿ ಎಲ್ಲರೂ ಹಿಂಗ್ ಪ್ರೆಷರ್ ಹಾಕಿ ಏನಾಗ್ಬಿಟ್ಟಿದೆ ನನ್ ಕನ್ಸಲ್ಲಿ ಫೋರ್ಸ್ಫುಲಿ ಯಾರನ್ನ ಒಪ್ಕೊಂಡ್ಬಿಟ್ಟಿದ್ದೀನಿ, ಆಮೇಲೆ ಸಫರ್ ಮಾಡ್ತಿದ್ದೀನಿ ಅಂತ ಅನ್ಸ್ಬಿಡುತ್ತೆ. ಈ ರೆಕಾರ್ಡಿಂಗ್ ಬೇರೆ ಬರುತ್ತೆ, ಧನಂಜಯ್ ಹೊಸ ಮನೆಯಲ್ಲಿ ಅಂತ. ಸೋ ನೈಸ್. ಆರ್ಟಿಸ್ಟ್ ನೋಡಿ ಅವರು. ನನಗೆ ನಮ್ಮ ಅಜ್ಜಿ ಬಗ್ಗೆ ತುಂಬಾ ಖುಷಿ ಏನಂದ್ರೆ ಸರ್, ನಾನು ಚಿಕ್ಕ ಹುಡುಗನಿಂದ ಕಥೆಗಳೆಲ್ಲ ಕೇಳೀನಿ. ನಮ್ಮ ಹಳ್ಳಿಯಿಂದ ಗಂಡಸಿ ಸಂತೆಗೆ ಹೋಗಿ ಹಸು ಕಟ್ಟಿ ಹಾಲು ಕರೆದು ಬೆಣ್ಣೆ ಮಾರೋದ್ರಿಂದ ಹಿಡಿದು ದೇವ್ರಿಗೆ ಎಡೆ ಇಡಕ್ಕೆ ಏನು ಇಲ್ದಲೇ ಇದ್ದಾಗ ಈ ರಾಗಿ ಗಂಜಿನ ಎಡೆ ಮಾಡೋದ್ರಿಂದ ಹಿಡಿದು ಆಕ್ಚುಲಿ ಸಾಧನೆ ಅಂದ್ರೆ ಅವ್ರದ್ದು ಸರ್. ಯಾಕೆಂದ್ರೆ ಇವತ್ತು ಅವ್ರ ಮೊಮ್ಮಕ್ಕಳು ಮರಿ ಮಕ್ಕಳು ಎಲ್ರೂ ನೋಡಿದ್ದಾರೆ, ಎಲ್ರೂ ತುಂಬಾ ಚೆನ್ನಾಗಿ ತಗೊಬಂದು ಒಂದು ದಾರಿಗೆ ತೋರಿಸಿದ್ದಾರೆ. ಇವಾಗ ನಮ್ಮ ತಂದೆ ಎಲ್ಲರೂ ನಮ್ಮ ಅಜ್ಜಿ ಊರಲ್ಲಿ ಕುರಿ ಕಾಯ್ತಿದ್ದವರು, ಅಂದ್ರೆ ಸ್ಕೂಲ್ ಬಿಟ್ಟು ಕುರಿ ಕಾಯ್ಕೊಂಡು ಇನ್ನೇನೋ ಮಾಡ್ಕೊಂಡು ಅಲ್ಲಿಂದ ಯಾರೋ ಬನ್ನಿ ಅಂದ್ರೆ ಈ ಶಾಲೆ ಬಿಟ್ಟ ಮಕ್ಕಳನ್ನ ಕರ್ಕೊಂಡೊಬ್ಬರು ಟೀಚರ್ ಸೇರಿಸ್ತಾರಲ್ಲ, ಹಂಗೆ ವಾಪಸ್ ಕರ್ಕೊಂಬಂದು ಸೀದಾ 5ನೇ ಕ್ಲಾಸಿಗೆ ಅವ್ರನ್ನ ಸೇರಿಸೋರು ಟೀಚರ್ ಆಗಿದ್ದಾರೆ. ನಮ್ಮ ದೊಡ್ಡಪ್ಪ ಚಿಕ್ಕಪ್ಪಂದ್ರು ಎಲ್ಲೋ ಯಾವುದೋ ಮಠಗಳಲ್ಲಿ ಓದ್ಕೊಂಡು ಏನೇನೋ ಮಾಡ್ಕೊಂಡು ಎಲ್ಲರೂ ಟೀಚರ್ಸ್ ಆಗಿ ರೈತರಾಗಿ ಬೆಳ್ಕೊಂಬಂದು ನಮಗೆಲ್ಲ ಒಂದು ಒಳ್ಳೆ ಎಜುಕೇಶನ್ ಕೊಟ್ಟು ಅದಕ್ಕೆಲ್ಲ ಒಂದು ಸ್ಟ್ರಾಂಗ್ ಬೇರು ಅಂದ್ರೆ ಅದು ಮಲ್ಲಜ್ಜಿ ಅಂತಾನೆ ಹೇಳ್ಬೋದು ಸರ್. ತುಂಬಾ ದೊಡ್ಡ ಸಾಧನೆ. ವಿತ್ ಯೋರ್ ಪರ್ಮಿಷನ್, ಏನಾದ್ರು ನನಗೆ ತುಂಬಾ ದೊಡ್ಡ ಸಾಧನೆ ನಮ್ಮ ಅಜ್ಜಿದು ಅನ್ಸುತ್ತೆ ಸರ್. ಏನಾದ್ರು 1 ಸೆಕೆಂಡ್ ಅವ್ರನ್ನ ಕೂರ್ಸಕ್ಕಾದ್ರೆ ದಟ್ ವಿಲ್ ಬಿ ಅ ಗ್ರೇಟೆಸ್ಟ್ ಮೂಮೆಂಟ್ ಫಾರ್ ಮಿ. ಒಂದು ಗೃಹಿಣಿಯಾಗಿ ಒಂದು ಮನೆ ನಡೆಸೋದು, ಮಕ್ಕಳಿಗೆ ಸರಿಯಾದ ಮೌಲ್ಯಗಳನ್ನ ಕೊಡೋದು, ಅದಕ್ಕಿಂತ ಒಂದು ದೊಡ್ಡ ಸಾಧನೆ ಇಲ್ಲ ಸರ್. ಅದರ ಸಂಕೇತ ನಾವು ಅಜ್ಜಿನೇ ಕೂರಿಸ್ಬೋದು. ಬನ್ನಿ. ಖುಷಿ ಆಯ್ತು, ಧನ್ಯವಾದ. ಎಸ್, ನಮ್ಮ ಧನಂಜಯ ಅವರ ಅತ್ತಿಗೆ ಸೌಮ್ಯ ಅವ್ರು ಬಂದಿದ್ದಾರೆ. ಏನೋ ಕೈಯಲ್ಲಿ ತಂದಿದ್ದಾರೆ. ಏನದು ಪ್ಲಾಸ್ಟಿಕ್ ಬಾಕ್ಸ್ ಏನಿದೆ ಅದರಲ್ಲಿ? ಸರ್ ಜಜ್ಜುಣ್ಸೆ ಹಣ್ಣು ತಗೊಂಡ್ಬಂದಿದ್ದೀನಿ. ಓ, ಹುಣಸೆ ಹಣ್ಣು. ಹೌದು ಸರ್. Cheers. ಇದರ ರುಚಿ ಬೊಂಬಟಾಗಿದೆ. ನಾನು ಇದ್ರಲ್ಲಿ ಇರ್ತೀನಿ, ನೀವು ಮುಂದುವರಿಸಿ. ತುಂಬಾ ದಿನ ಆಗೋಗಿತ್ತು. ಹೌದು, ಅವನಿಗೆ ಇಷ್ಟ ಸರ್, ಅದಕ್ಕೆ ಆಲ್ಮೋಸ್ಟ್ ಅವನಿಗೆ ಕಡಲೆಕಾಯಿ ಗಿಡ ಇಷ್ಟ. ನನ್ನ ಮದುವೆ ಆದ್ಮೇಲಿಂದ ಅವ್ನಿಗೆ ಏನೇನು ಇಷ್ಟ ಸ್ವಲ್ಪ ತಿಳ್ಕೊಂಡು ಅವನಿಗೆ ಕೊಡ್ತಾ ಇರ್ತೀನಿ ಆಗಾಗೆ. ಅಂದರೆ ಗೊತ್ತಿಲ್ಲ, ಅವನಂದರೆ ತುಂಬ ಒಳ್ಳೆಯವನು, ತುಂಬ ಇಷ್ಟ. ನನ್ನ ಪ್ರಕಾರ ಅವನಿಗೆ ಕೆಟ್ಟದ್ದು ಏನು ಅಂತ ಗೊತ್ತಿಲ್ಲ, ಸ್ವಾರ್ಥ ಇಲ್ಲ ಅವನು, ಅದು ಜಾಸ್ತಿ ಇಷ್ಟ ಆಗುತ್ತೆ. ಮತ್ತು ಜಾಸ್ತಿ ಹೆಣ್ಮಕ್ಳಿಗೆ ಅವನು ಗೌರವ ಕೊಡ್ತಾನೆ ಸರ್. ಹೆಣ್ಮಕ್ಳಿಗೆ
ಅವ್ನು ನನ್ನ ಹತ್ರನೂ ಅಷ್ಟೇ ಆರಾಮಾಗಿ ಮಾತಾಡ್ತಾನೆ. ಏನ್ರ ಬಗ್ಗೆನಾದರೂ ಆಯಿತು, ನಾನು ಪ್ರೆಗ್ನೆಂಟಲ್ಲಿ ವಾಕಿಂಗ್ ಕರ್ಕೊಂಡು ಹೋಗೋನು. ಹಾಸ್ಪಿಟ್ಲಿಗೆ ಆ್ಯಕ್ಚುಲಿ ನಮ್ಮ ಮನೆಯವ್ರು ಬ್ರೆಜಿಲಲ್ಲಿ ಇರ್ತಿದ್ರು, ಇವನೇ ಕರ್ಕೊಂಡು ಹೋಗ್ತಾ ಇದ್ದಿದ್ದು ನನ್ನ. ಅಲ್ಲೆಲ್ಲ ಸಿಸ್ಟರ್ಸ್ ಎಲ್ಲ ಓ ಮೈ ಗಾಡ್ ಎಂಥ ಮೈದ್ನ ಇದ್ದಾನೆ ನಿಮಗೆ, ಆರಾಮಾಗಿ ಬಂದು ಮನೆಗೆ ಕರ್ಕೊಂಡು ಹೋಗಿ ಕರ್ಕೊಂಬಂದು ಸಿಸ್ಟರ್ಸ್ ಕೇಳೋರು ಏನು ಮೇಡಮ್ ನಿಮಗೆಲ್ಲ ಇಷ್ಟೊಂದು ಪ್ಯಾಂಪರಿಂಗ್ ಮಾಡ್ತಾರೆ, ನನಗೆ ಅಲರ್ಜಿ ಇಂಜೆಕ್ಷನ್ ಕೊಡಬೇಕಿತ್ತು. ಕಾಲ ಹತ್ರ ಇವನು, ತಲೆ ಹತ್ರ ಇವರು, ಇನ್ನೊಬ್ಬ ನನ್ನ ತಮ್ಮ, ಎಲ್ಲರೂ ನಿಮ್ಮ ಇದನ್ನ. ಅಷ್ಟೊತ್ತಿಗೆ ಒಂದು ಜೆಸ್ಸಿ ಎಲ್ಲ ಬಂದುಬಿಟ್ಟಿತ್ತು, ಸ್ವಲ್ಪ ಫೇಮಸ್ ಆಗಿದ್ದ. ಅವಾಗೆಲ್ಲ ಫೋಟೋ ತೆಗೆಸ್ಕೊಳ್ಳೋರು ಇವನ ಹತ್ರ. ಅಂದರೆ ಅಷ್ಟೊಂದು ಇಷ್ಟ ಸರ್, ಅಂದರೆ ಚಿಕ್ಕ ಚಿಕ್ಕ ಸಂತೋಷಗಳು ಜಾಸ್ತಿ ಖುಷಿ ಕೊಡುತ್ತೆ ಆ ಟೈಮಲ್ಲಿ. ಪ್ರೆಗ್ನೆನ್ಸಿ ಟೈಮ್ ಸಂತೋಷಗಳೇ ಜಾಸ್ತಿ. ಆ್ಯಕ್ಚುಲಿ ನನ್ನ ಫ್ಯಾಮಿಲಿಗೆಲ್ಲ ಒಂದು ಸಾರಿ ಕೇಳ್ಬೇಕು, ನಾನು ತುಂಬ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಿಲ್ಲ. ಆದರೆ ಒಂದು ಯಾವಾಗಲೂ ಹೇಳ್ತಾ ಇರ್ತೀನಿ, ನಾನು ಯಾವಾಗಲೂ ಇರೋಕ್ಕಾಗಲ್ಲ, ಬಟ್ ನಾನು ಯಾವಾಗ ಇರಬೇಕು ಆ ಟೈಮಲ್ಲಿ ನಾನು ಇದ್ದೇ ಇರ್ತೀನಿ ಅಂತ. ಕೇರಿಂಗಲ್ಲಿ ಸರ್ ಅದಕ್ಕೆ ಒಂದು ಎಕ್ಸಾಂಪಲ್ ಸರ್, ರೀಸೆಂಟ್ ಕೋವಿಡಲ್ಲಿ ನಾನೇ ಫಸ್ಟು ಇನ್ಫೆಕ್ಷನ್ ಆಗಿದ್ದು ಮನೇಲಿ. ಇವನು ಮೆಸೇಜ್ ಮಾಡ್ದ, ದಿಸ್ ಇಸ್ ದ ರೈಟ್ ಟೈಮ್, ನಾನು ಹೋಗ್ತಾ ಇದ್ದೀನಿ ಊರಿಗೆ. ಅವ್ನಿಗೆ 6th ಸೆನ್ಸ್ ಏನೋ ಗೊತ್ತಿಲ್ಲ ಸರ್, ಬಟ್ ಈಗ ನೆನೆಸ್ಕೊಂಡ್ರೆ ಅವನು ಅವತ್ತು ಹೋಗ್ಲಿಲ್ಲ ಅಂದಿದ್ರೆ ಐ ಥಿಂಕ್ ಒನ್ ಆಫ್ ದ ಫ್ಯಾಮಿಲಿ ಮೆಂಬರ್ಸ್ ನಾವು ಯಾರು ಮಿಸ್ ಮಾಡ್ಕೊಂತಿದ್ವಾ ಅಂದ್ರೆ. ಯಾಕೆಂದ್ರೆ ಎಲ್ಲರಿಗೂ ಇನ್ಫೆಕ್ಷನ್ ಆಯ್ತು ಸರ್, ಅಪ್ಪ ಅಮ್ಮಂಗೆ ಅಜ್ಜಿಗೆ ಎಲ್ಲರಿಗೂ. ಇವನು ಇರೋದ್ರಿಂದ ನಾವು ಆ ಸಿಚುವೇಶನ್ ಮ್ಯಾನೇಜ್ ಮಾಡೋಕ್ಕಾಯ್ತು, ಇಲ್ಲ ಅಂದಿದ್ರೆ ತುಂಬ ಕಷ್ಟ. ಯಾರು ಒಬ್ರು ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದಾರೆ ಅಂದರೆ ವಾಪಸ್ ಬರೋದು ಇದಿರಲಿಲ್ಲ, ಭರವಸೆ ಇರಲಿಲ್ಲ. ಸೊ ನನ್ನ 3 ದಿನ ಅಡ್ಮಿಟ್ ಮಾಡಿ ಹುಷಾರು ಮಾಡಿಕೊಂಡು ವಾಪಸ್ ಕರ್ಕೊಂಡು ಅಲ್ಲಿ ಕಂಡೀಷನ್ ಮೇಲೆ ಹೋಗಿದ್ದೆ ಸರ್ ಹಾಸ್ಪಿಟ್ಲಿಗೆ. ಅವಾಗ ಬೆಡ್ ಬೇರೆ ಅದು ಇದು ಸಿಕ್ತಿರ್ಲಿಲ್ಲ, ಹೆಂಗೋ ಒಂದು ಬೆಡ್ ಸಿಕ್ತು. ನನ್ನ ರಿಸ್ಕು, ನಾನು ಮಾಸ್ಕ್ ಹಾಕೊಂಡು ಹೋಗ್ತೀನಿ, ನಾನೇ ಹೋಗಿ ಊಟ ಕೊಡಬೇಕು ಎಲ್ಲ ಅಂತ. ಐ ಶುಡ್ ಥ್ಯಾಂಕ್ ಡಾಕ್ಟರ್ಸ್ ಆ ಟೈಮ್, ಎಸ್ಪೆಷಲಿ ನಮ್ಮ ಡಾಕ್ಟರ್ ನಾಗಭೂಷಣ್ ಅಂತ. ಚಿಕ್ಕ ಹುಡುಗಿಂದ ನನ್ನ ಅವರೇ ನೋಡೋದು, ಅವ್ರ ಪ್ರತಿ ಸರಿನೂ ಅವ್ರಿಗೆ ಹೋಗಿ ಕನ್ಸಲ್ಟ್ ಮಾಡಿ ಎಲ್ಲರನ್ನೂ ತುಂಬ ಚೆನ್ನಾಗಿ ಹಂಗೆ ನೋಡೋರು. ನಮ್ಮ ಇಡೀ ಅರಸೀಕೆರೆಗೆ ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ರು ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳ್ಬೋದು. ರೈಟ್, ನಿಮ್ಮ ಅಕ್ಕ ಒಬ್ರು ಇಲ್ಲಿದ್ದಾರೆ, ಇನ್ನೊಬ್ರು ರಾಣಿ ಅಂತ, ಅವ್ರ ಬಗ್ಗೆ ನಾವು ಕೇಳಿದೀವಿ, ನೀವು ಹೇಳಿ. ನಮ್ಮ ಮನೆ ಮಗು ಸರ್ ಅದು. ಅಂದರೆ ಚಿಕ್ಕ ಹುಡುಗಿಲಿ ಪೋಲಿಯೋ ಅಟ್ಯಾಕ್ ಆಗಿ ಅವಳಿಗೆ ಕಣ್ಣಿಂದ ನರ್ವ್ ಹೊರಟೋಗಿ ಅದಾದ್ಮೇಲೆ ಮಗು ಥರನೇ ಅವಳು ಇವತ್ತಿಗೂ ಮಗು ಥರನೇ ಇರೋದು, ಮಗು ಥರನೇ ಮಾತಾಡೋದು ಕೂಡ. ನಮ್ಮ ತಾತ ಇರೋವರೆಗೂ ತಾತನ ಜೊತೆ ತುಂಬ ಅಟ್ಯಾಚ್ಡ್ ಆಗಿದ್ಲು. ಈಗ ನಮ್ಮ ಅಜ್ಜಿ ಜೊತೆ ಅಟ್ಯಾಚ್ಡ್ ಆಗಿದ್ದಾಳೆ. ಅವ್ರೇನೇನು ಮಾತಾಡ್ತಾರೆ ಎಲ್ಲ ಮಾತಾಡ್ತಾಳೆ. ಅವಾಗವಾಗ ನಮ್ಮ ಅಮ್ಮಂಗೂ ಹೈಕ್ ಅಂತ ಆವಾಜ್ ಆಗ್ತಾಳೆ. ಅವಳು ಪಕ್ಕ ಮಗುನೇ. ಅದು ನಮಗೊಂಥರ ದೇವರು ಕೊಟ್ಟಿರೋ ಗಿಫ್ಟು. ಇವತ್ತಿಗೂ ನಮ್ಮಪ್ಪ ನಮ್ಮ ಅಜ್ಜಿ ಎಲ್ಲ ಎಷ್ಟೊಂದು ಸಾರಿ ಹೇಳ್ತಿರ್ತಾರೆ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂದರೆ ಅವಳು ಯೋಗ ಅಂತ. ಎಸ್ 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 ಅವ್ರು ಬಂದರು. ಬನ್ನಿ 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 ಬನ್ನಿ. ನಮಸ್ಕಾರ. ನನ್ನ ಹೆಸರು ರಮೇಶ್ ಅಂತ. ಹೌದಾ? ರಮೇಶ್ ಯಾರು? ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ನಿಮ್ ಬಗ್ಗೆ ಈಗ ತಾನೇ ನಿಮ್ ತಮ್ಮ ಹೇಳ್ತಾ ಇದ್ರು, ಧನಂಜಯ್ ಅವರು ಹೇಳ್ತಾ ಇದ್ರಾ? ಇದು ನನಗೆ ಅವಳನ್ನ ಜಗತ್ತಿಗೆ ತೋರ್ಸಕ್ಕೆ ಇಷ್ಟ ಇರಲಿಲ್ಲ, ಬೇಡ ಅಂತ. ಚೆನ್ನಾಗಿದೀಯಾ? ಚೆನ್ನಾಗಿದ್ದೀನಿ. ಚೆನ್ನಾಗಿದ್ದೀವಿ. ಏನಿದು? ಮೈಕ್ ಮೈಕಮ್ಮ ಯಾವ್ದು ನೋಡಿದೆ ಹೇಳು ಮೊನ್ನೆ ಫಿಲ್ಮ್? ವಯಸ್ಸಾಳ. ಅವಳಿಗೆ ಗೊತ್ತಾಗಲ್ಲ, ಈಗ ನಮ್ಮ ಅಜ್ಜಿ ತಾತ ಇವರೆಲ್ಲ ಏನೇನು ರಿಪೀಟ್ ಮಾಡ್ತಾರೆ ಎಲ್ಲ ರಿಪೀಟ್ ಮಾಡ್ತಾಳೆ. ನಾನು ರಮೇಶ್ ಅಂತ, ನಾನು ಧನಂಜಯ್ ಫ್ರೆಂಡು. ನಮ್ದು ಇದು ಶೋ, ಇದು ಟಿವಿಯಲ್ಲಿ ನಿಮ್ಮನ್ನ ಕರ್ಕೊಂಡ್ ಬಂದ್ವಿ ಧನಂಜಯ್ ಬಗ್ಗೆ ಮಾತಾಡಕ್ಕೆ. ಏನ್ ಮಾತಾಡ್ಬೇಕು? ಏನ್ ಮಾತಾಡ್ಬೇಕು? ಅವ್ರ ಪಿಕ್ಚರ್ ಏನಾರು ನೋಡಿದೀರಾ ನೀವು? ನೋಡಿದೀವಿ. ಯಾವ್ದು ಈಗ ಹೊಯ್ಸಲ ಮಾಡಿದ್ರಲ್ಲ, ನೋಡಿದ್ರಾ? ಹೊಯ್ಸಲ ನೋಡಿದ್ರಾ? ನೋಡಿದೀವಿ. ಸೋ ನೈಸ್, ಸೋ ಸ್ವೀಟ್. ಊರಿಗೆ ಬರ್ತಾರೆ, ಊಟ ಮಾಡ್ತಾರೆ, ಮಾತಾಡ್ಕೊಂಡ್ ಬರ್ತಾರೆ. ಮನೆ ಬರ್ತಾನೆ ಒಂದ್ ನಿಮಿಷಲ್ಲಿ ಇರಕ್ಕಲ್ಲ. 1 ನಿಮಿಷ ಇರಲ್ವಂತಲ್ಲಪ್ಪ ಮನೆಗೆ ಬಂದು. ಬೇರೆ ಏನೇನ್ ಕಂಪ್ಲೇಂಟ್ ಇದೆ ನಿಮ್ಗೆ ಅವ್ರ ಬಗ್ಗೆ ಹೇಳಿ. ಊಟ ಮಾಡಿ ಬಿಡ್ತಾರೆ, ಬಂದೇ ಬಿಡ್ತಾರೆ. ಊಟ ಮಾಡ್ತಾರೆ, ಬಂದೇ ಬಿಡ್ತಾರೆ. ಯಾವ ತರ ಏನು ಅಂತ ನಮ್ಮನ್ನ ಕೇಳೋದೇ ಇಲ್ಲ. ಯಾವ ತರ ಏನು ನಮ್ಮನ್ನ ಕೇಳೋದೇ ಇಲ್ಲ. ಅಜ್ಜಿ ಫುಲ್ಲು ಪ್ರಾಂಪ್ಟಿಂಗ್ ಇಲ್ಲಿ. ಅಜ್ಜಿದೆ ಎಲ್ಲ ವಾಯ್ಸು. ಇದೆ ಎಲ್ಲ ವಯಸ್ಸು. ಅಜ್ಜಿಗೆ ಬ್ಯಾಕ್ಗ್ರೌಂಡ್ ವಾಯ್ಸ್. ಸಚ್ ಬ್ಯೂಟಿಫುಲ್ ಥಿಂಗ್. ನಗ್ನಗ್ತಾರ ಇದೆ ನೋಡಿ ಸರ್, ಇದ್ರ ಮಧ್ಯದಲ್ಲಿ ಎಷ್ಟು ಸಂತೋಷವಾಗಿದ್ದಾರೆ ಸರ್. ಅದು ಮಗು ಸರ್, ಅಕ್ಕ ಅನ್ನೋದಕ್ಕಿಂತ ಮಗಳು ಅಂತ ಹೇಳ್ಬೋದು. ನಮ್ಮ ತಾತನ ತಮ್ಮ ಬಸವೇಗೌಡರು ಅಂತ, ಅವ್ರಿಗೆ ತುಂಬ ಕನೆಕ್ಟೆಡ್. ಏನೇ ಫಾರ್ ಎಕ್ಸಾಂಪಲ್ ಈಗ ನಮ್ಮ ಅಕ್ಕಂದ್ರದ್ದು ಮದುವೆ ಆಗುತ್ತೆ ಇದಾಗುತ್ತೆ ಅಂದರೆ ಅವ್ರದ್ದು ಗಲಾಟೆ ನೋಡಿ, ಅವ್ರಿಗೆಲ್ಲ ಮದುವೆಗೆ ಬಂಗಾರ ಇದೆಲ್ಲ ಮಾಡಿಸ್ಕೊಡ್ತೀರಾ, ಇವಳು ಮಗಳಲ್ವಾ, ಅವಳ ಹೆಸ್ರಿಗೂ ದುಡ್ಡಿಡ್ರೋ, ಅವಳಿಗೂ ಬಂಗಾರ ಮಾಡ್ಸಕ್ಕೆ, ಹಿಂಗೆ ಅಷ್ಟು ಅಟ್ಯಾಚ್ಡ್ ಅವರು, ಫೈಟ್ ಮಾಡೋರು ನಮ್ಮ ತಾತ. ನಮಗೆಲ್ಲ ಚಿಕ್ಕ ಹುಡುಗರಿಂದ ಹೆಂಗೆ ಅಂದರೆ ಈಗ
ಈ ನಮ್ಮ ಅಪ್ಪನ ಜೊತೆ ಹಿಂಗೆಲ್ಲ ಹೋಗ್ಬೇಕಾದ್ರೆ ದೇವಸ್ಥಾನ ಕಂಡ್ರೆ ಸಣ್ಣ ಹುಡುಗ ಇದ್ದಾಗ ದೇವ್ರಿಗೆ ಬೇಡ್ಕೊಂಡವನು ಸರ್. ಅಂದ್ರೆ ಕೈ ಮುಗಿಯ ಕೇಳೋರು ಸರ್. ಸರ್ ಏನ್ ಕೇಳ್ಕೋಬೇಕು ಅಂದ್ರೆ ಹಣಕ್ಕಂಗ್ ಕಣ್ಕೊಡು ಅಂತ ಕೇಳ್ಕೊಂಡ್ರು. ನಮ್ಮ ಅಕ್ಕನ ಕಣ್ ಕೊಡಪ್ಪ, ನಮ್ಮ ಅಕ್ಕನ ಕಣ್ ಕೊಡು ಅಂದ್ರೆ ಚಿಕ್ಕವನಲ್ವಾ ನಿನ್ನವೇ, ಅವಾಗ ದೇವ್ರಿಗೆ ಕೈ ಮುಗಿಯೋನ್ ಸರ್. ನಮ್ಮ ಅಕ್ಕನ ಕಣ್ ಕೊಡು ಅಂತ ಕೈ ಮುಗಿಯೋನ್ ಸರ್. ಚಿಕ್ಕಡೂರಲ್ಲಿ ನಮ್ಮ ರಾಣಕಂಗ್ ಕಣ್ಕೊಡು ಅಂತ ಎಲ್ಲ ಕೇಳ್ತಾ ಇದ್ದ. ಆಮೇಲೆ ಬುದ್ಧಿ ಬಂದ್ಮೇಲೆ ಜಸ್ಟ್ ಇವಾಗ್ಲೂ ಅಷ್ಟೇ, ನಾನು ಕೈ ಮುಗಿದು ನನ್ನ ಪಡಿ ನಾನು ಹೋಗ್ತೀನಿ, ಇನ್ನೇನು ಕೇಳಕ್ಕೂ ಹೋಗಲ್ಲ, ಒಳ್ಳೇದು ಮಾಡಪ್ಪ ಅಂದ್ಬಿಟ್ಟು ಹೋಗ್ತೀವಿ ಅಷ್ಟೇ. ಯಾಕೆಂದ್ರೆ ಅಲ್ಟಿಮೇಟ್ಲಿ ಪ್ರಾಕ್ಟಿಕಲಿಟಿ ಅರ್ಥ ಆಗುತ್ತಲ್ಲ ಅವಳಿಗೆ, ಅದು ನರ್ವ್ ಸಮಸ್ಯೆ ಇದೆ. ಆ್ಯಂಡ್ ಇವಾಗ ನಾವೇನು ಮಾಡೋಕ್ಕಾಗಲ್ಲ, ನಾವು ಕಣ್ಣಾಗಿರ್ಬೇಕಷ್ಟೇ. ಯಾವಾಗಲೂ ನಮ್ಮ ತಾತ ಕೇಳೋರು, ಈಗ ನಮ್ಮ ಅಜ್ಜಿ ಎಲ್ಲರೂ ಒಂದೇ, ಈ ನಾವೆಲ್ಲ ಹೋದ್ಮೇಲೆ ಅವಳನ್ನ ಏನು ಮಾಡ್ತಿರೋ ಚೆನ್ನಾಗಿ ನೋಡ್ಕೊಳ್ರೋ ಅಂತ. ಅವಳು ನೋಡ್ಕೊಳಕ್ ತುಂಬಾ ಜನ ಇದಾರೆ ಸರ್, ತುಂಬಾ ಜನ, ಎಲ್ಲರೂ ಅಷ್ಟೇ ಪ್ರೀತಿಯಿಂದ. ಹಂಗ್ ನೋಡಿದ್ರೆ ನಮ್ ಇಡೀ ಊರವಳನ್ನ ಪ್ರೀತಿಯಿಂದ ನೋಡ್ಕೊಳಕ್, ಇಡೀ ಊರಿಗೆ ರಾಣಿ ಅವಳು, ನಮ್ಗಷ್ಟೇ ಅಲ್ಲ. ಏನಪ್ಪ ಅದು? ನನಗೆ ನೋಡಿ ಏನಿದು ನೋಡಿ, ಏನು ನೋಡಿ ಬೆಳೆ. ರಣೇಕ ನಿನ್ ಕೈಯಲ್ಲಿ ಯಾವಾಗ್ಲೂ ಏನಿರುತ್ತೆ ಹೇಳು? ಏನಿರುತ್ತೆ ನೋಡಿ ಇಲ್ಲಿ. ನಿಮಗ್ ಬಳೆ ಅಂದ್ರೆ ಬಹಳ ಇಷ್ಟ ಅಂತಲ್ಲ? ಏನಿದು? ಚಿಲ್ರ ಬಳೆ. ಅವಳಿಗೆ ಕಾಯಿನ್ಸ್ ಯಾಕೆ ಕೊಡ್ತಿದ್ರಿ? ಬಳೆ ಎಲ್ಲ ತುಂಬಾ, ಅವಳು ಬಳೆಯದ ಏನ್ ಸಮಸ್ಯೆ ಅಂದ್ರೆ, ನೀವು ಎಷ್ಟಾರು ಬಳೆ ತಗೊಂಡಾಗ ಈ ಗಟ್ಟಿದೆ ಹಾಕಿರಿ, ಹಾಕದನ್ನ ಅವಳದ ಆಕ್ಟಿವಿಟಿನೇ ಇದ್ರಲ್ಲಿ ಕೈಯಲ್ಲಿ ಅಲ್ಲ. ಓಕೆ. ಸೊ ಕಾಯಿನ್ಗಳು ಕೊಟ್ರೆ ಕಾಯಿನ್ ಯಾವಾಗ್ಲೂ ಅದು ಟುಪ್ 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 ಅನ್ಸ್ಕೊಂಡು ಆ ಸೌಂಡ್ ಅಲ್ಲಿ ಆಟ ಆಡ್ತಿರ್ತಾಳೆ. ಬಳೆ ಹಾಕಿದ್ರೆ ಎಷ್ಟು ಬಳೆ ಹಾಕಿದ್ರು ಹೊಡೆದಾಕತ್ತಾಳೆ, ಯಾವಾಗಲೂ ಹೊಡೆದಾಕ್ತಿರ್ತಾಳೆ. ಬಟ್ ಬಳೆ ಬೇಕು. ಸೊ ಊರಲ್ಲಿ ಬಳೆಗಾರರು ಬಂದಾಗಲೂ ಬಳೆ ಹಾಕ್ಸ್ಲೇಬೇಕು. ಗಲಾಟೆ ಅಂದ್ರೆ ಊರಿಗೆ ಹೋದಾಗೆಲ್ಲ ಮೈಸೂರಿಂದೆಲ್ಲ ತಗೊಂಡೋಗೋದು, ಅವಳು ಹೊಡೆದೋದಂಗೆಲ್ಲ ಮತ್ತೆ ಪರವಾಗಿಲ್ಲ ತೊಡ್ಸಿ ಅಂತ ಅವಳು ಹೊಡೆದಾಕತ್ತಾನೆ ಇರ್ತಾಳೆ. ಅವಳು ಬಳೆ ಕೇಳ್ತಾನೆ ಇರ್ತಾಳೆ. ಕಾಯಿಂದ ಏನು ಅಂದ್ರೆ ಅವಳು ಕಾಯಿನ್ ಕೊಟ್ರೆ ಅವಳ ಹತ್ರ ಈಸ್ಕೊಳಕ್ಕಾಗಲ್ಲ, ವಾಪಸ್ ಈಸ್ಕೊಳಕ್ಕಾಗಲ್ಲ. ಕೇಳಿ ನೋಡ್ತೀನಿ. ಕಾಯಿನ್ ಕೊಡ್ತೀರಾ ನನಗೆ? ಹಾ ಕೊಡಿ. ನಮಸ್ಕಾರ. ಹಾ ಕೊಡಿ. ನಮಸ್ಕಾರ. ನೋಡಿ ನೀವು ಇಸ್ಕೊಂಡ್ರಿ. ಹಾ ಕೊಟ್ರು ಸಾರ್, ಕೊಟ್ರು ಸಾರ್. ಥ್ಯಾಂಕ್ ಯು. ಆಮೇಲೆ ಅವಳನ್ನ ಹ್ಯಾಂಡ್ಲ್ ಮಾಡೋದು ತುಂಬಾ ಕಷ್ಟ. ನೀವು ಕರ್ಕೊಂಡ್ಬಂದಿರೋದು ನಿಜವಾಗ್ಲೂ ನಿಮ್ಮ ಸಾಧನೆ, ಅದು ನಮ್ಮ ಟೀಮ್ ಅವ್ರ ಸಾಧನೆ. ಬಹಳ ಖುಷಿ ಆಯ್ತು ನೀವು ಶೋಕ್ ಬಂದಿದ್ದು ರಾಣಿಯವರೇ. ಧನ್ಯವಾದಗಳು. ಥ್ಯಾಂಕ್ ಯು. ನಿಮ್ಮ ಬಗ್ಗೆ ಇನ್ನೂ ಕೆಲವು ರಹಸ್ಯಗಳು ಸಿಕ್ಕಿದೆ ನೋಡಿ ನಮ್ಮ ವೀಕೆಂಡ್ ಟೆಂಟ್ ಅಲ್ಲಿ. ಹಾಯ್ ಧನು, ಚೆನ್ನಾಗಿದೆಯಾ? ಹಾಯ್ ಧನು, ಹೇಗಿದೆಯಾ? ನೀನು ಹುಟ್ಟಿದ್ದು ನಮ್ಮೂರಿನಲ್ಲೇ. ನಮ್ಮ ತಂದೆಯವರು ಧನಂಜಯ ನನ್ನ ನಾಮಕರಣ ಮಾಡಿದ್ರು. ಸಂಕೋಡ್ನಳ್ಳಿಗೆ ಜಾತ್ರೆಗೆಲ್ಲ ಗೊತ್ತಿದ್ದಲ್ಲ, ತೋಟಕ್ಕೆಲ್ಲ ಹೋಗೋದು, ಆಟ ಆಡೋದು, ಮಾವಿನಕಾಯಿ ತರೋದು ಎಲ್ಲ ಮಾಡ್ತಿದ್ರಿ. ಮನೇಲಿ ಏನಾದ್ರು ಗಲಾಟೆ ಮಾಡಿದಾಗ ಚಿಕ್ಕಪ್ಪ ಬರ್ಲಿ ತಡಿ ಹೇಳ್ತೀನಿ ಅಂತಂತನೋರು. ನಾನು ಬಂದಾಗ ನೀನು ಏನು ಉಸಿರೇ ಇರ್ತಿರಲ್ಲ, ಭಾಳ ಸೈಲೆಂಟ್ ಆಗ್ಬಿಡ್ತಿದ್ದೆ. ಚಿಕ್ಕನಾಗಿದ್ದಾಗ ಮನೆಗೆ ಬಂದು ಜಗಳ ಮಾಡೋನು. ನಾನು ಏನು ಹಿಂಗ ಆಡ್ತಾ ಇದೀಯಾ, ಯಾವ ಮಟ್ಟಕ್ಕೆ ಬೆಳಿತೀಯ ನೀನು ಅಂತ ನಾನು ಅಂತದ್ದೆ. ನಾನು ಏನು ಆಗ್ತೀನಿ ಅಂತ ನೋಡು ಅಂತ ತಗೊಳಮ್ಮ ಅಂತ ಹೇಳೋದು. ಅವನಿಗೆ ಹುಳಿಯನ್ನ ಅಂದ್ರೆ ಇಷ್ಟ, ಹಪ್ಪಳ ಅಂದ್ರೆ ಇಷ್ಟ, ಹಾಲು ಅನ್ನ ಅಂದ್ರೆ ಇಷ್ಟ ಅವನಿಗೆ. ಎಲ್ಲ ಸಣ್ಣದ್ರಾಗೆಲ್ಲ ಕೀಟ್ಲೆ ಮಾಡೋದು ಚೆನ್ನಾಗಿದ್ದ, ಎಲ್ಲ ಮಾಡ್ತಿದ್ದ, ಚೆನ್ನಾಗಿ ಓದ್ತಾ ಇದ್ದ. SLCನಲ್ಲಿ ನೀನು ಡಿಸ್ಟ್ರಿಕ್ಟ್ ಟಾಪರ್ ಬಂದಾಗ ಇಡೀ ನಮ್ಮ ಸ್ಟಾಫು, ನಮ್ಮ ಡಿಪಾರ್ಟ್ಮೆಂಟ್ ಎಲ್ಲ ನಿನ್ನ ಬಗ್ಗೆ ಅಪ್ರಿಷಿಯೇಟ್ ಮಾಡ್ತು. ಆಗ ನಮಗೆ ಈಶ್ವರಪ್ಪನ ಅಣ್ಣನ ಮಗನಂತೆ ಡಿಸ್ಟ್ರಿಕ್ಟ್ ಟಾಪರ್ ಅಂತ ಹೇಳಿದ್ ಮಾಡಿದ್ರು. ನಾನು ಅವಾಗ ಡಿಪಾರ್ಟ್ಮೆಂಟಲ್ಲಿ ಇದ್ದಾಗ ಭಾಳ ಖುಷಿ ಆಯಿತು ನಿನ್ನ ಬಗ್ಗೆ ಅವಾಗ. ಎಸ್ ಸರ್, ಇವ್ರ ಬಗ್ಗೆ ಎಲ್ಲ ಹೇಳಿ. ಅವರು ಯಾವಾಗಲೂ ಓದಿನ ಬಗ್ಗೆ ನಿಮಗೆ
ಆಸಕ್ತಿ ಇತ್ತು ಅಂತ ಒಬ್ರು ಹೇಳಿದ್ದಾರೆ. ನಮ್ಮನ್ನೆಲ್ಲ ಅರಸೀಕೆರೆಯಲ್ಲಿ ನಮ್ಮ ದೊಡ್ಡಪ್ಪ ದೊಡ್ಡಮ್ಮನ ಹತ್ರ ಓದಿಸೋರು, ಸ್ಕೂಲಿಗೆ ಕರ್ಕೊಂಡು ಹೋಗೋದ್ರಿಂದ ಹಿಡಿದು ಅಲ್ಲಿ ಊಟ ತಂದು ಕೊಡೋದ್ರಿಂದ ಹಿಡಿದು ತುಂಬಾ ಪ್ರೀತಿ ಮಾಡೋರು ಸರ್. ಇಲ್ಲಿವರೆಗೂ ಬಂದು ನಿಂತಿದ್ದೀವಿ ಅಂದ್ರೆ ಖಂಡಿತ ಅಲ್ಲಿ ಮಾತಾಡಿದವ್ರು ಎಲ್ರದ್ದು ಕಾಂಟ್ರಿಬ್ಯೂಷನ್ ಇದೆ. ನಮ್ಮ ದೊಡ್ಡಪ್ಪ ದೊಡ್ಡಮ್ಮಂದು ಆ್ಯಂಡ್ ಇನ್ನೊಬ್ರು ಚಿಕ್ಕಪ್ಪ ಅಪ್ಪಾಜಿ ಅಂತ ಕರಿತೀನಿ, ಅವರು ನಾಟಕ ಹೇಳ್ಕೊಡೋರು, ಮೋನೋ ಆ್ಯಕ್ಟಿಂಗ್ ಪ್ರಾಕ್ಟೀಸ್ ಮಾಡಿಸೋರು. ಇನ್ನೊಬ್ಬ ಈಶ್ವರಪ್ಪ ಚಿಕ್ಕಪ್ಪ ಅವರು ಈ ಕ್ರಿಕೆಟಲ್ಲಿ ಗೆಲ್ಲೋದು ಯಾರು ಗೆಲ್ತಾರೆ ಏನು ಅಂತೆಲ್ಲ ಬೆಟ್ ಮಾಡ್ಬಿಟ್ಟು ಆ ಬೆಟ್ಟಿಂಗಲ್ಲಿ ನಾನು ಗೆದ್ದಾಗ ಪುಸ್ತಕ ತಂದು ಕೊಡೋರು. ಇನ್ನೊಬ್ರು ಚಿಕ್ಕಪ್ಪ ನಮ್ಮ ಮಹೇಶ್ ಚಿಕ್ಕಪ್ಪ ಅವರಂತೂ ತುಂಬ ಹಾರ್ಡ್ ವರ್ಕರ್, ಊರಲ್ಲಿ ತುಂಬ ಚೆನ್ನಾಗಿ ಕೆಲಸ ಮಾಡೋರು. ಆ್ಯಂಡ್ ಯಾರು ಸಿಕ್ಕಿದ್ರು ನಮ್ಮ ಧನು ಡಾಕ್ಟರ್ ಆಗ್ತಾನೆ ಅಂತ ಎಲ್ಲ ಕಡೆ ಹೇಳ್ಕೊಂಬರೋರು. ಹೀಗೆ ಎಲ್ಲರೂ ತುಂಬ ಪ್ರೀತಿ ತೋರಿಸಿ ಬೆಳೆಸಿದ್ರು. ರೈಟ್. ಅದರಲ್ಲಿ ಒಬ್ಬರು ನಿಮ್ಮ ಬಗ್ಗೆ ವಿಶೇಷವಾದ ಬೈಟ್ ಕೊಟ್ಟಿದ್ದಾರೆ, ಅವ್ರ ರಿಯಾಕ್ಷನ್ ಕೇಳಿ. ಪ್ಲೀಸ್ ಕಮ್, ಬನ್ನಿಮ್ಮ. ಎಂಟು 9 ಜನ ಮಕ್ಕಳಿಗೆ ನೀವು ಅಡಿಗೆ ಮಾಡಿ ಟಿಫನ್ ಬಾಕ್ಸ್ ಅಲ್ಲಿ ದಿನಾಲು ಕಳಿಸ್ತಾ ಇದ್ರಂತೆ. ಬಂದು ಸ್ಟವ್ ಸುತ್ತ ನಿಂತ್ಕೊಂಡ್ಬಿಡೋರು ತಟ್ಟೆ ಇಟ್ಕೊಂಡು. 8-9 ಜನಕ್ಕೆಲ್ಲ ಒಂದೇ ಸರಿ ತಿಂಡಿ ಆಗ್ಬೇಕಲ್ಲ. ಅಂದ್ರೆ ನಾವು ಹೇಳಿದ ಮಾತನ್ನೆಲ್ಲ ಕೇಳೋರು, ನಾವು ಏನು ತಿಂಡಿ ಕೊಟ್ಟರು ತಿನ್ನೋರು. ರೈಟ್. ಅದೇನು ತಂದಿದ್ದಾರೆ ಸಾರು? ಸರ್, ಆ ಬ್ಯಾಗ್ ನೋಡೋದೇ ಖುಷಿ ಆಗುತ್ತೆ ಸರ್. ನಮ್ಮ ಕಾಲದಲ್ಲೆಲ್ಲ ಈ ತರ ಬ್ಯಾಗ್ ತುಂಬಾ ಫೇಮಸ್ ಇದು. ಎಸ್. ಏನ್ ಸರ್ ಇದು? ಊಟ ತಂದಿದ್ದೀರಾ ಧನಂಜಯ್ಗೆ? ಮಧ್ಯಾಹ್ನ ಸ್ಕೂಲಿಗೆ ಸಪ್ಲೈ ಮಾಡ್ತಿದ್ದಾರಲ್ಲ ಮನೆಯವರು, LKG ಇಂದಲೂ 4th ಸ್ಟ್ಯಾಂಡರ್ಡ್ಗೂ ಡೈಲಿ ಹೋಗಿ ಊಟ ಮಾಡಿಸ್ಕೊಂಡೇ ಬರ್ತಾ ಇದ್ರು ಅವರಿಗೆ. ಯಾವಾಗ್ಲೂ ಸ್ವಲ್ಪ ಸ್ಪೆಷಲ್ ಮೈಂಡ್ ಒಂದು. ಎಲ್ಲ 4-5 ಜನ ಇದ್ದನ್ನು ಕೂಡ ಒಂದ್ ಸ್ವಲ್ಪ ಅವೊಂದೇ ಒಂದು ಓದಾಯ್ತು, ಒಂದು ಬರ ಆಯ್ತು, ಇದಾಯ್ತು, ಕಂಪ್ಲೇಂಟ್ ಯಾರಿಗೆ ಮಾಡ್ತಾರೆ. ಒಂದೊಂದ್ಸಾರಿ ಸಿಟ್ಟು ಬಂದಾಗ ಯಾರ್ದೋ ಸಿಟ್ಟು ತಗೊಂಡಾಗ ಎಲ್ಲರಿಗೂ ಹೊಡೆದು ಬಿಡ್ತಿದ್ದೆ ನಾನು ಮನೆಯಲ್ಲಿ. ಆಮೇಲೆ ಕೊನೆಗೆ ಗೊತ್ತಾಗೋದು ಇದರಲ್ಲಿ ಯಾರು ತಪ್ಪು ಮಾಡಿದ್ರು, ಯಾರು ಸರಿ ಮಾಡಿದ್ರು, ಯಾಕೆ ಹೊಡೆದೆ, ಯಾಕೆ ಬಿಟ್ಟೆ ಅಂತ ಹೇಳ್ಬಿಟ್ಟು ಅಂತ ಹೇಳಿ. ಓಕೆ. ಎಸ್, ಬಹಳ ಪ್ರೀತಿಯಿಂದ ಏನೋ ತಂದಿದ್ದಾರೆ. ಸರ್, ಈ ಗೋಲಿ ಆಡ್ತಿದ್ರು ಸರ್ ಅವರು. ಆ ಬೀದಿಲೆಲ್ಲ ಇವ್ರದ್ದೇ ಗಲಾಟಿ, ದೊಡ್ಡ ಗಲಾಟಿ. ಇಷ್ಟು ಗೋಲಿ ಮಾಡಿದ್ರು. ಅದನ್ನು ನಾನು ಎತ್ತಿಟ್ಟಿದ್ದೆ, ಅದೇನೇನಾಗಿ ಈಗ ಅಷ್ಟು ಸಿಕ್ಕಿದ್ದು ಅದನ್ನು ತೆಗೆದ್ಕೊಂಬಂದೆ. ಇದೇನೊಂದು 15 ವರ್ಷ ಇರಬೇಕು ಈ ಬಾಕ್ಸ್, ಗೋಲಿ ಅದೆಲ್ಲ ಇಟ್ಕೊಂಡಿದ್ದೀರಲ್ಲಮ್ಮ ನೀವು? ಅಲ್ಲ, ಗೋಲಿ ಆಡಕ್ಕೆ ದುಡ್ಡು ಕತ್ತಿದ್ದು. ಅಯ್ಯೋ, ಎಷ್ಟು ಹಳೆ ಗೋಲಿ ಇದು, ಎಷ್ಟು ಏರ್ ಬಿದ್ದು ನೋಡಿ. ದೊಡ್ಡಪ್ಪನ ಜೋಬಲ್ಲಿ ದುಡ್ಡು ಕತ್ತಿದ್ರು. ಆಮೇಲೆ ಒಂದ್ ದಿವಸ ರಾತ್ರಿ ಎಲ್ಲ 11 ಗಂಟೆವರೆಗೂ ಹೊರಗಡೆ ನಿಲ್ಸಿದ್ರು, ಯಾಕೆ ದುಡ್ಡು ಕತ್ತಿದ್ದೀರಾ ಅಂತ, ಗೋಲಿ ತಾಳಕ್ಕೆ. ಅದಕ್ಕೆ ಆಮೇಲೆ ಗೋಲಿ ಗೆದ್ದು ಅಂಗಡಿ ಮನೆಗೆ ಮಾರಿ ಮತ್ತೆ ವಾಪಸ್ ದುಡ್ಡು ತತ್ತಾ ಇದ್ದು. ನಮ್ದು ಇನ್ನೇನು ಸರಿ, ಇನ್ನು ಕೊನೆ ಆಸೆ ಅಷ್ಟೇ ನಮಗೆ. ಈಗ ಎಲ್ಲ ಚೆನ್ನಾಗಿ ಇದಾಗಿದ್ದಾನೆ. ಈಗ ಎಲ್ಲರಿಗೂ ನಮ್ಮ ಅಜ್ಜಿ ಹೇಳಿದಂಗೆ ಅವ್ರು ಇದ್ದಂಗೆ ಒಂದು ಮದುವೆ ಮಾಡ್ಕೊಂಡು ಸರ್, ಈ ಶೋ ಮುಗಿಯೋಷ್ಟಲ್ಲಿ ತಾಳಿ ಕಟ್ಟಿಸ್ಬಿಡ್ತೀವಿ ಸರ್. ತಾಳಿ ಇದೆಯಂದ್ರಪ್ಪ ಇರ್ತಾರ, ಅತಿ ಶೀಘ್ರದಲ್ಲಿ ಆಗುತ್ತೆ ಅಂತ ಅವರೇ ಹೇಳಿದ್ದಾರೆ. ತಗೊಳ್ಳಿ, ಇದನ್ನ ಮದುವೆ ಊಟ ಅಂತ ಅಂದ್ಕೊಂಡು ನಾವೀಗ ಇದನ್ನ ತಿನ್ಬಿಡೋಣ. ಏನಪ್ಪ? ಎಸ್ ಧನಂಜಯ್, ಇಡೀ ಫ್ಯಾಮಿಲಿ ಒಂದೇ ಕೋರಿಕೆ, ಸ್ವಲ್ಪ ಗಮನ ಕೊಡಿ ಅದರ ಬಗ್ಗೆ. ಆಮೇಲೆ ಬ್ರೇಕಲ್ಲಿ ನಿಮ್ಮ ಮನಸ್ಸಲ್ಲಿ ಯಾರಾದ್ರೂ ಇದ್ರೆ ನನಗೆ ಮಾತ್ರ ಹೇಳಿ. ಸದ್ಯಕ್ಕೆ ಯಾರು ಇಲ್ಲ ಸರ್, ಹುಡುಕ್ಬೇಕು. ಇಲ್ಲ, ಒಂದು ವೇಳೆ ಯಾರಾದ್ರೂ ಇದ್ರೆ ಬ್ರೇಕ್ ಟೈಮಲ್ಲಿ ನನ್ನ ಕಿವಿಯಲ್ಲಿ ಹೇಳಿ. ಥ್ಯಾಂಕ್ ಯು ಬಾ. ಬನ್ನಿ. ಹಲೋ, ಮರಳಿ ಸ್ವಾಗತ. ಇದು ವೀಕೆಂಡ್ ವಿತ್ ರಮೇಶ್ ಸೀಸನ್ 5. ನನ್ನ ಜೊತೆ ಇದ್ದಾರೆ ಡಾಲಿ ಧನಂಜಯ್ ಅವರು. ಧನಂಜಯ್ ಅವರೇ, ಸ್ಕೂಲಲ್ಲಿ ಯಾವ್ದು ನಿಮ್ಮ ಫೇವ್ರೇಟ್ ಸಬ್ಜೆಕ್ಟ್? ಕನ್ನಡ, ಮ್ಯಾಥ್ಸ್. ಅದೇ ನಾವು ಕೇಳಿದ್ವಿ, ರಾಮನ್ ಲೆಕ್ಕ, ಕೃಷ್ಣನ್ ಲೆಕ್ಕ ಕೇಳಿದ್ವಿ. ಧನಂಜಯ್ ಲೆಕ್ಕ ಅಂತ ಒಂದು ಲೆಕ್ಕ ಇದೆಯಂತಲ್ಲ, ಅದೇನದು? ಧನಂಜಯನ ಖರ್ಚು ನಂದೇ ನೋಡಿ ಸರ್, ಹ್ಯಾಂಡ್ ರೈಟಿಂಗ್ ಎಷ್ಟು ಚೆನ್ನಾಗಿದೆ. ಕಾಂಪ್ಲಿಮೆಂಟರಿ ಧನಂಜಯನ ಖರ್ಚು. ರೈಟ್. ನಿಮ್ಮ ಫೇವರೇಟ್ ಸಬ್ಜೆಕ್ಟ್ ಮ್ಯಾಥ್ಸ್ ಅಂತ ಗೊತ್ತು. ಆ ಫೇವರೇಟ್ ಸಬ್ಜೆಕ್ಟ್ ನೋಡೋಣ ನಮ್ಮ ವೀಕೆಂಡ್ ಟೆಂಟ್ ಅಲ್ಲಿ. ಹಾಯ್ ಧನಂಜಯ, ನಾನು ಉಮಾ ಮಿಸ್ಸು, ಶಾರದಾ ಇಂಗ್ಲಿಷ್ ಸ್ಕೂಲ್, ಅರಸೀಕೆರೆ. ನೀನು ನಮ್ಮ ಶಾಲೆಯಲ್ಲಿ LKGಯಿಂದ ನಿನ್ನ ವಿದ್ಯಾಭ್ಯಾಸವನ್ನು ಪ್ರಾರಂಭಿಸಿದೆಯಾ. 7ನೇ ತರಗತಿಗೆ ನಿನಗೆ ನಾನು ಕ್ಲಾಸ್ ಟೀಚರ್ ಆಗಿದ್ದೆ.
ಕರೆಕ್ಟಾಗಿ ಪ್ರತಿ ಸಬ್ಜೆಕ್ಟಲ್ಲೂ 99 ತೆಗೆಯದೆ ನೀನು ಮುಂದೆ ಹೋಗ್ತಾನೆ ಇರಲಿಲ್ಲ. ಆಲ್ ದಿ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್. ಥ್ಯಾಂಕ್ ಯು. ಶಾರದಾ ಸ್ಕೂಲ್ನ ನೆನಪುಗಳು? 1ನೇ ಕ್ಲಾಸಿಂದ ಹಿಡಿದು 7ನೇ ಕ್ಲಾಸ್ವರೆಗೂ ಅಲ್ಲೇ ಓದಿದ್ದು. ಅದ್ರ ಜೊತೆ 1ನೇ ಕ್ಲಾಸಲ್ಲಿ ಆಸ್ಮಾ ಮಿಸ್ ಅಂತ ಹೇಳಿ ಇದ್ರು, ಶೈಲಾ ಮಿಸ್ ಅಂತ ಇದ್ರು. ಅವರು ಆಸ್ಮಾ ಮಿಸ್ ಕರ್ಕೊಂಡೋಗಿ ನನ್ನ ಡ್ಯಾನ್ಸಿಗೆ ಸೇರಿಸಿದ್ರು. ಕದ್ದು ಓಡ್ ಬಂದ್ಬಿಟ್ಟೆ, ನನ್ನ ಕೈಲಿ ಆಗಲ್ಲ ಅಂತ. ಶೈಲಾ ಮಿಸ್ಸು ಕರ್ಕೊಂಡೋಗಿ ನಾಟಕಕ್ಕೆ ಸೇರಿಸಿದ್ರು. ಅಲ್ಲಿ ಆ ನಾಟಕಕ್ಕೆ ಕಚ್ಕೊಂಡೆ. 5ನೇ ಕ್ಲಾಸಲ್ಲಿ ಈಗ ನಮ್ಮ ಉಮಾ ಮಿಸ್ಸು, ನಮ್ಮ ಹೆಡ್ ಮೇಡಮ್ ಅನ್ನಲಕ್ಷ್ಮಿ ಅವ್ರೆಲ್ಲರೂ ಸಾಕ್ಷರತಾ ಆಂದೋಲನ ಅಂತ ಆಗಲೇ ನಿಮಗೆ ಮೆನ್ಷನ್ ಮಾಡಿದೆ. ಏನಕ್ಕೆ ಎಜುಕೇಷನ್ ಇಂಪಾರ್ಟೆಂಟ್ ಅಂತ ಹೇಳಿ ನಾಟಕ ಮಾಡಿಸಿದ್ರು. ಆ ನಾಟಕಗಳು ಮಾಡ್ತಾ ಇದ್ದೆ. ಆಮೇಲೆ ನಾನು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದಾಗ ಮನೆಗೆ ಕರ್ಕೊಂಡೋಗಿ ಮನೆಯವ್ರ ಮುಂದೆ ಆ್ಯಕ್ಟ್ ಮಾಡಿಸಿದ್ದಾರೆ ನಮ್ಮ ಅನ್ನಲಕ್ಷ್ಮಿ ಮೇಡಮ್ ಮತ್ತು ಉಮಾ ಮಿಸ್ವೆ. ಸ್ಕೂಲ್ ಎಲೆಕ್ಷನ್ಸು, 6ನೇ ಕ್ಲಾಸ್ ಎಲೆಕ್ಷನಲ್ಲಿ ಅಸಿಸ್ಟೆಂಟ್ ಸ್ಕೂಲ್ ಪೀಪಲ್ ಲೀಡರ್ ಆಗಿ ಗೆದ್ದೆ. 7ನೇ ಕ್ಲಾಸಲ್ಲಿ ಸ್ಕೂಲ್ ಪೀಪಲ್ ಲೀಡರ್ ಆಗಿದ್ದೆ. ಪ್ರತಿಯೊಂದಕ್ಕೂ ತುಂಬ ಚೆನ್ನಾಗಿ ನನ್ನ ಎಂಟರ್ಟೈನ್ ಮಾಡೋರು ಆ್ಯಂಡ್ ನನ್ನನ್ನು ನಂಬೋರು. ಆಮೇಲೆ ಅಷ್ಟೇ ಒದೇನೂ ತಿಂದಿದ್ದೀನಿ, ಅಷ್ಟೇ ತರಲೆಗಳು ಮಾಡಿದ್ದೀನಿ. ಬಟ್ ತುಂಬ ಚೆನ್ನಾಗಿ ನಿಂತ್ಕೊಂಡ್ರು. ನಮಗೆ ಮಣಿ ಮಿಸ್ ಅಂತ ಇದ್ರು, ಮ್ಯಾಥ್ಸ್ ಟೀಚರು. ಕಲಾವತಿ ಮಿಸ್ ಅಂತ ಇದ್ರು. ಅವ್ರೇನಾದ್ರು ಬಂದರೆ ಹಂಗೆ ಒಂದ್ಸರಿ ಇಡೀ ಕ್ಲಾಸ್ ಹಂಗೆ ಅಳ್ಳಾಡು ನಗೋದು. ಅಂದರೆ ಅಳೋದು. ಅನ್ನಲಕ್ಷ್ಮಿ ಮೇಡಮು ಅಷ್ಟೇ. ಅವ್ರು ಎಷ್ಟು ಪ್ರೀತಿನೋ ಅಷ್ಟು ಸ್ಟ್ರಿಕ್ಟು. ಅರಸೀಕೆರೆಯಲ್ಲಿ ಹಂಗೆ ನೋಡಿದ್ರೆ ಒಬ್ರು ಅಷ್ಟು ಸ್ಟ್ರಾಂಗ್ ಆಗಿ ಒಬ್ರು ಲೇಡಿ ನಿಂತ್ಕೊಂಡು ಒಂದು ಸ್ಕೂಲ್ನ ಕಟ್ಟಿ ನಡೆಸಿ, ಡೆಫಿನೆಟ್ಲಿ ನಮ್ಮ ಅರಸೀಕೆರೆಯಲ್ಲಿ ನಾನು ಚಿಕ್ಕ ಹುಡುಗನಲ್ಲಿ ನೋಡಿರೋ ಒನ್ ಆಫ್ ದ ಬೆಸ್ಟ್ ವಿಷನರಿ ಅಂದರೆ ನಮ್ಮ ಅನ್ನಲಕ್ಷ್ಮಿ ಮೇಡಮ್. ಸೊ ತುಂಬ ಅದ್ಭುತವಾದ ಚೈಲ್ಡ್ಹುಡ್ ನಂದು, ಅದ್ಭುತವಾದ ಸ್ಕೂಲಿಂಗು ಆ್ಯಂಡ್ ಸ್ಪೋರ್ಟ್ಸ್ ಅಂತ ಹೋದ್ರು. ಅದರ ನಂತರ 50th ಇಂಡಿಪೆಂಡೆನ್ಸಲ್ಲಿ ಮಾರ್ಚ್ ಫಾಸ್ಟ್ ಇದೆಲ್ಲ ಮಾಡಿದ್ವಲ್ಲ, ನಾನು ಲೀಡ್ ಆಗಿದ್ದೆ ಕಮಾಂಡರ್ ಆಗಿ. ಸೊ ಎಲ್ಲದಕ್ಕೂ ನನ್ನನ್ನು ತುಂಬ ಚೆನ್ನಾಗಿ ಮುಂದೆ ನಿಲ್ಲಿಸಿ ಅದರ ನಂತರ ನನಗೆ 7ನೇ ಕ್ಲಾಸಿಂದ ನೆಕ್ಸ್ಟು ಮುಂದಿನ ಸ್ಕೂಲ್ಗೆ ಹೋಗಿದ್ದು. ರೈಟ್. ಅನ್ನಲಕ್ಷ್ಮಿ ಮೇಡಮ್ ನಿಮ್ಮ ಬಗ್ಗೆ ಏನು ಹೇಳಿದ್ದಾರೆ ಕೇಳಿ. Hi Dhananjaya, how are you? Do you remember your school days? You were showing your placement first or second in the classroom. You were taking good participation in all cultural activities. I'm still proud of you to say that you were standing first both for the taluk and for the district. ತುಂಬ ಖುಷಿ ಆಗ್ತಾನೇ ಇದೆ. But nowadays, just because your tight schedule, I am unable to see you, even though you come here to our town. And I never miss your films. ಸಾಧನಾ ಟಾಕೀಸ್ನಲ್ಲೇ ಬರೋದು ಧನಂಜಯದು ಅಂತ ಉಮಾ ಮಿಸ್ ಹೇಳುವಾಗೆಲ್ಲ ನಾನು ಉಮಾ ಮಿಸ್ಸು ಸೆಕೆಂಡ್ ಶೋ ನಾವು ಹೋಗಿ ವಿ ಎಂಜಾಯ್ ಯುವರ್ ಮೂವೀಸ್ ಆ್ಯಂಡ್ ದೆನ್ ವಿ ಕಮ್. Actually, whenever I happen to see Weekend with Ramesh, I was longing for you. ಯಾಕೆ ಇನ್ನು ಧನಂಜಯಗೆ ಚಾನ್ಸ್ ಸಿಕ್ಕಿಲ್ಲ, ಇನ್ನು ಯಾಕೆ ಧನಂಜಯಗೆ ಇಂಟರ್ವ್ಯೂ ಮಾಡಿಲ್ಲ ಅಂತ ಭಾಳ ಯೋಚನೆ ಮಾಡ್ತಾನೇ ಇದೆ. ದಟ್ ಮೈ ಡ್ರೀಮ್ ಹ್ಯಾಸ್ ಕಮ್ ಟ್ರೂ ಟುಡೇ, ಐ ಬಿಲೀವ್ ಸೊ. ಧನಂಜಯವರು ಇಷ್ಟು ಇಮೋಷ್ನಲ್ ಕಾರಣ ನಮ್ಮ ಈ ಅನ್ನಲಕ್ಷ್ಮಿ ಮೇಡಮ್ ನಮ್ಮ ರಿಸರ್ಚ್ ಟೀಮಲ್ಲಿ ಹೋಯ್ತು. ಅವ್ರ ಹತ್ರ ಬೈಟ್ ತೊಗೊಂಡ್ವಿ. ಅವ್ರು ಇಲ್ಲಿ ಬನ್ನಿ ಇತ್ತು ತೊಗೊಳ್ಳಿ, ಇಲ್ಲೇ ಧನಂಜಯ ಕೂರ್ತಾ ಇದ್ದಿದ್ದು, ಇಲ್ಲಿ ತೊಗೊಳ್ಳಿ ಅಲ್ಲಿ ತೊಗೊಳ್ಳಿ ಎಲ್ಲ ಅವರೇ ನಮಗೆಲ್ಲ ಹೆಲ್ಪ್ ಮಾಡಿದ್ರು. ನಮ್ಗೆ ಒಳ್ಳೆ ಸ್ನ್ಯಾಕ್ಸು ತಿಂಡಿ ಎಲ್ಲ ಕೊಡಿಸಿದ್ರು. ನಾನು ಖಂಡಿತ ಶೋಗೆ ಬರ್ತೀನಿ ಅಂತ ಹೇಳಿದ್ರು. ಈಗ ಅವ್ರು ನಮ್ಮ ಜೊತೆ ಇಲ್ಲ. ನಾವು ಇವಾಗಲೂ ಸರ್ಪ್ರೈಸ್ ಕೊಡ್ತೀವಿ. ಈ ಥರ ಒಂದು ಬೈಟ್ ಬಂದಾಗ ಡೋರ್ ಓಪನ್ ಆಗುತ್ತೆ, ಅವ್ರು ಬರ್ತಾರೆ, ಅಲ್ಲಿಂದ ಬರ್ತಾರೆ, ಇಲ್ಲಿಂದ ಬರ್ತಾರೆ ಅಂತ. ಅವ್ರು ಎಲ್ಲಿಂದನೂ ಬರೋಕ್ಕೆ ಚಾನ್ಸ್ ಇಲ್ಲ. ಆ ಥರ ನಮ್ಮನ್ನೆಲ್ಲ ಬಿಟ್ಟು ಅಗಲಿದ್ದಾರೆ. ಇದೇ ನನಗೆ ಎಷ್ಟು ಬ್ರೈಟ್ ಆಗಿ ಈಗ ತಾನೇ ಬೈಟ್ ಕೊಟ್ಟಿದ್ದಾರೆ ಸರ್ ಅವರು ನಮ್ಮ ಶೋಗೆ. ಮೊನ್ನೆ ನನಗೆ ಯಾವಾಗ ಅರಸೀಕೆರೆಗೆ ಹೋದ್ರು ಅಥವಾ ಯಾವಾಗ ನಮ್ಮ ತಂದೆ ಸಿಕ್ಕರು ತುಂಬ ವಿಚಾರಿಸ್ಕೊಳ್ಳೋರು ಸರ್. ನನಗಿನ್ನೂ ನೆನಪಿದೆ, ರೋಡಲ್ಲಿ ಯಾವುದೋ ಫಂಕ್ಷನ್ಗೆ ಅರಸೀಕೆರೆಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೆ. ಗೇಟ್ ಹತ್ರ ನಿಂತ್ಕೊಂಡಿದ್ರು. ನಾನು ಮತ್ತೆ ಓಡೋದೆ ಮೇಡಮ್ ಅಂತ. ನೀನು ಆ್ಯಕ್ಟಿಂಗ್ ಮಾಡಿ ಎಲ್ಲ ಸಿನಿಮಾ ಕಡೆ ಫೋಕಸ್ ಮಾಡಿದ್ದು, ಯಾವುದೋ ಫಂಕ್ಷನ್ ಇದ್ಯಾವುದೋ ರ್ಯಾಲಿಲಿ ಹೋಗ್ತಾ ಇದೆಯಾ ಅಂದರು. ಇಲ್ಲ ಮೇಡಮ್, ಫಂಕ್ಷನ್ಗೆ ಕರೆದಿದ್ರು ಸ್ಟೇಜ್ಗೆ ಅಂತ, ಬಟ್ ಇಲ್ಲೆಲ್ಲೋ ರ್ಯಾಲಿ ಕರ್ಕೊಂಡು ಹೋಗ್ತಿದ್ದಾರೆ ಇವರು ಅಂತ. ಇದೆಲ್ಲ ಬೇಡ, ಅಲ್ಲಿ ಏನೋ ಮಾಡೋಕ್ಕೆ ಹೋಗಿದೆ, ನೀನು ಅದ್ರ ಕಡೆ ಫೋಕಸ್ ಮಾಡಬೇಕು ಅಂತ ಹೇಳಿ ಬುದ್ಧಿ ಹೇಳಿ ಕಳಿಸಿದ್ರು. ಹಾಗೆ ಮೊನ್ನೆ ನನಗೆ ಓಪನ್ ಮಾಡಿದ್ರೆ ಸ್ಕೂಲ್ ಗ್ರೂಪಲ್ಲಿ ಹಿಂಗೆ ಅನ್ನಲಕ್ಷ್ಮಿ ಮೇಡಮ್ ಇಲ್ಲ ಅಂತ. ಇವಾಗ ಅವರು ವೀಕೆಂಡ್ ವಿತ್ ರಮೇಶಲ್ಲಿ ನಾನು ಇನ್ನು ನೋಡಬೇಕು ಅಂತ ಅಂದ್ಕೊಂಡಿದ್ದೆ ಅಂತಾರೆ. ನಾನು ಟು ಬಿ ಫ್ರಾಂಕ್ ಅರಸೀಕೆರೆಗೆ ನೀನು ನೋಡಬೇಕಿತ್ತು, ಅರಸೀಕೆರೆಗೆ ಓಡೋದೆ. ಅವ್ರು ಬರೋಕ್ಕಾಗಲಿಲ್ಲ, ನಾನೇ ಹೋಗಿ ನೋಡಿಕೊಂಡು ಬಂದೆ. ಬಟ್ ಬಂದಿದ್ದಾರೆ, ಚೆನ್ನಾಗಿರೋದು. ಅವತ್ತು 2 ದಿನ ಮುಂಚೆ ನಮ್ಮ ಮೋಹನ್ಗೂ ಕಾಲ್ ಮಾಡಿದ್ರಂತೆ, ನನಗೆ ಹುಷಾರಿಲ್ಲ, ಬಟ್ ಪ್ರೋಗ್ರಾಮ್ ಯಾವಾಗಿರುತ್ತೆ ಹೇಳು, ನಾನು ಬರ್ತೀನಿ ಅಂತ. ಸೊ ಅವ್ರು ಬರಲಿಲ್ಲ, ನಾನೇ ಹೋಗ್ಬಿಟ್ಟು ಬಂದೆ. ಬಟ್ ನಿಜವಾಗ್ಲೂ ನಮ್ಮ ಅರಸೀಕೆರೆಗೆ
ತುಂಬ ಇನ್ಸ್ಪೈರಿಂಗ್ ಪರ್ಸನಾಲಿಟಿ ನಮ್ಮ ಅನಲಕ್ಷ್ಮಿ ಮೇಡಮ್. ರೈಟ್, ಅವರಂತೂ ಬರ್ತೀನಿ ಅಂತ ಹೇಳಿದ್ರು, ನಾವು ಅವ್ರು ಬರಬೇಕು ಅಂತ ನಮಗೂ ಆಸೆ ಇತ್ತು, ಅವರಂತೂ ಬರೋಕ್ಕಾಗಲಿಲ್ಲ. ಬಟ್ ಅವರನ್ನ ನೆನಪಿಸಕ್ಕೆ ನಿಮ್ಮ ಶಾಲೆಯ ಮಕ್ಕಳು ಕೆಲವರು ಬಂದಿದ್ದಾರೆ, ಸ್ವಾಗತಿಸಿ. ಪ್ಲೀಸ್ ಕಮ್. ನಾವೆಲ್ಲ ನಾವಾಗಿರೋ ಕಾರಣನೇ ನಮಗೆ ಸಿಕ್ಕಿದಂಥ ಟೀಚರ್ಸು, ಶಿಕ್ಷಕರು. ಹಾಗಾಗಿ ಧನಂಜಯ್ ಆಗಿದ್ದಾರೆ ಅಂತ ಅದಕ್ಕೆ ನೀವೆಲ್ಲ ಕಾರಣ ಯಾವುದೋ ಒಂದು ರೀತಿಯಲ್ಲಿ. ಎಸ್, ಹೇಳಿ. ಅವರು ಶ್ರೀಮತಿ ಎಸ್ ಅನ್ನಲಕ್ಷ್ಮಿ ಅಂತ ಅಲ್ಲಿ ಅರಸೀಕೆರೆಯಲ್ಲಿ ಹೆಸರಾಂತ ಶಾರದಾ ಇಂಗ್ಲಿಷ್ ಸ್ಕೂಲ್ ಅಂತ ಪ್ರಾರಂಭ ಮಾಡಿದ್ರು. ಇಲ್ಲಿವರೆಗೂ ಕೂಡ 38 ವರ್ಷ ಈ ಶಾಲೆಯನ್ನು ನಡೆಸಿ ಇಡೀ ಅರಸೀಕೆರೆಗೆ ಒಂದು ಹೆಸರಾಂತ ಶಾಲೆ, ಒಂದು ಒಂಟಿ ಮಹಿಳೆ ಈ ಶಾಲೆಯನ್ನು ಮುನ್ನಡೆಸ್ಕೊಂಡು ಬಂದಿದ್ದಾರೆ. ಅದರೊಳಗೆ ಎಷ್ಟೋ ಸಾವಿರಾರು ವಿದ್ಯಾರ್ಥಿಗಳು ಹೊರಹೊಮ್ಮಿದ್ರು. ಅದರೊಳಗೆ ನಮ್ಮ ಪ್ರೀತಿಯ ಧನಂಜಯ ಭಾಳ ಇಷ್ಟ ಆಗಿತ್ತು. ಮೊನ್ನೆ ಹೊಯ್ಸಳ, ಅಮ್ಮ ಭಾನುವಾರ ಹೋಗೋಣಮ್ಮ, ಹೊಯ್ಸಳ ಸಿನಿಮಾ ನೋಡಿ ಬರೋಣ ಅಂತ ಹೇಳಿದರು. ನಾನು ಆಯಿತು ಮೇಡಮ್ ಹೋಗೋಣ ಅಂದ್ವಿ. ಆದರೆ ಅವತ್ತೇ 2 ಗಂಟೆಗೆ ನಮ್ಮನ್ನೆಲ್ಲ ಅಗಲಿ ಆ ಪ್ರಾಣ ಹೋಗಿದೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಇದರ ಮೂಲಕ. ಭಾಳ ಬ್ಯೂಟಿಫುಲ್ ಆದೊಂದು ಪೇಂಟಿಂಗ್ ತಂದಿದ್ದಾರೆ, ತಾವೇ ಕೊಡಿ ಧನಂಜಯ್ ಅವರು, ತಗೊಳ್ಳಿ. ನಿಮ್ಮ ಫೇವ್ರೆಟ್ ಟೀಚರ್? ಅಂದರೆ ನನಗೆ ಅರಸೀಕೆರೆಗೆ ಮೇಡಮ್ ನೋಡೋಕೆ ಹೋದಾಗ ನಮ್ಮ ಮೋಹನಿಗೆ ಮೊನ್ನೆ ಮಾತು ಹೇಳಿದ್ವಲ್ಲ, ವೀಕೆಂಡ್ ವಿತ್ ರಮೇಶಲ್ಲಿ ಹಿಂದ್ಗಡೆಯಿಂದ ಅವರು ಟೀಚರ್ ಬರ್ತಾರಲ್ಲ, ಮೇಡಮ್ ಬರಬೇಕಾಗಿತ್ತು ಅಂತ. ಬಟ್ ಐ ಥಿಂಕ್ ಇದಕ್ಕಿಂತ ಬೆಟರ್ ಸ್ಟೇಜು ಯಾವುದೂ ಸಿಗಲ್ಲ ಅವ್ರಿಗೆ ಒಂದೊಳ್ಳೆ ವಿದಾಯ ಹೇಳೋಕ್ಕೆ, ಅವ್ರನ್ನ ನೆನಪಿಸ್ಕೊಳ್ಳೋಕ್ಕೆ, ಅವ್ರ ಬಗ್ಗೆ ಮಾತಾಡೋಕ್ಕೆ ಅಲ್ಲ. ಸೊ ಐ ಥಿಂಕ್ ವೀಕೆಂಡ್ ವಿತ್ ರಮೇಶ್ ಟೀಮ್ಗೆ ಒಂದು ಥ್ಯಾಂಕ್ಸ್ ಹೇಳ್ತೀನಿ. ನಮ್ಮ ಅನ್ನಲಕ್ಷ್ಮಿ ಮೇಡಮ್ ಅವರು ಬಂದಿದ್ರು, ಮೋಸ್ಟ್ಲಿ ಅವ್ರ ಕೆಲಸದ ಬಗ್ಗೆ ನಾವು ಇಷ್ಟು ಮಾತಾಡ್ತಿದ್ವೋ ಇಲ್ವೋ, ಇವತ್ತು ಅವ್ರ ಕೆಲಸ ಮಾತಾಡ್ತಾ ಇದೆ. ನಮ್ಮದೊಂದು ಅರಸೀಕೆರೆಯಲ್ಲಿ ಇದ್ದಂಥ ಆ ಥರದೊಬ್ಬರು ಟೀಚರ್ ಇಡೀ ಕರ್ನಾಟಕಕ್ಕೆ ಗೊತ್ತಾಗ್ತಾ ಇದೆ. ಸೊ ಎಲ್ಲರ ಮುಂದೆ ಅವ್ರಿಗೆ ಗೌರವ ಸಲ್ಸಕ್ಕೆ ನಿಜವಾಗ್ಲೂ ತುಂಬ ಖುಷಿ ಆಗುತ್ತೆ. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ರೀ. ರೈಟ್, ಧನಂಜಯ್ ಅವರೇ, PUCಗೆ ಮೈಸೂರಿನ ಮರಿಮಲ್ಲಪ್ಪ ಬುದ್ಧಿವಂತರ ಕಾಲೇಜ್ ಅಂತೆಲ್ಲ ಅದನ್ನು ಕರೀತಾರೆ, ಅಲ್ಲಿ ಜಾಯ್ನ್ ಆಗ್ತೀರಾ. ಆ ಹಂತದಲ್ಲಿ ನಿಮ್ಮ ವಿದ್ಯಾರ್ಥಿ ಜೀವನ ಹೇಗಿತ್ತು ನೋಡೋಣ ನಮ್ಮ ವೀಕೆಂಡ್ ಟೆಂಟ್ ಅಲ್ಲಿ. ನಮಸ್ಕಾರ. ಹಾಯ್ ಧನಂಜಯ್. ಹಾಯ್ ಧನಂಜಯ್. ಹಾಯ್ ಧನಂಜಯ್. ಏನಪ್ಪ ಧನಂಜಯ, ಹೇಗಿದ್ದೀರಿ? ಹಾಯ್ ಧನಂಜಯ. ಶ್ರೀ ಧನಂಜಯರವರು ನಮ್ಮ ಕಾಲೇಜಿನಲ್ಲಿ 2001ರಿಂದ 2003 PUC ಸೈನ್ಸ್ ವಿಭಾಗದ ವಿದ್ಯಾರ್ಥಿಯಾಗಿದ್ದರು. ಏನಪ್ಪ ಧನಂಜಯ, ನೆನಪಿದ್ದೀನ ನಾನಪ್ಪ ಕನ್ನಡ ಮಾಸ್ಟ್ರು ASK. ನಾನು ನಿಮ್ಮ ಬಯಾಲಜಿ ಲೆಕ್ಚರರ್ MS ವಿಜಯ. ನಾನು SM ಸರ್ ಅಂತ ನಿಮಗೆ ಟ್ರಿಗ್ನೋಮೆಟ್ರಿನ ಹ್ಯಾಂಡ್ಲ್ ಮಾಡ್ತಾ ಇದ್ದೆ. ನಾನು GT ಮರಿಮಲ್ಲಪ್ಪ ಕಾಲೇಜು ಕೆಮಿಸ್ಟ್ರಿ ಲೆಕ್ಚರರ್. ವಿಜಯ ಸತ್ಯಸಾಯಿ BSS ಅಂತ ಕರೀತಾರೆ. ಇದೇ ಫಿಸಿಕ್ಸ್ ಲ್ಯಾಬಲ್ಲಿ ನೀನು ಓದಿದ್ದು, ಪ್ರಾಕ್ಟಿಕಲ್ ಕ್ಲಾಸ್ ತಗೋತಾ ಇದ್ದೆ, ನೆನಪಿದ್ಯಾ? ರೂಮ್ ನಂಬರ್ 30ರಲ್ಲಿ ನೀನು ಕ್ಲಾಸನ್ನು ನೀನು ಅಟೆಂಡ್ ಮಾಡ್ತಾ ಇದ್ದೆ. ತುಂಬಾ ಸರಳ ಮತ್ತು ಸಜ್ಜನಿಕೆಯಿಂದ ಕೂಡಿದ ವ್ಯಕ್ತಿಯಾಗಿದ್ದೆ. ಎಲ್ಲರಿಗೂ ನಾನು ಸ್ಪೆಷಲ್ ಆಗಿ ಫಾರ್ಮುಲಾಗಳನ್ನೆಲ್ಲ ಕೇಳ್ತಾ ಇದ್ದೆ, ನೀನು ಬಹಳ ನೀಟಾಗಿ ಆನ್ಸರ್ ಮಾಡ್ತಾ ಇದ್ದೆ. ಈ ಮಧ್ಯೆ ನೀವು ನಾಟಕ, ಸಿನಿಮಾ, ಬೇರೆ ಆಕ್ಟಿವಿಟೀಸ್ ಅಲ್ಲಿ ತುಂಬಾ ಇನ್ವಾಲ್ವ್ ಆಗಿರೋದು ನನಗೆ ಗೊತ್ತೇ ಇರಲಿಲ್ಲ. ಕನ್ನಡ ಲಿಟ್ರೇಚರ್ದಲ್ಲಿ ತುಂಬ ಆಸಕ್ತಿ ಇತ್ತು. ಯಾಕಂದರೆ ವಚನಗಳನ್ನು ಅವಾಗ ಹೇಳ್ತಿದ್ದೆ ನೀನು. ಈಗಾದರೂ ಸಹಿತ ನಿನ್ನ ಸಂದರ್ಶನದಲ್ಲಿ ನೋಡ್ತೀನಲ್ಲ, ವಚನಗಳನ್ನು ಭಾಳ ಹೇಳ್ತಿರ್ತೀಯ. ಅವಾಗೂ ಹೇಳ್ತಿದ್ದೆ. ಆದರೆ ಒಂದೊಂದ್ಸಲ ಏನು ಮಾಡ್ತಿದ್ದೆ, ಬಂಕ್ ಹೊಡಿತಿದ್ದೆ ಕ್ಲಾಸಿಗೆ. ನೀನು ಮೋಹನು ಲಾಸ್ಟ್ 3ನೇ ಬೆಂಚ್ ಕೂತ್ಕೋತಿದ್ರಿ. ಒಂದಿನ ನಾನು ಪಾಠ ಮಾಡ್ತಾ ಇರಬೇಕಾದ್ರೆ ಏನಾಯ್ತು, ನೀವಿಬ್ರು ಬಂಕ್ ಹೊಡೆದ್ರಿ. ಆದರೆ KNR ಮೇಡಮ್ ಹತ್ರ ಸಿಕ್ಕಾಕೊಂಡ್ರಿ ನೀವು ಗ್ರೌಂಡ್ನಲ್ಲಿ. ಸಿಕ್ಕಾಕೊಂಡಾಗ ಅವಾಗ KNR ಮೇಡಮ್ ಏನು ಮಾಡಿದ್ರು, ನನ್ನ ಹತ್ರ ಕರ್ಕೊಂಡು ಬಂದರು. ಮತ್ತೆ ಸಾರಿ ಕೇಳ್ಕೊಂಡು ನೀನು ಕ್ಲಾಸಿಗೆ ಕುಂತೆ. ಲಾಸ್ಟ್ ಬೆಂಚಲ್ಲಿ ಕೂತ್ಕೊಳ್ಳೋರು ಯಾರು ಅಂತ ನಾನು ವಿಚಾರಿಸಿದರೆ, ನೀವೆಲ್ಲ ಸಿದ್ದರಾಮೇಶ್ವರ ಹಾಸ್ಟೆಲಿಂದಾನೆ ಬರ್ತಿದ್ದವರು. ಆದ್ದರಿಂದ ನಾನು ಹೇಳ್ತಾ ಇದ್ದೆ, ಸಿದ್ದರಾಮೇಶ್ವರ ಹಾಸ್ಟೆಲಿಂದ ಬರೋರು ನೀವು ಯಾರು ಉದ್ಧಾರಣೆ ಆಗೋದಿಲ್ಲ, ಹೀಗೆ ಓದಿಬಿಟ್ರೆ. ಆದರೆ ನೀನು ಸಾಧಿಸಿ ತೋರಿಸಿದ್ದೀಯ. ಇವರು PUCನಲ್ಲಿ 600ಕ್ಕೆ 520 ಅಂಕಗಳನ್ನು
ಪಡೆದು ಅತ್ಯುನ್ನತ ಶ್ರೇಣಿಯಲ್ಲಿ ಪಾಸ್ ಆಗಿದ್ದಾರೆ ಅಂತ ಹೇಳಲಿಕ್ಕೆ ನನಗೆ ತುಂಬಾ ಹೆಮ್ಮೆ ಆಗ್ತಿದೆ. ಫಿಸಿಕ್ಸ್ 99 ಸ್ಕೋರ್ ಮಾಡಿ 100ಗೆ ಅದೇ ಸಾಧನೆ ಚಲನಚಿತ್ರರಂಗದಲ್ಲಿ ತೋರಿಸ್ತಾ ಇದೆಯಾ. ಪ್ರತಿ ಫಿಲಮ್ಗಳು ಸೂಪರ್. ನಾವೆಲ್ಲ ಫಿಲಮ್ ನೋಡಿ ಎಂಜಾಯ್ ಮಾಡ್ತೀವಿ. ಸಿನಿಮಾ ರಂಗದಲ್ಲಿ ಒಳ್ಳೆಯ ಹೆಸರು ಬಂದಿದೆ, ಇನ್ನೂ ತುಂಬಾ ಹೆಸರು ಬರಲಿ ಅಂತ ನಾನು ಶುಭ ಹಾರೈಸ್ತೀನಿ. ರೈಟ್. ಈ ಕಾಲೇಜಿಗೆ ಜಾಯಿನ್ ಮಾಡ್ಬೇಕಾದ್ರೆ ನಿಮ್ಮ ಅಪ್ಪ ಒಂದು ಪದ ಉಪಯೋಗಿಸಿದ್ರಂತೆ, ನೆನಪಿದೆಯಾ ನಿಮಗೆ? ಕಾಲೇಜ್ ಅಡ್ಮಿಷನ್ಗೆ ಬಂದಿದ್ದೀನಿ ಸರ್, ನಂದು ಫ್ರೀ ಸೀಟೇನೆ. ಅಲ್ಲಿ ಇದ್ದವರು ಒಬ್ರು ಕೇಳಿದ್ರು, ಅಂದ್ರೆ ಏನು ಅಲ್ಲಿಂದ ಇಲ್ಲಿ ಕರ್ಕೊಂಡ್ಬಂದು ಸೇರಿಸ್ತಾ ಇದ್ದೀರಾ? ಅದಕ್ಕೆ ಏನಿಲ್ಲ, ಮರಿಮಲ್ಲಪ್ಪ ಕಾಲೇಜು ದೊಡ್ಡ ಕಾಲೇಜು, ಎಲ್ಲ ರ್ಯಾಂಕ್ ತಗೋತಾರೆ. ಏನೋ ಓಡ ಕುದುರೆಗಳ ಮಧ್ಯೆ ಒಂದು ಕುಂಟ್ ಕುದುರೆ ಬಿಟ್ಟರೆ ಅದು ಹೆಂಗೋ ಕುಂಟ್ಕೊಂಡು ಹೋಗಿ ಇಟ್ಕೊಂಡು ಓಡ್ಬಿಡುತ್ತೆ, ಅದಕ್ಕೆ ಇಲ್ಲಿಗೆ ಸೇರಿಸ್ತಾ ಇದ್ದೀನಿ ಅಂತ. ನಾನು ನಮ್ಮ ಹಾಸನ್ಗೆ ಸಿಕ್ಕಿರೆಲ್ಲ ಟಾಪರ್ ಅಲ್ವಾ, ಏನು ನನ್ನ ಕುಂಟ್ ಕುದುರೆ ಅನ್ಬಿಟ್ರಲ್ಲ ನಮ್ಮಪ್ಪ ಅಂತ. ಅದಾದ್ಮೇಲೆ ಆ ಕಾಲೇಜ್ ಹೋದ್ಮೇಲೆ ಗೊತ್ತಾಯ್ತು ನನಗೆ, ಹೌದು ಡೆಫಿನೆಟ್ಲಿ ನಾನು ಕುಂಟ್ ಕುದುರೆ ಅಂತ ಕಾಂಪಿಟೇಷನ್ ಇತ್ತಲ್ಲಿ. ಹೌದು, ಅಷ್ಟು ಕಾಂಪಿಟೇಷನ್. ಮರಿಮಲ್ಲಪ್ಪ ಸದ್ವಿದ್ಯಾ ಅವಾಗೆಲ್ಲ ಹೆಂಗೆ ಅಂದ್ರೆ ಸಖತ್ ಕಾಂಪಿಟೇಷನ್. ಹಂಗೆ ನೋಡಿದ್ರೆ ನಂದು ಪರ್ಫಾರ್ಮೆನ್ಸ್ ಒಂದು ಸ್ವಲ್ಪ PUC ಕಮ್ಮಿ ಆಗಿದ್ದು. ಅಂದ್ರೆ PCB PCMB ಅಂತ ಡಿವೈಡ್ ಮಾಡಿದ್ರೆ CET ರ್ಯಾಂಕಿಂಗ್ ಎಲ್ಲವೂ ಸೂಪರ್ ಆಗಿತ್ತು. ಬಟ್ 597 ಹಿಂಗೆ 590 ಪ್ಲಸ್ ಇರೋನು ಸೀದಾ 520 ಬರುತ್ತಲ್ಲ, ಅದು ಒಂಚೂರು. ಬಟ್ ಸ್ಟಿಲ್ ಫಿಸಿಕ್ಸ್ 99 ಹಿಂಗೆ ನನ್ನ ಇಷ್ಟವಾದ ಸಬ್ಜೆಕ್ಟ್ಗಳಲ್ಲಿ ತುಂಬಾ ಚೆನ್ನಾಗಿ ಸ್ಕೋರ್ ಆಗಿತ್ತು. ಅಂಡ್ CET ರ್ಯಾಂಕಿಂಗ್ ತುಂಬಾ ಚೆನ್ನಾಗಿ ಬಂದಿತ್ತು. ಬಟ್ ಇಲ್ಲಿ ಟೋಟಲ್ ಇದರಲ್ಲಿ ನನ್ನ ರ್ಯಾಂಕಿಂಗ್ ನೋಡಿದ್ರೆ ಕಮ್ಮಿ ಆಗಿತ್ತು. ಇದೇನು ಅಂತ ಹೇಳಿ ಇದು ನನಗೆ ಸ್ಟಾರ್ಟಿಂಗ್ ಅಲ್ಲಿ ಮೈಸೂರಿಗೆ ನಮ್ಮನ್ನ ಟ್ರೈನಲ್ಲಿ ಕರ್ಕೊಂಡ್ಬಂದ್ರು ಸರ್. ನಮ್ಮಪ್ಪ ಮತ್ತೆ ನಮ್ಮ ಅಣ್ಣ ಬಂದಿದ್ದ, ಅವನು ನಮ್ಮಪ್ಪ ಇಬ್ರು ಬಂದು ಇಬ್ರಿಗೂ ಒಂದೊಂದು ಟ್ರಂಕ್ ಕೊಡಿಸಿ ನನಗೂ ನಮ್ಮ ಮೋಹನ್ಗೂ ಹಾಸ್ಟ್ಲಿಗೆ ಸೇರಿಸಿ ಎಲ್ಲ ಹೇಳ್ಬಿಟ್ಟು ಮತ್ತೆ ವಾಪಸ್ಸು ಟ್ರೈನಲ್ಲಿ ಹೊರಟ್ರವರು. ನಾನು ಟ್ರಂಕ್ ಎಲ್ಲ ಇಟ್ಕೊಂಡು ಹತ್ಕೊಂಡು ಹಾಸ್ಟೆಲಲ್ಲಿ ನಿಂತ್ಕೊಂಡಿದ್ದೆ. ಅಲ್ಲಿ ಹಾಸ್ಟ್ಲಿಗೆ ತಂದ್ಕೊಟ್ಟಂತ ಟ್ರಂಕ್ ಇದು. ಎಕ್ಸಾಕ್ಟ್ಲಿ ರೈಟ್. ಆ ದಿನಗಳ ಬಗ್ಗೆ ವೀಕೆಂಡ್ ಟೆಂಟ್ ಏನ್ ಹೇಳುತ್ತೆ ನೋಡೋಣ. ಹಾಯ್ ದನ, ಹೇಗಿದ್ಯಾ? ಹುಡುಗರ ಕೆರಳಿದ ಯೌವನ. ಏನಪ್ಪ ಧನು, ನಾನು ನೆನ್ಪಿದೀಯಾ? ಏನಪ್ಪ ಗೊತ್ತಾ, ಸಂಡೇಸು ಮಸಾಲೆ ದೋಸೆ ನೆನ್ಪಿದ್ಯಾ? ಆಲೂಗೆಡ್ಡೆ ಪಲ್ಯಕ್ಕೆ ಕಿತ್ತಾಡ್ತಿದ್ವಿ ನಾವು. ನಾನು ನೆನ್ಪಿದ್ಯಾ ನಿನ್ ಫೇವ್ರೇಟ್ ಈರುಳ್ಳಿ ದೋಸೆ? ನಾನು ನೆನ್ಪಿದ್ಯಾ ಬೇಸಿನಲ್ಲಿ ಚಿತ್ರಾನ್ನ ಮೊಸರು ಹಾಕೊಂಡು ತಿಂತಾ ಇದ್ದಿದ್ದು? ನಾನು ಕುಮಾರ್ ಭಟ್ರು. ದೋಸೆ ಚಿತ್ರಾನ್ನ ಅಂದರೆ ತುಂಬ ಇಷ್ಟ ನಿನಗೆ. ಮತ್ತು ಮಸಾಲೆ ದೋಸೆ ಭಾನುವಾರ ಬಂತು ಅಂದರೆ, ಸೋಮವಾರ ಬಂತು ಅಂದರೆ ಚಿತ್ರಾನ್ನ, ಮಂಗಳವಾರ ಬಂತು ಅಂದರೆ ಪುಳಿಯೋಗರೆ, ಎಲ್ಲ ಐಟಮ್ಗೂ ನಿಂಗೆ ಭಾಳ ಇಷ್ಟ. ನಿಂಗೆ ಜ್ಞಾಪಕ ಇದೆಯಾ, ನಾವು ಪ್ರತಿ ಶುಕ್ರವಾರ ಇಲ್ಲೇ ಹತ್ರದಲ್ಲಿರೋ ಮಾರುತಿ ಟೆಂಟ್ಗೆ ಫಿಲಮ್ ಹೋಗ್ತಾ ಇದ್ವಿ. ನಾವೆಲ್ಲ ಜೊತೆಗೆ ಸಂಜೆ ಕಾಲೇಜೆಲ್ಲ ಮುಗಿಸ್ಕೊಂಡು ಬಂದ್ಮೇಲೆ ಮಾರುತಿ ಟೆಂಪಲ್ ಹತ್ರ ಟೀ ಅಂಗಡಿಗೆ ಹೋಗಿ ಟೀ ಕುಡ್ಕ ಬರ್ತಾ ಇದ್ದಿದ್ದು. ಎಲ್ಲ ಸ್ನೇಹಿತರು ಸಿಕ್ತಾಗ ಪಾರ್ಟಿಗೆ ಹೋಗ್ತಾ ಇದ್ದಿದ್ದು. ಪ್ರತಿಯೊಂದನ್ನು ನಾವು ಇವತ್ತು ಈ ಜಾಗಕ್ಕೆ ಬಂದ್ರೆ ಮರೆಯೋಕ್ಕಾಗ್ತಾ ಇಲ್ಲ. ನಾನೇನು 2001ರಲ್ಲಿ ಸಿದ್ದರಾಮೇಶ್ವರ ಹಾಸ್ಟೆಲ್ಗೆ PUCಗೆ ಅಡ್ಮಿಷನ್ ಆದ್ವಿ. ನೀನು 3ನೇ ರೂಮಲ್ಲಿದ್ದೆ, ನಾವು 1ನೇ ರೂಮಲ್ಲಿದ್ವಿ. ಆ ದಿನಗಳಲ್ಲಿ ತಿಂಡಿ ತಿಂದ್ಬಿಟ್ಟು ಕ್ರಿಕೆಟ್ ಆಡಕ್ಕೆ ಹೋಗ್ತಿದ್ವಿ. ನಿನಗೆ ಜ್ಞಾಪಕ ಇರ್ಬೋದು, ನಾವು ಹಾಸ್ಟ್ಲಲ್ಲಿ ಹಿಂದ್ಗಡೆ ನಮ್ಮ ಹಾಸ್ಟ್ಲ್ ಫೀಲ್ಡಲ್ಲಿ ಕ್ರಿಕೆಟ್ ಆಡ್ತಾ ಇದ್ದಿದ್ದು. ಅವತ್ತು ನೀನು ಲಾಸ್ಟ್ ಬಾಲ್ಗೆ 6 ಹೊಡೆದು ನಮ್ಮ ಮ್ಯಾಚ್ನ ನಮ್ಗೆ ಗೆಲ್ಲಿಸಿ, ಇನ್ನೂ ನನಗೆ ಕಣ್ಣು ಮುಂದೆ ಹಂಗೆ ಕಟ್ಟಂಗೆ ಬರುತ್ತೆ ದನ. ವಾಲಿಬಾಲ್ ಆಡುವಾಗ ಜ್ಞಾಪಕ ಇದೆಯಾ? ಪ್ಲಸ್ ಮೈನಸ್ ಎಲ್ಲ ಆಡ್ತೀವ ಅಂತ ಕೇಳಿದ್ರೆ, ಇಲ್ಲಪ್ಪ ನಾನು ಯಾವಾಗ್ಲೂ ಸೆಂಟ್ರೇ ಆಡ್ತೀನಿ ಅಂತ ಅಂತಿದ್ದೆ. ಸೆಂಟ್ರಲ್ ಅದೇನ್ ಇಟ್ಟಿದ್ದು ನೀನು? ಅಷ್ಟು ಖುಷಿ ನಿನ್ಗೆ ಸೆಂಟ್ರಲ್ ಆಡ್ಬೇಕು ಅಂತ ಅಂದ್ರೆ. ನೆನಪಿದೆ ನಿಂಗೆ? ಈ ತರ ಸೈಕಲ್ಗಳಲ್ಲಿ ನಾವು ಕಾಲೇಜ್ಗೆ ಹೋಗ್ತಾ ಇದ್ವಿ. ನೀ ಆ ಕಡೆ ಮರಿಮಲ್ಲ ಪಾಸ್ಗೆ ಹೋಗ್ತಿದ್ವಿ, ಪುನಃ ಮರಿಮಲ್ಲ ಪಾಸಿಂದ ಕಾಲೇಜ್ ಮುಗಿಸ್ಕೊಂಡು ಇದೇ ಸೈಕಲ್ ವಾಪಸ್ ಬರೋ ತನಕ ಸುಸ್ತಾಗಿ ಹೆಂಗೋ ತಳ್ಳ ಆಡ್ಕ ಬರ್ತಿದ್ವಿ. ನಿಮಗೆ ಜ್ಞಾಪಕ ಇದೆಯಾ? ಒಂದು ರೂಮ್ ಒಳಗೆ ಹೋಗಿ ಸೇರ್ಕೊಂಡು ಅರ್ಧ ಗಂಟೆ ಆದ್ರೂ ನೀನು ಆಚೆ ಬರ್ತಿರ್ಲಿಲ್ಲ. ನಾವು ಎಷ್ಟು ಡೋರ್ ಬಿಡಿದ್ರು ನೀನು ತೆಗಿತಿರ್ಲಿಲ್ಲ. ಕೊನೆಗೆ ಗೊತ್ತಾಗ್ತಿತ್ತು ನೀನು ಎಷ್ಟು ದೊಡ್ಡ ದೈವ ಭಕ್ತ ಅಂತ. ಧನು, ಇವರೆಲ್ಲ ನೆಕ್ಸ್ಟ್ ಬ್ಯಾಚು, ಹಾಸ್ಟೆಲ್ ಇರೋರು, ಹಾಸ್ಟೆಲ್ ಲೆಗಸಿನ ಕಂಟಿನ್ಯೂ ಮಾಡ್ತಾ ಇರೋರು. ಇವರೆಲ್ಲರಿಗೂ ಎಲ್ಲ ನೀನು ಇನ್ಸ್ಪಿರೇಷನ್ನು. ಹಾಸ್ಟೆಲ್ ಸಖತ್ತು ಮಜಾ ಕಥೆಗಳು ಸರ್. ನಾನು
ನಮ್ಮ ಹಾಸ್ಟೆಲ್ ಅವಾಗ PUC ಅವರಿಗೆ ಸೀಟ್ ಕೊಡ್ತಿರ್ಲಿಲ್ಲ, ಬರೀ ಇಂಜಿನಿಯರಿಂಗ್ ಇವ್ರಿಗಷ್ಟೇ ಕೊಡ್ತಿದ್ದು. ಫಸ್ಟ್ ನಾವು ತಗೊಂಡ್ವಿ, ಆಮೇಲೆ ನಿಶ್ಚಿ ಬಂದ, ಆಮೇಲೆ ಅರ್ಜುನ ಬಂದ, ಹಿಂಗೆ ಎಲ್ಲರೂ ಬಂದು PUCಗೆ ಸೇರ್ಕೊಂಡಿದ್ದು. ನಾನು ಆಲ್ಮೋಸ್ಟ್ ನಾನು ಇಂಜಿನಿಯರಿಂಗ್ ಮುಗಿಯೋವರೆಗೂ ಅದೇ ಹಾಸ್ಟೆಲ್ಲೇ ಇದ್ದೆ. ಒಂದೊಂದು ಮಜಾ ಅಂದ್ರೆ ಅಲ್ಲಿ ಇವರೆಲ್ಲ ಅವಾಗ ನಮ್ಮ ಲೋಹಿತ್ M.Tech ಮಾಡ್ತಾ ಇದ್ರು, ಚಿನಿವಲ್ ನನ್ನ ರೂಮ್ಮೇಟ್ ಅವರು PUCಲಿ ಲಾ ಓದ್ತಾ ಇದ್ರು, ಲಾಯರ್ಸು ಇಂಜಿನಿಯರ್ಸು ಇವ್ರುಗಳೇ ಇದ್ದಿದ್ದು. ಅವ್ರ ಮಧ್ಯ ನಾವು PUC ಹುಡುಗರು. ಸ್ಟಾರ್ಟಿಂಗ್ ಎಲ್ಲ ನಮ್ಮನ್ನು ಒಂಚೂರು ಗೋಳಿಕೊಂಡ್ರು ಬಿಟ್ರೆ ಆಮೇಲೆ ಎಷ್ಟು ಚೆನ್ನಾಗಿತ್ತು ಅಂದ್ರೆ ತುಂಬಾ ಅದ್ಭುತವಾಗಿ ನೋಡ್ಕೊಂಡ್ರೆ. ಅಲ್ಲಿಂದ ಶುರುವಾಗಿದ್ದ ಹಾಸ್ಟೆಲ್ ಮೆಮೊರಿ. ಅದೇ ಇವ್ರ ಬಗ್ಗೆ ನಮಗೂ ನ್ಯೂಸ್ ಬಂತು. ಈಗ ನಮ್ಮ ಸರ್ ಇವ್ರದ್ದು ನಾನು ಅವ್ರ ಮನೆಗೆ ಹೋದಾಗ ಕೆಲವು ಐಟಮ್ಸ್ ಎಲ್ಲ ನಮ್ಮ ಧನಂಜಯ್ ಮ್ಯೂಸಿಯಂ ಅಲ್ಲಿ ಸಿಕ್ತು. ಫಸ್ಟ್ ಇದು ಸಿಕ್ತು, ಆಮೇಲೆ ಈ ಟ್ರಂಕ್ ಸಿಕ್ತು. ನಿಮ್ಮ ಸ್ಟೇಜ್ ಬಂದಾಗ ಏನಿರ್ಬೋದು ಸರ್? ಅಯ್ಯೋ ಸರ್ ಇದೇನ್ ಸರ್ ಇದು? ನಿಮಗೂ ಇದಕ್ಕೂ ಏನ್ ಸರ್ ಸಂಬಂಧ? ಸರ್ ನಾನಲ್ಲಿ M.Tech ಮಾಡ್ತಾ ಇದ್ದೆ, ಇವರೆಲ್ಲ PUC ಹುಡುಗರು. ಸರಿ. ಎಲ್ಲರನ್ನೂ ನಾನು ನನ್ನ ತಮ್ಮದಿರ ಥರ ಒಂದು ಗ್ರೂಪ್, ಒಂದು ಬ್ಯಾಚ್ ಮಾಡ್ಕೊಂಡು ಇವ್ರನ್ನೆಲ್ಲ ನೋಡ್ಕೊಳ್ತಾ ಇದ್ದೆ. ಸೊ ಅವಾಗ ಏನಾಯ್ತು, ಇವ್ರಿಗೆ ನಾನು ಕಾಲೇಜ್ಗೆ ಹೋಗೋಕ್ಕಿಂತ ಮುಂಚೆ ಇವ್ರಿಗೆಲ್ಲ ಅಸೈನ್ಮೆಂಟ್ ಇಷ್ಟು ಓದ್ಕೋಬೇಕು, ಇದನ್ನ ಅಸೈನ್ಮೆಂಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೆ. ಮಿಕ್ಕಿದ ಹುಡುಗರೆಲ್ಲ ಸೀರಿಯಸ್ ಆಗಿ ಮಾಡಿರೋರು ಅಥವಾ ನನ್ನ ಬೈಕ್ ಸುಮ್ಮನಿರೋರು. ಸರಿ. ಇವನೇನ್ ಮಾಡಿರೋನು ಇನ್ನು ಸೀನಿಯರ್ ಹುಡುಗರ ಜೊತೆ ಇಸ್ಪೀಟ್ ಆಡ್ಕೊಂಡು ರೂಮ್ನಲ್ಲಿ ಲಾಕ್ ಮಾಡ್ಕೊಂಡು ಇಸ್ಪೀಟ್ ಆಡ್ಕೊಂಡು ಕೂತಿರೋನು. ಒಂದಿನ ನಾನು ಮುಂಚೆ ಬಂದೆ, ಅವಾಗ ಇವರು ಆಚೆ ಕಡೆ ಕರ್ಕೊಂಡೋಗಿ ತೋರಿಸಿದ್ರು, ಬನ್ನಿ M.Tech ಅಂತ ಕರ್ಕೊಂಡೋಗಿ ಕಿಟಕಿಲಿ ತೋರಿಸಿದ್ರು. ಇವನು ಸೀನಿಯರ್ ಜೊತೆ ಲಾಕ್ ಮಾಡ್ಕೊಂಡು ರೂಮ್ನಲ್ಲಿ ಇಸ್ಪೀಟ್ ಆಡ್ಕೊಂಡು ಕಾರ್ಡ್ಸ್ ಆಡ್ಕೊಂಡು ಕೂತಿದ್ದ. ಹೋಗಿ ಬಾಗ್ಲು ಬಡ್ದು ಗೊತ್ತಾಯ್ತು ಅವನಿಗೆ. ಆ ರೂಮಿಂದ ಒಂದೇ ಎಸ್ಕೇಪ್, ಹಾರಿ ಕೆಳಗಡೆ ಮೆಟ್ಲತ್ರ ಹೋದಾಗ ಏನಾಯ್ತು, ಹೋಗಿ ಮತ್ತೆ ಹಿಡ್ಕೊಂಡು ಬೈದಿದ್ದು ಇದು ಆಯಿತು. ಆಮೇಲೆ ಮಿಕ್ಕಿದ ಹುಡುಗರೆಲ್ಲ M.Tech ಬೈದರು, ಧನಂಜಯನ ಬೈದರು, ಒಂದ್ಸಲ ಬೈಯಿಸ್ತೋ ಅಂತ. ಆಮೇಲೆ ಕರೆದು ಹೇಳ್ದ, ಮಾರ್ಕ್ಸ್ ಕೊಟ್ಟಿದ್ದಾರೆ, ಅವ್ರದ್ದು ಎಲ್ಲ ಎಷ್ಟು ಬಂದಿದೆ ಮಾರ್ಕ್ಸ್ ಕೇಳಿ, ನಂದು ಎಷ್ಟು ಬಂದಿದೆ ಕೇಳಿ ಇಂದ. ಅವ್ರದ್ದೆಲ್ಲ ಕೇಳ್ಕೊಂಬಂದು ಇವನು ಮಾರ್ಕ್ಸ್ ಕೇಳಿದ್ಮೇಲೆ ನಾನೇನು ಮುಂದಕ್ಕೆ ಮಾತಾಡೋಂಗೆ ಇರಲಿಲ್ಲ, ಅಷ್ಟು ಚೆನ್ನಾಗಿ ಓದೋನು. ಕಾರ್ಡ್ಸು ಇದೆಲ್ಲ ಅಂತ ಬಂದಿದೆ ಸರ್. ಈಗ ಕೆಲಸ ಮಾಡ್ಬೇಕಾದ್ರೆ ಕೆಲಸ ಮಾಡಬೇಕು, ಎಂಜಾಯ್ ಮಾಡ್ಬೇಕಾದ್ರೆ ಎಂಜಾಯ್ ಮಾಡಬೇಕು, ಯಾವುದು ಅಡಿಕ್ಷನ್ ಇರಬಾರ್ದು ಅಷ್ಟೇ. ಇದನ್ನ ದುಡ್ಡಿಗೆ ಇನ್ನೊಂದಕ್ಕೆ ಅಲ್ಲ, ನಾನು ಸುಮ್ಮನೆ ಖುಷಿಗೆ ಅಲ್ಲಿ ಸೀನಿಯರ್ಸ್ ಜೊತೆ ಆಡ್ತಾ ಇದ್ವಿ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಮಾರುತಿ ಟೆಂಟ್ ಬಗ್ಗೆ ಹೇಳಿದ್ರಲ್ಲ, ನಾನು ನೀಟಾಗಿ ಓದ್ಬಿಟ್ಟು ನಾಳೆ ಎಕ್ಸಾಮ್ ಅಂದರೆ ಆರಾಮಾಗಿ 9 ಗಂಟೆವರೆಗೆ ಓದ್ಬಿಟ್ಟು ರಾತ್ರಿ ಹೋಗಿ ಒಂದು ಸಿನಿಮಾ ನೋಡ್ಕೊಂಡು ಮಲ್ಕೊಂಡು ಬೆಳಗ್ಗೆ ಎಕ್ಸಾಮ್ ಹೋಗ್ತಾ ಇದ್ವಿ. ಈ ಸಿನಿಮಾ ನೋಡೋದು ಅಂತ ಅದ್ರ ಬಗ್ಗೆನೂ ಕೇಳಿದೆ. ಎಲ್ಲ ಹಾಸ್ಟೆಲ್ ಇರ್ತಾ ಇದ್ರಂತೆ, ಒಂದು 6 ಗಂಟೆ ಆದ್ರೆ ಓಕೆ ಗುರು ಬಾಯ್ ಅಮ್ಮ ನಾನು ಲೈಬ್ರರಿಗೆ ಓದ್ತಾ ಇದ್ದೀನಿ ಓದಕ್ಕೆ ಅಂತ ಒಬ್ಬ ಹೋಗೋದಂತೆ, ಇನ್ನೊಬ್ಬ ಗುರು ನಮ್ಮ ಅಂಕಲ್ ಫಂಕ್ಷನ್ ಇದೆಯಮ್ಮ ಅಂತ ಒಬ್ಬ ಹೋಗೋದಂತೆ. ಅದೇನ್ ಸರ್ ಕತೆ ಅದು? ಅದು ಬೇರೆ ಥರದ ಸಿನಿಮಾ ಸರ್. ಟೆಂಟ್ ಹತ್ರ ಹೋದ್ರೆ ನೀನು ಬಂದ ಶೋ ಮುಗಿಸ್ಕೊಂಡು ಆಚೆ ಬರೋಕ್ರೆ ಎಲ್ಲ ಒಟ್ಟಿಗೆ ಬರ್ತಾ ಇದ್ವು ವಾಪಸ್. ತುಂಬ ಅದ್ಭುತವಾದ ಹಾಸ್ಟ್ಲು. ಆ ಹಾಸ್ಟ್ಲಲ್ಲಿ ಯಾರ್ಯಾರು ಓದಿದ್ದಾರೆ ಎಲ್ಲರೂ, ಅವರು ರೈತರಾಗಿದ್ದಾರೋ ಏನಿದಾರೋ ಎಲ್ಲರೂ ತುಂಬ ಚೆನ್ನಾಗಿ ಬದುಕಟ್ಕೊಂಡಿದ್ದಾರೆ. ತುಂಬ ಚೆನ್ನಾಗಿ ಇಡೀ ಕಮಿಟಿಗೆ ನಾವು ತುಂಬ ಥ್ಯಾಂಕ್ಸ್ ಹೇಳ್ಬೇಕು. ಏಕೆಂದರೆ ಎಲ್ಲೋ ಯಾವುದೋ ಊರಿಂದ ಬಂದು ಎಜುಕೇಷನ್ಗೆ ಬದುಕಟ್ಕೊಳ್ಳೋಕೆ ಇನ್ನೊಂದಕ್ಕೆ ಒಂದು ಸಪೋರ್ಟಾಗಿ ನಿಂತ್ಕೊಳ್ಳೋದು ಇದೆಯಲ್ಲ, ಮಾಮೂಲಿ ನಮ್ಮ ಹುಡುಗರದ್ದು ತರಲೆಗಳು ಎಲ್ಲ ಇದ್ದೇ ಇರುತ್ತೆ. ಅದ್ರ ಮಧ್ಯೆ ಎಲ್ಲದನ್ನು ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಇವತ್ತು ಎಷ್ಟೋ ಜನ ಹುಡುಗರು ಓದ್ತಾ ಇದ್ದಾರೆ. ಎಷ್ಟೇ ಅವಮಾನಗಳಾಗಿದೆ, ಎಷ್ಟೇ ತಿರಸ್ಕಾರಗಳಾಗಿದೆ, ಎಷ್ಟೋ ಜನ ರಿಜೆಕ್ಟ್ ಮಾಡಿದ್ದಾರೆ, ಆಮೇಲೆ ಏನೇನೋ ಹೇಳಿದ್ದಾರೆ, ಐರನ್ ಲೆಗ್ಗು ಆಳು ಮುಳು ಎಲ್ಲ ನಾವು ಕೇಳಿದಾಗ ಎಷ್ಟು ಕೂಲಾಗಿರೋನು ಅಂತಂದರೆ, ರೂಮಿಗೆ ಬಂದು ನಾವು ಕೇಳೋದು ಏನೋ ಹಿಂಗಿದ್ದೆಲ್ಲ ಒಂದು ರಿಯಾಕ್ಷನ್ ಕೊಡೋ ಅಥವಾ ಏನಾರು ಒಂದು ಹೇಳೋ, ಇಲ್ಲ ಮಗ ಕ್ಷಮಿಸ್ಬಿಟ್ಟು ಮುಂದೆ ಹೋಗೋಣ, ನಾವು ಕೆಲಸ ಮಾಡೋಣ ಅಂದರೆ ಅವತ್ತು ಆ ಜನಗಳ ಮುಂದೆ ಇವನು ತಲೆ ಬಗ್ಗಿಸ್ಲಿಲ್ಲ. ಇವತ್ತು ಅದೇ ಜನಗಳಿಗೆ ನೋಡ್ತಿದೀವಲ್ಲ, ನಾವು ಇವ್ನು ಕೂತಿದ್ದಾನೆ, ಈಗ ಅವ್ರು ಎಲ್ಲಿ ನಿಂತಿದ್ದಾರೆ ಅಂದರೆ ಅವ್ನು ಇವ್ನು ತಲೆ ಎತ್ತಿ ನೋಡ್ತಿದ್ದಾರೆ, ಇನ್ನು ತಲೆ ಬಗ್ಸಕ್ಕಾಗಲ್ಲ. ಜರ್ನಿಲಿ ಐ ಶುಡ್ ಥ್ಯಾಂಕ್ ದೆಮ್ ಸರ್. ನಂಗೆ ಹೆಂಗೆ ಅಂದರೆ, ನಾನು ಬೆಂಗಳೂರಿಗೆ ಬಂದಾಗಲೂ ಅಷ್ಟೇ, ನಾನು ಸಾರಕ್ಕಿ ಸಿಗ್ನಲಲ್ಲಿ ಒಂದು ರೂಮಲ್ಲಿ ಇದ್ದೆ. ನಾನು ಯಾವಾಗಲೇ ನಾನು ಇಲ್ಲಿ ಬರ್ತಾ ಇದ್ದೆ, ಅಲ್ಲಿ JP ನಗರದ ಮನೆಗೆ ಊಟ ಟೈಮ್ಗೆ ತಿಂಡಿ ಟೈಮ್ಗೆ ಅಡುಗೆ ಮಾಡಿರೋರು ತಿಂತಾ ಇದ್ದೆ. ಅರ್ಜುನಂದು ನಂದು ಸೈಜ್ ಒಂದೇನೆ, ಅವ್ನ ಬಟ್ಟೆ ಎಲ್ಲ ಹಾಕೊಂಡು ಹೋಗ್ತಾ ಇದ್ದೆ, ಅವ್ನು ವಾಚ್ ಕಟ್ಕೊಂಡು ಹೋಗ್ತಾ ಇದ್ದೆ. ಎಲ್ಲಿ ಹೋಗ್ಬೇಕಾದ್ರೂ ಅವನು ಎಲ್ಲ ಇದು ಹಾಕೊಂಡು ಹೋಗು ಅಂದ್ರೆ ಆಲ್ಮೋಸ್ಟ್ ನಾನು ಇಂಡಸ್ಟ್ರಿಗೆ ಬಂದಲ್ಲಿ ತುಂಬಾ ಬಟ್ಟೆಗಳು ಹಾಕಿರೋದು, ವಾಚ್ ಕಟ್ಟಿರೋದು ಎಲ್ಲ ಒಂದೇ ಸರ್. ಅದಕ್ಕೆ ಇವತ್ತಿಗೂ ನನ್ಗೆ ಎಷ್ಟೊಂದು ವಾಚ್ಗಳು ಅದು ಇದೆಲ್ಲ ಗಿಫ್ಟ್ ಬರುತ್ತೆ. ಅದರಲ್ಲಿ ಮೋಸ್ಟ್ಲಿ ಒಂದು 2-3 ನನ್ನ ಹತ್ರ ಇರುತ್ತೆ ಬಿಟ್ರೆ ಇನ್ನೆಲ್ಲದು ಸರ್ಕ್ಯುಲೇಟ್ ಆಗುತ್ತೆ. ಯಾರು ಬಂದ್ರು ಎಲ್ಲ ಖುಷಿಯಾಗಿ ಕಟ್ಕೊಂಡು ಹೊರಟೋಗ್ತಾರೆ. ಬಹಳ ಖುಷಿ ಆಯ್ತು ನಿಮ್ಮೆಲ್ಲ ನೋಡಿದ್ದು, ವೇದಿಕೆಗೆ ಬಂದಿದ್ದು, ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಬನ್ನಿ ಸರ್. ರೈಟ್, ಧನಂಜಯ್ ಅವರೇ, PUC ನಂತರ ಇಂಜಿನಿಯರಿಂಗ್ ಎಂಟರ್ ಆಗ್ತೀರಿ, ಕಂಪ್ಯೂಟರ್ ಸೈನ್ಸ್ SJC ಕಾಲೇಜಲ್ಲಿ. ಆ ಕಾಲೇಜಿನಗಳು ಹೇಗಿತ್ತು ನೋಡೋಣ. ನಮಸ್ಕಾರ ಧನಂಜಯ್ ಅವರೇ, ನಮಸ್ಕಾರ. ಹಾಯ್ ಧನಂಜಯ್. JCಗೆ ಧನಂಜಯ ಅಡ್ಮಿಟ್ ಆಗಿದ್ದು 2003-2004
ಒಂದು ವಿಚಾರ ಧನಂಜಯದು ಹೇಳಬೇಕು ಅಂದರೆ ಭಾಳ ಫೋಕಸ್ಡ್ ಪರ್ಸನ್. ಏನಾದ್ರು ಒಂದು ಹಿಡಿದ್ರೆ ಅದನ್ನು ಖಂಡಿತವಾಗಿ ಮಾಡೋಂಥ ಪರ್ಸನ್ ಅವರು. ಧನಂಜಯ ನೆನಪಿದೆ ಅಲ್ವಾ, ಇದು ಕಂಪ್ಯೂಟರ್ ಲ್ಯಾಬು, ವಾರದಲ್ಲಿ 2 ದಿನ ಬಂದು ನೀವು ಅಟ್ಲೀಸ್ಟ್ 1 ದಿನ ಬಂದು ಮೇಡಮ್ ಇದು 1 ದಿನ ಲಾಸ್ಟ್ ಅಟೆಂಡೆನ್ಸ್ ಕೊಡಿ ಮೇಡಮ್, ಒಂದು ಹೋಗಿ ಬಂದ್ಬಿಡ್ತೀನಿ ರಂಗಾಯಣಕ್ಕೆ ಅಂತ ಕೇಳಿದ್ದೆಲ್ಲ ನೆನಪಿರ್ಬೇಕು ನಿಮಗೆ. ಇವ್ರಿಗೆ ಆಗ್ಲೇ ಭಾಳ ಇಂಟ್ರೆಸ್ಟ್ ಇತ್ತು ಕಲೆ ಬಗ್ಗೆ, ಪ್ಲಸ್ ಅಟ್ ದ ಸೇಮ್ ಟೈಮ್ ಕಲೆ ಬಗ್ಗೆ ಇಂಟ್ರೆಸ್ಟ್ ಇದೆ ಅಂತ ಓದ್ ಬಗ್ಗೆ ಕಮ್ಮಿ ಏನಿರಲಿಲ್ಲ. ಅವನ್ನ ಇಷ್ಟಪಡದವರು ಯಾರು ಇರಲಿಲ್ಲ. ಕಾಲೇಜಲ್ಲೂ ತುಂಬಾ ಹುಡುಗಿರು ತುಂಬಾ ಇಷ್ಟಪಡೋರು. ಬರೋದು ಅಂದ್ರೆ ನಾನು ಮೈಸೂರಿಗೆ ಹೋಗ್ತೀನಿ ಫಸ್ಟ್ ದಿನ, ಅದು ಹಾಸ್ಟೆಲ್ ಸುಸ್ತಾಗಿ ಮಲಗಿದ್ದೆ. ಬೆಳಿಗ್ಗೆ ನೋಡಿದ್ರೆ ನನ್ನ ಹಾಸಿಗೆ ಮೇಲೆ ಸೊಳ್ಳೆ ಪರದೆ ಕಟ್ಟಿದ್ದು. ಯಾರು ಅಂತ ನೋಡಿದ್ರೆ ಧನಂಜಯ್. ಅವನು ನನ್ನ ರೂಮ್ಮೇಟ್ ಅಂತಾನೂ ಗೊತ್ತಿರಲಿಲ್ಲ. ನಾನು ಧನಂಜಯ್ ಇಂಟ್ರೊಡ್ಯೂಸ್ ಆಗಿದ್ದೆ ಆ ಥರ. ಮೈಸೂರು ಮತ್ತೆ ಬೆಂಗಳೂರು ಮಧ್ಯೆ ಬರೋ ಧಾಬಾಗಳಲ್ಲಿ ಯಾವಾಗಲೂ ಕಷ್ಟನೋ ಸುಖನೋ ನಮ್ಮ ಅಳಲು ತೋಡ್ಕೊಳಕ್ಕೆ ಹೋಗ್ತಾ ಇದ್ವಿ. ಫಸ್ಟ್ ಹಾಸ್ಟೆಲ್ಗೆ ಹೋಗಿದ್ದ ದಿನದಿಂದ ನನ್ನ ದನ ಕೊಳ್ಳಿ ಅಂತ ಜೋರಕ್ಕೆ ಕುಡಿಯೋಕೆ ಹೋಗೋನು ಹಾಸ್ಟೆಲಲ್ಲಿ. ಅದು ಈಗಲೂ ನನಗೆ ಕೇಳೋರು ಖುಷಿ ಆಗತ್ತೆ. ನೀ ಎಷ್ಟೇ ಎತ್ತರಕ್ಕೆ ಹೋದ್ರೂ ನೀನು ಮೈಸೂರು ಲೋಕಲ್ ಬಾಯ್ ಆಗಿ ನೀನೊಂಥರ ಮೆರಿಬೇಕು ಅನ್ನೋದು ನಮ್ಗಳೆಲ್ಲ ಆಸೆ. ನೀನು ಓದೋದ್ರ ಜೊತೆಗೆ ಬೇರೆ ಬೇರೆ ಆಕ್ಟಿವಿಟೀಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಹಂಬಲ ಇತ್ತು. ನಾವು ಕಾಲೇಜ್ ಲೆವೆಲ್ ಇದ್ದಾಗಲೇ ಅಂದ್ರೆ ಇವತ್ತು ರೆಸಾರ್ಟ್ ರಾಜಕೀಯ ಗೊತ್ತಿಲ್ಲದಂತ ಸಮಯದಲ್ಲೇ ಧನಂಜಯ್ ರೆಸಾರ್ಟ್ ರಾಜಕೀಯ ಮಾಡಿದ್ರು. ಅಪೋಸಿಟ್ ವಿಂಗ್ ಅಲ್ಲಿ ಇವ್ರ ಪರವಾಗಿ ಓಟ್ ಹಾಕ್ಸ್ಕೊಂಡು ಗೆದ್ದಂತ ವ್ಯಕ್ತಿ ಧನಂಜಯ ಆಗಿದ್ರು. ಧನಂಜಯ ಅಂದ್ರೆ ಗುಡ್ ಲೀಡರ್ ಮತ್ತೆ ಸಂಘಟನಾ ಜೀವಿ, ಎಲ್ಲರೂ ಜೊತೆಲಿ ಕರ್ಕೊ ಹೋಗೋ ಅಂತ ವ್ಯಕ್ತಿ. ಎಸ್ ಸರ್, 3 ಹೈಲೈಟ್ಸ್. ಒಂದು, ಆ ಕಾಲದಲ್ಲಿ ರಿಸಾರ್ಟ್ ರಾಜಕೀಯ ಮಾಡ್ತಿದ್ರಿ ನೀವು ಅಂತ ಒಂದು ಕಂಪ್ಲೇಂಟ್ ಮಾಡ್ತೀರಿ. ಏನ್ ಸರ್ ಅದು? ಅದೊಂದು ದೊಡ್ಡ ಕತೆ ಇದೆ ಸರ್ ಹೇಳ್ಬೇಕು ಅಂದ್ರೆ. ಏನಾಗುತ್ತೆ, ಕ್ಲಾಸ್ ರೆಪ್ರೆಸೆಂಟೇಟಿವ್ಸ್ ಒಂದು ಕ್ಲಾಸಲ್ಲಿ ಯಾರು ಎಲೆಕ್ಟ್ ಆಗ್ತಾರಲ್ಲ, ನಮ್ಮ ಕಡೆಯವರು ಇರ್ತೀವಿ, ಅಪೋಸಿಟ್ ಟೀಮ್ ಅವರು ಇರ್ತಾರೆ, ಇನ್ನೊಂದು ಕೌನ್ಸಿಲ್ ಫಾರ್ಮ್ ಮಾಡೋರು. ಅವರು ನಮ್ಮ ಕಡೆಯವರು ಆಗಿದ್ರೆ ಅವ್ನು ಗೆದ್ರೆ ನಾವು ಕರ್ಕೊಂಡು ಹೋಗ್ತೀವಿ. ಅಕಸ್ಮಾತ್ ಅವ್ನ ಬೇರೆ ಅಪೋಸಿಟ್ ಟೀಮ್ ಅವ್ರು ನಿಲ್ಸ್ಕೊಂಡಿರೋದಾಗಿದ್ರೆ ಅವ್ರಿಲ್ಲ ಅಂದ್ರೆ ಅವನು ನಾವೇ ಕರ್ಕೊಂಡು ಹೋಗ್ತಾ ಇದ್ವಿ. 3 ದಿನ ಆದ್ಮೇಲೆ ನಮ್ಮವ್ರನ್ನ ಮಾತ್ರ ಕರ್ಕೊಂಡ್ ಬರ್ತಾ ಇದ್ವಿ. ಆ ಕಡೆ ಓಟ್ ಹಾಕೋರು ಎಲೆಕ್ಷನ್ಗೆ ಬರ್ತಾನೆ ಇರಲಿಲ್ಲ. ಆ ಎಲೆಕ್ಷನ್ ಮುಗಿದ್ಮೇಲೆ ಬರೋರು. ಅದನ್ನೇ ರಿಸಾರ್ಟ್ ರಾಜಕೀಯ ಅಂತ ಹೇಳಿದ್ದಾರೆ. ಅಂದ್ರೆ 3 ದಿನ ಕರ್ಕೊಂಡೋಗಿ ಹೊರಗಡೆ ಎಲ್ರದ್ದು, ಅವಾಗೆಲ್ಲ ಬೇಸಿಕ್ ಮೊಬೈಲ್ಸ್ ಇದ್ದಿದ್ದು, ಅದು ಯಾರೋ ಒಬ್ರೊಬ್ರ ಹತ್ರ ಇರೋದು. ಅವ್ರ ಹತ್ರ ಮನೆಗೆಲ್ಲ ಫೋನ್ ಮಾಡಿಸ್ಬಿಟ್ಟು ಹೊರಗಡೆ ಬಂದಿದ್ದೀವಿ ಟೂರ್ಗೆ ಅಂತ ಹೇಳಿ 3 ದಿನ ಮೇಂಟೈನ್ ಮಾಡ್ತಿದ್ವಿ. ಆಮೇಲೆ ರಾತ್ರಿ ಇನ್ಯಾರಿಗೋ ಅಂದ್ರೆ ಲೋಕಲ್ ಗ್ಯಾಂಗ್ಸ್ಟರ್ಸ್ ಎಲ್ಲ ಇನ್ವಾಲ್ವ್ ಆಗೋರು. ಸೊ ರಾತ್ರಿ ಅವ್ರಿಗ್ಯಾರಿಗೋ ವಿಷಯ ಗೊತ್ತಾಗಿ ಅಪೋಸಿಟ್ ಟೀಮ್ ಅವರು ಇಲ್ಲಿಗೆ ನಮ್ಮನ್ನು ಹುಡ್ಕೊಂಬರಕ್ಕಿಂತ ಮುಂಚೆ ರಾತ್ರಿ ಜಾಗ ಖಾಲಿ ಮಾಡಿರ್ತಾ ಇದ್ವಿ ಇನ್ನೊಂದು ಕಡೆಗೆ. ಹಂಗೆ ಮಾಡ್ಕೊಂಡು ಬಂದು ಎಲೆಕ್ಷನ್ ಅಲ್ಲಿ ಓಟ್ ಹಾಕ್ಸಿ ಆಮೇಲೆ ಎಲ್ಲರೂ ಬಿಟ್ಟು ಈ ತರ 1 ವರ್ಷ ಸ್ಟೂಡೆಂಟ್ ಕೌನ್ಸಿಲ್ ಫಾರ್ಮ್ ಮಾಡಿದ್ವಿ. ನಾನು ಜನರಲ್ ಸೆಕ್ರೆಟರಿ ಆಗಿದೆ. ಇನ್ನೊಂದು ಟೀಚರ್ ಹೇಳಿದ್ರು ಲೋಕಲ್ ಬಾಯ್ಸ್ ಅಂತ ಒಂದು ಗ್ರೂಪ್ ನೀವು ಮಾಡಿದ್ರಿ, ಅದೊಂದು ಮಾದರಿಯಾಗಿತ್ತು ಅಂತ. ಏನದು? ಲೋಕಲ್ ಬಾಯ್ಸ್ ಅನ್ನೋ ಟೀಮು ನಮ್ಮ ಸೀನಿಯರ್ಸ್ ಮುಂಚೆನೆ ಫಾರ್ಮ್ ಮಾಡಿದ್ರು. ಪ್ರತಿ ವರ್ಷ ಅದು ಕ್ಯಾರಿ ಆಗ್ತಾ ಹೋಗುತ್ತೆ. ಅಂದ್ರೆ ಜೂನಿಯರ್ಸ್ ಆಡ್ ಆಗ್ತಾರೆ, ನಾವು ಬರ್ತೀವಿ, ನೆಕ್ಸ್ಟ್ ಅದನ್ನ ಕಂಟಿನ್ಯೂ ಮಾಡ್ತಾರೆ ಇನ್ನೊಂದು ಟೀಮ್ ಲೋಕಲ್ ಬಾಯ್ಸ್ ಅಂತ ಹೇಳಿ. ರೈಟ್. ನಿಮ್ಮ ಒಬ್ರು ಕಾಲೇಜ್ ಮೇಟ್, ಹಾಸ್ಟೆಲ್ ಮೇಟ್ ನಿಮ್ಮ ಬಗ್ಗೆ ಸ್ಪೆಷಲ್ ಮೆಸೇಜ್ ಕಳಿಸಿದ್ದಾರೆ ನೋಡಿ. ಆಯ್ದಣ್ಣ, ಬಹುಶಃ ನಿಮಗೆ ಈ ಜಾಗ ನೆನಪಿದೆ ಅಂತ ಅನ್ಕೊಂಡಿದ್ದೀನಿ. ನಮ್ಮಿಬ್ಬರ ಸ್ನೇಹ ಶುರುವಾಗಿದ್ದು ಬಹುಶಃ ಇಲ್ಲೇ. ನೀನು ಮುಖ ತೊಳ್ಕೊಂಡು ಈ ಕಡೆಯಿಂದ ಬರ್ತಾ ಇದ್ದೆ, ನಾನು ಆ ಕಡೆಯಿಂದ ಬಂದು ನೀನು ಆವಾಗ ತಾನೇ ರಂಗಾಯಣಕ್ಕೆ ಹೋಗ್ತಾ ಇದ್ದೆ. ನಾನು ಕೇಳಿದ್ದೆ, ನೀವು ರಂಗಾಯಣಕ್ಕೆ ನಾಟಕಕ್ಕೆ ಹೋಗ್ತಾ ಇದ್ದೀರಂತೆ, ನೀವೇನೋ ಅಂದ್ಕೊಳ್ದಿಲ್ಲ, ನಾವು ನಿಮ್ಮ ಜೊತೆ ಬರ್ಬೋದಾ? ಅಲ್ಲ ನೀವು ಓಕೆ ಅಂದರೆ ನಾನು ಬರ್ತೀನಿ, ಇಲ್ಲಾಂದ್ರೆ ಪರವಾಗಿಲ್ಲ ಅಂತೆಲ್ಲ ಹೇಳಿದ್ದೆ. ಸೊ ನೀನು ಆವಾಗ ನೆನಪಿಸ್ಕೊಂಡು ಬೈತಾ ಇರ್ತೀಯ. ನನ್ನ ಮಗನೇ ಆವಾಗ ನೀನು ಹೋಗಿ ಬನ್ನಿ ಧನಂಜಯ ಅವ್ರ ಜೊತೆ ಮಾತಾಡ್ತಿದ್ದೆ, ಈಗ ನನಗೆ ಬಾಯಿಗೆ ಬಂದಾಗ ಬೈತೀಯ ಅಂತ ನೀನು ಈಗಲೂ ನನಗೆ ಹೇಳ್ತಾ ಇರ್ತೀಯ. ಧನಂಜಯ ಅವರೇ, ನೀವೇನು ಅಂದ್ಕೊಂಡಿಲ್ಲ ಅಂತಂದರೆ ನಿಮ್ಮ ಜೊತೆ ಶೂಟಿಂಗ್ ಬರ್ಬೋದಾ ವೀಕೆಂಡ್ ವಿತ್ ರಮೇಶ್ಗೆ? Hi sir. Welcome. Yes. Over to you. ಎಲ್ಲಿಂದ ಶುರು ಮಾಡ್ಲಿಕ್ಕೆ ಗೊತ್ತಿಲ್ಲ ಸರ್. ಯಾಕಂದರೆ ನಾನು ಇವನಿಗೆ ಹಾಸ್ಟೆಲ್ ಮೇಟು, ಕಾಲೇಜಲ್ಲಿ ನಂಗೆ ಒಂದಷ್ಟು ಸೀನಿಯರ್ ಸರ್ ಇವನು. ನಾನು ಫಸ್ಟ್ ಟೈಮ್ ಅಲ್ಲಿ ಮೀಟ್ ಆಗಿದ್ದು ಸಿದ್ದರಾಮೇಶ್ವರ ಹಾಸ್ಟೆಲ್ ಸರ್. ನಾನು ಹೇಳ್ಬಿಡಿ ಸರ್. PUC ಇಂದ ಅಲ್ಲೇ ಕಂಟಿನ್ಯೂ ಮಾಡಿದೆ. ಇಂಜಿನಿಯರಿಂಗ್ ಫಸ್ಟ್ ಇಯರ್ ಆಯಿತು, ಸೆಕೆಂಡ್ ಇಯರ್ ಅಂದರೆ ಯೋಚನೆ ಮಾಡಿ ಫುಲ್ ಸೂಪರ್ ಸೀನಿಯರ್ ಆಗ್ಬಿಟ್ಟಿರ್ತೀನಲ್ಲ. ನಮ್ಮ ಅಸಿಸ್ಟೆಂಟ್ ಕುಕ್ ಇದ್ದ, ಅವ್ನು ಕಳಿಸ್ಬಿಟ್ಟೆ ಕರ್ಕೊಂಬರೋ ಅವ್ರನ್ನ ಅಂತ. ಅವನು ಅದ ಅಣ್ಣ ಕರೀತಾ ಇದ್ದಾರೆ ಬಂದರು ಅವ್ರು. ಇವರು ಬರ್ಬೇಕಾ, ಯಾಕೆ ಬರಬೇಕು, ನಾವೇ ಬರಬೇಕು ಅಂತ ಇವನು ಓದಿರ್ತೀವಲ್ಲ, ರ್ಯಾಗಿಂಗ್ ಎಲ್ಲ ಮಾಡುವಾಗಿಲ್ಲ ಇವೆಲ್ಲ ಓದಿರ್ತೀವಿ ನಾವು. ಅದಾದ್ಮೇಲೆ ಬರಲ್ವಂತೆ ಅಂತ ಅವ್ನು ಬಂದ. ಸರಿ ನಾನೇ ಹೋದೆ. ಹೋಗ್ಬಿಟ್ಟು ಏನಪ್ಪ ಹೋದ್ರ ತಂದೆ ತಾಯಿ ಎಲ್ಲ, ಅಣ್ಣ ಇಲ್ಲಣ್ಣ ಇಲ್ಲಿ ಹೋಗಿ ಹಿಂಗೆ ಬಂದ್ಬಿಡ್ತಾರೆ, ಏನು ಬರಲ್ಲ ಅಂದ. ನಾನು ಹಂಗೆ ಹೇಳಿಲ್ಲ ಅಣ್ಣ. ಸೊ ಇವನು ಸ್ವಲ್ಪ ಇಂಟ್ರೆಸ್ಟಿಂಗ್. ಅಲ್ಲಿ ನೋಡಿದ್ರಲ್ಲೇ ಗೊತ್ತಾಗೋಯ್ತು ಯಾರೋ ಸಖತ್ ಆ್ಯಕ್ಟ್ರ್ ಇವನು ಅಂತ. ಅವನು ನಿಲ್ಲಿಸ್ಕೊಂಬಿಟ್ಟು, ನೀನೇನು ಇಷ್ಟೊಂದು ಡೌ ಮಾಡ್ತೀಯಲ್ಲ ನೀನು ಆ್ಯಕ್ಟ್ರ್, ಏನು ಮರ ಅಲ್ಲಿ ಆ್ಯಕ್ಟ್ ಮಾಡೋ, ಏನು ಬರುತ್ತೆ ಆ್ಯಕ್ಟ್ ಮಾಡೋ ಅಂತ. ನವೋದಯ ಸ್ಕೂಲಿಂದ ಪಟರ್ ಅಂತ ಯಾವುದೋ ಇಂಗ್ಲೀಷ್ ಇಟ್ಕೊಂಡು, ಇಂಗ್ಲೀಷ್ ಪ್ಲೇರ್ ಯಾವುದೋ ಇಟ್ಕೊಂಡು ಇಷ್ಟುದ್ದ ಬಿಟ್ಟೇ ಬಿಟ್ಟ. ನಿಮಗೆ ನೆನಪಿಲ್ಲ ಸರ್, ಅದೇ ಲಾಸ್ಟ್ ಇಂಗ್ಲೀಷಲ್ಲಿ ಏನೋ ಒಂದು ಮಾಡಿದ್ದು. ಸರಿಯಾ. ಒಂದಿನ ಬಂದ, ನಾನು ಸೈಕಲ್ ತೊಗೊಂಡು ರಂಗಾಯಣಗೆ ಅವಾಗ ತಾನೆ ನಾನು ಹೋಗ್ತಾ ಇದ್ದೆ, ನಾಟಕಗಳೆಲ್ಲ ನೋಡ್ಕೊಂಡು ಒಂದು ಟೀಮ್ ಸೇರಿಕೊಂಡು ಎಲ್ಲ. ಇವನು ಸೋಪ್ ಇಟ್ಕೊಂಡ್ ಬಂದ. ಅಣ್ಣ ಅಂದ,
ಏನಪ್ಪ ಅದು ನೀವು ರಂಗಾಯಣಗೆ ಹೋಗ್ತಿರಂತಲ್ಲ, ನನಗೂ ನಾಟಕ ಮಾಡೋಕೆ ಇಷ್ಟ, ನಾನು ಬರ್ಬೋದಣ್ಣ. ಅಲ್ಲ ನೀವು ಓಕೆ ಅಂದರೆ ಬರ್ತೀನಿ, ಇಲ್ಲ ಬೇಡ ಅಂತ ಮಾತಾಡೋ. ನಾನು ಸೈಕಲ್ ಕಲ್ಕೊಂಡಿನ ಒಬ್ಬನೇ ಹೋಗ್ತಿದ್ನಲ್ಲ, ಬಾ ಅಂದ್ಬಿಟ್ಟು ಸೈಕಲ್ ಮೇಲೆ ಮುಂದಕ್ಕೆ ಹಚ್ಕೊಂಡೆ ಸರ್. ಸುಮ್ಮನೆ ಹಿಂಗೆ ಹೋಗಿ ಬಂದು ಮೋಸ್ಟ್ಲಿ ಒಂದು 4-5 ದಿನ ಆಗಿರ್ಬೋದು. ನಾನು ಸೀನಿಯರ್, ಅವ್ನು ಸೀನಿಯರಾಗಿ ಗೊತ್ತೇ ಆಗಲಿಲ್ಲ ನನಗೆ. ನಿಂಗೆ ಗೊತ್ತಾಗಲ್ಲ ನಿಂಗೆ, ಹೆಂಗೆ ತಿರುಗಿಸು ಅಂತ ಕಂಪ್ಲೀಟಾಗಿ ಅಲ್ಲಿ ಟೇಕ್ ಓವರ್ ಮಾಡೋನು. ಇವತ್ತವರೆಗೂ ನಮ್ಮ ಚಿಕ್ಕಪ್ಪ ದೊಡ್ಡಪ್ಪನೂ ಅಷ್ಟು ಬೈದಿಲ್ಲ, ಅಷ್ಟು ಸೀನಿಯರ್ ಆಗಿ ಸೂಪರ್ ಸೀನಿಯರ್ ಥರ ಬೈತಾ ಇರ್ತಾನೆ. ಇದ್ರ ಮಧ್ಯೆ ಇಬ್ರು ಇಂಟರ್ ಕಾಲೇಜಿಯೇಟ್ ಫೆಸ್ಟಿವಲ್ಸ್ಗೆಲ್ಲ ಹೋಗ್ತೀರಾ, ಜೊತೆಗೆ ದೊಡ್ಡ ಹೆಸರು ಮಾಡಿದಿರಿ. ಯಾವುದು ನಿಮ್ದು ಮೋಸ್ಟ್ ಫೇಮಸ್ ಪರ್ಫಾರ್ಮೆನ್ಸ್? ಡೊಳ್ಳು ಕುಣಿತ ಸರ್, VTU ಫೆಸ್ಟ್ಗೆ. ಎಸ್. ಎಸ್, ನಾಗಭೂಷಣ್ ಮುಂದುವರಿಸಿ. ಡ್ರಾಮ್ಯಾಟಿಕ್ಸ್ ಒಂದು ಟೀಮ್ ಇತ್ತು. ಸೊ ಅವರು ಪ್ರತಿ ವರ್ಷ ಡ್ರಾಮಾಗೆ ಹೋಗ್ತಾ ಇದ್ರು. ಇವನು ಹೇಳ್ತಾ ಇದ್ದ, ಜೂನಿಯರ್ಸ್ನ ಸೇರಿಸ್ಕೊಳ್ಳೋಣ, ಸೊ ದಟ್ ನಾವು ಪಾಸ್ ಔಟ್ ಆದಾಗ ಲೆಗಸಿ ಕ್ಯಾರಿ ಮಾಡೋದಕ್ಕೂ ಜೂನಿಯರ್ಸ್ ಬೇಕು, ಅವ್ರಿಗೆ ಗೊತ್ತಾಗ್ಲಿ ಅಂತ ಹೇಳ್ತಾ ಇದ್ದ. ಅವರು ಇಲ್ಲ ನಾವು ಸೀನಿಯರ್ಸೇ ಮಾಡ್ತೀವಿ ಅಂತ. ಯೂಶ್ವಲಿ ಬರೀ ಹುಡುಗಿರೇ ಪ್ರತಿ ವರ್ಷ ಫೋಕ್ ಡ್ಯಾನ್ಸ್ ಮಾಡೋರು. ಏನು ಮಾಡ್ತಾ ಇದ್ದೀರಾ ದಿಶಾ ಈ ವರ್ಷ ಅಂತ. ಅವ್ರು ಮತ್ತೆ ಈ ವರ್ಷ ಕಂಸಾಳೆ ಮಾಡ್ತಾ ಇದೀವಿ ನಾವೇ ಹುಡುಗಿರೆಲ್ಲ ಸೇರ್ಕೊಂಡು. ಬೇಡ ಈ ಸರಿ ಹುಡುಗ ಹುಡುಗಿ ಸೇರ್ಕೊಂಡು ಮಾಡೋಣ. ಯೂಶ್ವಲಿ ಡೊಳ್ಳು ಕುಣಿತ ಬರೀ ಹುಡುಗರೇ ಮಾಡ್ತಾರೆ, ಹುಡುಗ ಹುಡುಗಿ ಸೇರ್ಕೊಂಡು ಡೊಳ್ಳು ಕುಣಿತ ಮಾಡೋಣ ಅಂತ ಹೇಳಿ ಅವಳು 5 ಜನ ಹುಡುಗಿರನ್ನ ಕರ್ಕೊಂಡ್ಬಂದ್ಲು, ನಾನು 5 ಜನ ಹುಡುಗರನ್ನ ಕರ್ಕೊಂಡ್ಬಂದೆ. ಎಲ್ಲ ನಮ್ಮ ನಾಗಭೂಷಣ್, ನಮ್ಮ ಆರ್ಕೆಸ್ಟ್ರಾ ಡೈರೆಕ್ಟ್ರು, ನಮ್ಮ ಆಪರೇಷನ್ ಅಲ್ಲಿ ಮೇಲೆ ಇರೋ ರಿಷಿ, ಎಲ್ಲ ನನಗೆ ಗೊತ್ತಿರೋ ಜೂನಿಯರ್ಸ್ನೆಲ್ಲ ಕರ್ಕೊಂಡು ಒಂದು ಡೊಳ್ಳು ಟೀಮ್ ಕಟ್ಟಿ ಪ್ರಾಕ್ಟೀಸ್ ಶುರುವಾಯ್ತು. ಟೀಮ್ ಕಟ್ಟಿರೋದು ನಾನು, ಕಮಾಂಡ್ಗಳು ಕೊಡ್ತಿರೋದು ನಾನು, ಹೇ ಅಂತ. ಆದರೆ ಲಾಸ್ಟ್ಗೆ ಒಬ್ಬ ಮಾತ್ರ ಪ್ರಾಕ್ಟೀಸ್ ಮಾಡ್ತಿರ್ತಾನೆ, ಇವರೆಲ್ಲ ಪ್ರಾಕ್ಟೀಸ್ ಮಾಡಿ ಕೂತ್ ಕಲ್ತಿರ್ತಾರೆ, ಅದು ನಾನು. ಲಾಸ್ಟಲ್ಲಿ ನಾನೇ ರೈಟ್. ನಾವು ಸೀಸನ್ 1 ಮಾಡಿದ್ವಿ ಸರ್, ವೀಕೆಂಡ್ ವಿತ್ ರಮೇಶ್. ಅದನ್ನ ಒಬ್ರು ವೀಕೆಂಡ್ ವಿತ್ ಸುರೇಶ್ ಅಂತ ಒಂದು ಯೂಟ್ಯೂಬ್ ವಿಡಿಯೋ ಮಾಡಿದ್ರು ಸರ್. ಅವತ್ತಿಂದ ಕಾಯ್ತಾ ಇದೀನಿ, ಇವ್ರು ಯಾವತ್ತಾರು ನನ್ನ ಶೋಗೆ ಬರ್ತಾರೆ, ಅವ್ರ ಕೈಯಲ್ಲಿ ವೀಕೆಂಡ್ ವಿತ್ ರಮೇಶ್ ಏನು ಅಂತ ತೋರಿಸ್ಬೇಕು ಅಂತ. ವಂದನೆಗಳು, ಧನ್ಯವಾದಗಳು ಸರ್, ಧನ್ಯವಾದಗಳು. ಸಾಕುದಳಿ. ರೈಟ್, ನಿಮ್ಮ ಒಡನಾಟ ಇಂಜಿನಿಯರಿಂಗ್ ಕಾಲೇಜಲ್ಲಿ ಶುರು ಆಗುತ್ತೆ, ಅಲ್ಲಿಗೆ ಮುಗಿಯಲ್ಲ, ಇಲ್ಲಿವರೆಗೂ ಮುಂದುವರಿತಾ ಇದೆ. ನೆಕ್ಸ್ಟ್ ಹಂತ, ಇವರು ಕಂಪ್ಯೂಟರ್ ಸೈನ್ಸ್ ಆದ್ಮೇಲೆ ಇನ್ಫೋಸಿಸ್ ಸೇರ್ತಾರೆ. ದಟ್ ಇಸ್ ವಾಟ್ ಸೆಟ್ಲ್ ಆಯ್ತು. ನಾವು ಅದನ್ನೇ ಆಸ್ಪೈರ್ ಮಾಡ್ತೀವಿ, ಯಾವ್ದೋ ಒಂದು ಒಳ್ಳೆ ಜಾಬ್ ಸಿಗಬೇಕು ಅಂತ. ಯಾವ್ದೋ ಕಾರಣಕ್ಕೆ ಇನ್ಫೋಸಿಸ್ ನ ಬಿಡ್ತೀರಿ ನೀವು. ಏನಾಯ್ತು ಆ ಟೈಮಲ್ಲಿ? ತುಂಬ ಚೆನ್ನಾಗಿತ್ತು ಸರ್, ಟ್ರೈನಿಂಗಲ್ಲೂ ಕೂಡ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿತ್ತು, ನಾನು ಎಂಜಾಯ್ ಮಾಡ್ತಾ ಇದ್ದೆ. ಬಟ್ ನಾನು ಅಂದರೆ ಒಂದು ಒಳಗಡೆ ಹೋಗಿ ಕೆಲಸ ಅಂತ ಶುರು ಮಾಡಿದ್ಮೇಲೆ ಫಸ್ಟು ಮ್ಯಾಂಗ್ಳೂರಲ್ಲಿ ಇದ್ದೆ. ಮ್ಯಾಂಗ್ಳೂರಲ್ಲಿಲ್ಲ, ನಾನು ಮೈಸೂರಿಗೆ ವಾಪಸ್ ಹೋಗಲೇಬೇಕು ಅಂತ ಹೇಳಿ ಬಂದೆ. ಅಂದರೆ ಆ ಸ್ಟೇಜ್ನ ತುಂಬ ಮಿಸ್ ಮಾಡ್ಕೊಳ್ಳೋಕ್ಕೆ ಶುರು ಮಾಡಿದೆ, ನಾಟಕಗಳು ಮಾಡ್ತಿದ್ದು. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಅಲ್ಲ, ಅಷ್ಟು ಇದಾಗಿ ಹೇಳೋದು ಬೇಕಾಗಿಲ್ಲ ಸರ್, ಅದು ಆ್ಯಕ್ಚುಲಿ ಫನ್ನಿ ಇದೆ ಸರ್. ಅದು ಇವನು ಮಂಗ್ಳೂರಲ್ಲಿ ಇದ್ದಾಗ ಸರ್, ಇವನಿಗೆ ಅಲ್ಲಿ ಇರೋಕೆ ಆಗ್ತಿರಲಿಲ್ಲ, ಒಬ್ಬನೇ ಬೀಚಲ್ಲಿ ಕೂತ್ಕೊಂಡು ಫೋನ್ ಮಾಡೋನು, ನನಗೆ ಇಲ್ಲ ಆಗ್ತಿಲ್ಲ, ನನಗೆ ಹೆಲ್ತ್ ಅಪ್ಸೆಟ್ ಆಗ್ತಾ ಇದೆ, ನನಗೆ ಹೆಲ್ತ್ ಅಪ್ಸೆಟ್ ಆಗ್ತಾ ಇದೆ ಅಂತ ಹೇಳಿ ಮೈಸೂರಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದು. ಮೈಸೂರಿಗೆ ಬಂದರು ಇನ್ಫೋಸಿಸ್ಗೆ. ರೈಟ್, ಮೈಸೂರಿಗೆ ಬಂದೆ. ನನಗೆ ಒಂದು ಅಗ್ರಿಮೆಂಟ್ ಇರುತ್ತಲ್ಲ ಸರ್, 1 ವರ್ಷ ಕೆಲಸ ಮಾಡಲೇಬೇಕು ಅಂತ. ಹಾಗಾಗಿ ಮ್ಯಾಂಗ್ಳೂರು ಮೈಸೂರಲ್ಲಿ ಕೆಲಸ ಮಾಡ್ತಿದ್ದೆ. ನಾನು ಯಾವತ್ತು ಜಾಯ್ನ್ ಆದೆ ಅವತ್ತೇ ರಿಸೈನ್ ಕೂಡ ಮಾಡಿದೆ. ಅಂದರೆ ಅವತ್ತು ರಿಸೈನ್ ಮಾಡಿ ಎಕ್ಸಾಕ್ಟ್ 1 ಇಯರ್ ರಿಸೈನ್ ಮಾಡೋಕ್ಕೆ ತುಂಬ ಪ್ರೆಷರ್ಸ್ ಇತ್ತು. ಯಾಕೆಂದರೆ
ಫಸ್ಟ್ ಕೆಲಸ ಸಿಕ್ತಿದ್ದಂಗೆನೆ ಆ ಇನ್ಫೋಸಿಸ್ ಕ್ಯಾಂಪಸ್ಸಿಗೆ ನಮ್ಮಪ್ಪ ಅಮ್ಮ ಅಕ್ಕ ಎಲ್ಲರೂ ಕರ್ಕೊಂಡ್ಬಂದು ಆ ಇನ್ಫೋಸಿಸ್ ಕ್ಯಾಂಪಸ್ ತೋರಿಸಿ ಬಂದಿದ್ದ ಸಂಬಳದಲ್ಲಿ ಅವ್ರಿಗೆ ಶಾಪಿಂಗ್ ಮಾಡಿಸಿ ಎನಿ ಮಿಡಲ್ ಕ್ಲಾಸ್ಗೆ ಇನ್ಫೋಸಿಸ್ ಕೂಡ ಒಂದು ದೊಡ್ಡ ಕನಸು ಅದು ನಮಗೆ. ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಇನ್ಫೋಸಿಸ್ ಅಂತ ಸಂಸ್ಥೆಯಲ್ಲಿ ಕೆಲಸ ಮಾಡೋದು. ಅಂಡ್ ಅವಾಗ ತಾನೇ ನಮ್ಮ ಅಣ್ಣನೂ ಇನ್ಫೋಸಿಸ್ಗೆ ಸೇರ್ಕೊಂಡಿದ್ದ. ಕೆಲಸ ಬಿಡಬೇಕಾದ್ರೆ ಅದು ತುಂಬಾ ಸ್ಟ್ರೆಸ್ ಇತ್ತು ಬಟ್ ನಾನು ಬಿಡಲೇಬೇಕಾಗಿತ್ತು. ಯಾಕೆಂದ್ರೆ ನಾನು ತುಂಬಾ ಇಂಡಿಪೆಂಡೆಂಟ್ ಆಗಿ ನನ್ಗೆ ಅನ್ಸಿದ್ ಮಾಡಿ ಅಭ್ಯಾಸ ಇರೋ ನನಗೆ ಅಲ್ಲಿ ಹಂಗೆ ಒಂದ್ ಕಡೆ ಕೂತು ಕೆಲಸ ಮಾಡಕ್ ಆಗ್ಲಿಲ್ಲ. ಆಸ್ ಅನ್ ಆಕ್ಟರ್ ಯಾವಾಗ್ಲೂ ನನ್ಗೆ ಅದು ಒಳಗಡೆಯಿಂದ ತುಡಿತಾ ಇದ್ದು ನೀನು ಆಕ್ಟರ್ ಆಗ್ಬೇಕು ಅಂತ ಹೇಳಿ. ಹಂಗಾಗಿ ರಿಸೈನ್ ಮಾಡಿ ಅದಾದ್ಮೇಲೆ ಒಂದ್ ವಾರ ಆದ್ಮೇಲೆ ಮನೇಲಿ ಹೇಳಿದ್ದು ರಿಸೈನ್ ಮಾಡಿ ನೀನು. ಸೊ ಮನೆಯವ್ರಿಗೆ ಗೊತ್ತಿರಲಿಲ್ಲ ಇನಿಷಿಯಲಿ? ಗೊತ್ತಿರಲಿಲ್ಲ. ಓಕೆ, ಯಾರು ಹೇಳಿದ್ದು, ಯಾವಾಗ ಕನ್ವಿನ್ಸ್ ಮಾಡಿದ್ರಿ? ಒಂದ್ ವಾರ ಆದ್ಮೇಲೆ ರಿಸೈನ್ ಮಾಡಿದೆ. ಅದೇ ಹಿಂಗೆ ರಿಸೈನ್ ಮಾಡಿ ಅದೇ ನಾನು ಆಕ್ಟರ್ ಆಗಬೇಕು. ಬಟ್ ಅಲ್ಲಿವರೆಗೂ ಇಲ್ಲೊಂದು ಆನಿಮೇಷನ್ ಕಂಪ್ನಿ ಇದೆ ನಮ್ಮದೇ, ನಾಟಕದ ಸೀನಿಯರ್ಸು, ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಅದ್ರಲ್ಲಿ ಕೆಲಸ ಮಾಡ್ಕೊಂಡು ಟ್ರೈ ಮಾಡ್ತೀನಿ, ಇಲ್ಲೂ ಒಳ್ಳೆ ಸಂಬಳ ಕೊಡ್ತಾರೆ ಅದು ಇದು ಅಂತೆಲ್ಲ ಹೇಳಿ ಒಂದಿಷ್ಟು ಹೇಳಿ ಕನ್ವಿನ್ಸ್ ಮಾಡಿ ಅದಾದಮೇಲೆ ಮತ್ತೆ ಬಟ್ ನಮ್ಮ ಅಣ್ಣ ಚೆನ್ನಾಗಿ ಹೇಳ್ದೆ. ಯಾಕೆಂದರೆ ನಾವು ಒಂದು ಇನ್ಫೋಸಿಸಿಗೆ ಬರೋಕ್ಕೆ 3,000ದಿಂದ ಸಂಬಳ ತೊಗೊಂಡು ಶುರು ಮಾಡಿ ಯಾವುದೋ ಕೋರ್ಸ್ ಮಾಡಿ ಎಷ್ಟು ಕಷ್ಟಪಟ್ಟು ಇಲ್ಲಿಗೆ ಬಂದ್ವಿ. ನಿನಗೆ ಕಾಲೇಜಲ್ಲೇ ಪ್ಲೇಸ್ಮೆಂಟ್ ಆಗೋಯ್ತಲ್ಲ, ನಿನಗೆ 5th ಸೆಮಿಸ್ಟ್ರಲ್ಲೇ ಪ್ಲೇಸ್ಮೆಂಟ್ ಆಗೋಯ್ತು ನಮಗೆಲ್ಲ. ಸೊ ನಿಂಗೆ ಅದು ಕೆಲಸದ ಬೆಲೆ ಗೊತ್ತಾಗಿಲ್ಲ ನಿನಗೆ ಅಂತ ಹೇಳಿ ಫಸ್ಟು ಬೈದ. ಅದಾದಮೇಲೆ ಅವ್ರಿಗೆ ಚಿಕ್ಕ ಹುಡುಗರಿಂದ, ಆಮೇಲೆ ನಾನು 4ನೇ ಮಗ ಅಲ್ಲ, ಎಲ್ರಿಗೂ ನನ್ನ ಮೇಲೆ ಪ್ರೀತಿ ಜಾಸ್ತಿ. ಚಿಕ್ಕ ಹುಡುಗರಿಂದ ನೋಡಿದ್ರು ಇವನೇನೋ ಮಾಡ್ತಾನೆ ಅಂತ ನಂಬಿ ಅವರು ಸುಮ್ಮನಾದ್ರತ, ಏನೋ ಮಾಡ್ತಾನೆ ಮಾಡಪ್ಪ ಅಂತ ಹೇಳ್ಬಿಟ್ಟು. ಧನಂಜಯ್ ಅವರ ಬಾಲ್ಯ, ಸ್ಕೂಲ್, ಕಾಲೇಜ್, ಅಭಿನಯದ ಆಸಕ್ತಿ ಹೇಗೆ ಶುರುವಾಯಿತು ಅದನ್ನೆಲ್ಲ ಇವತ್ತು ತಿಳ್ಕೊಂಡ್ವಿ. ನಾಳೆ ಇನ್ನೊಂದು ಸಂಚಿಕೆಯಲ್ಲಿ ಅವರ ಮುಂದಿನ ಪಯಣ ಹೇಗ್ ಸಾಕ್ತು ನೋಡೋಣ. This is Nippon Paint Weekend with Ramesh Season 5, co-powered by Amrit Noni Gastron, special partner Parishrama Neat Academy, GRB Tuppa, Cadbury's Gems, Sudarshan Silks Malleshwaram, prayer partner Cycle Pure Agarbattis, steel partner Turbo Steel, LPS TMT Bar, associate partner Volkswagen Virtus, digital streaming partner Z5. See you tomorrow.